ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಸಿಕ್ಸ್ ವಾಲಾ. ನೋಡಿ, ಇವತ್ತಿನ ಸೆಷನ್ ಅಲ್ಲಿ ನಾವು ಅಭಿಯಾನ್ ಬ್ಯಾಚ್ ಮೋಷನ್ ಇನ್ ಸ್ಟ್ರೈಟ್ ಲೈನ್ ಲೆಕ್ಚರ್ ನಂಬರ್ 3 ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಸೊ ಬಿಫೋರ್ ಗೋಯಿಂಗ್ ಟು ಸಿ ವಾಟ್ ಆರ್ ದ ಟಾಪಿಕ್ಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ಟುಡೇಸ್ ಸೆಷನ್, ಲೆಟ್ ಅಸ್ ರೀಕಾಲ್ ವಾಟ್ ವಿ ಹ್ಯಾವ್ ಸ್ಟಡೀಡ್ ಇನ್ ದ ಲಾಸ್ಟ್ ಕ್ಲಾಸಸ್ ಅಂತ ನೋಡೋಣ. ನೋಡಿ, ಫಸ್ಟ್ ಚಾಪ್ಟರ್ ಅಲ್ಲಿ ಫಸ್ಟ್ ಸೆಷನ್ ಅಲ್ಲಿ ನಾವು ವಿ ಹ್ಯಾವ್ ಸ್ಟಡೀಡ್ ವಾಟ್ ಈಸ್ ದ ಇಂಟ್ರಡಕ್ಷನ್ ಆಫ್ ದ ಕೈನಮೆಟಿಕ್, ದಟ್ ಈಸ್ ಮೋಷನ್ ಎ ಸ್ಟ್ರೈಟ್ ಲೈನ್. ಅದರ ವೇಟೇಜ್ ಏನು, ಅದ್ರ CET ಅಲ್ಲಿ ಎಷ್ಟು ಕ್ವಶನ್ಸ್ ಬರುತ್ತೆ, ಅಷ್ಟೇ ಅಲ್ಲ ನಿಮಗೆ ನೀಟ್ ಅಲ್ಲಿ ಎಷ್ಟು ಕ್ವಶನ್ ಬರುತ್ತೆ, JEE ಅಲ್ಲಿ ಎಷ್ಟು ಬರುತ್ತೆ ಅಂತ ನಾನೆಲ್ಲ ಡಿಸ್ಕಸ್ ಮಾಡ್ಕೊಂಡು ಹೋಗಿದ್ದೀನಿ. ಅಂಡ್ ಒನ್ ಮೋರ್ ಥಿಂಗ್, ವಿ ಹ್ಯಾವ್ ಸೀನ್ ಪೊಸಿಷನ್, ವಾಟ್ ಇಸ್ ದ ವೆಲಾಸಿಟಿ, ಆವರೇಜ್ ಸ್ಪೀಡ್ ಎಲ್ಲ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನ ಸಹ ನಾವು ನೋಡ್ಕೊಂಡು ಹೋಗಿದ್ದೀವಿ. ಲೇಟರ್ ವಿ ಹ್ಯಾವ್ ಸೀನ್ ವಾಟ್ ಇಸ್ ದ ಮೋಷನ್ ಗ್ರಾಫ್ಸ್. ಮೋಷನ್ ಗ್ರಾಫ್ ದಟ್ ಈಸ್ ಪೊಸಿಷನ್ ಟೈಮ್ ಗ್ರಾಫ್, ವೆಲಾಸಿಟಿ ಟೈಮ್ ಗ್ರಾಫ್, ಆಕ್ಸಲರೇಷನ್ ಟೈಮ್ ಗ್ರಾಫ್, ಅಷ್ಟೇ ಅಲ್ಲ ಬ್ರೀಫ್ introduction about differentiation and integration. Later we have seen the derivations of equations of motion both in graphical method as well as in a calculus method. Is it right? ನೋಡಿ, ಇವತ್ತಿನ ಸೆಷನ್ ಅಲ್ಲಿ ನಾವು we are going to understand about ಮೋಷನ್ ಅಂಡರ್ ಗ್ರಾವಿಟಿ. ಮೋಷನ್ ಅಂಡರ್ ಗ್ರಾವಿಟಿ ಬಗ್ಗೆ ನಾವು ಡಿಸ್ಕಸ್ ಮಾಡಿಕೊಂಡು ಆಮೇಲಿಂದ ಕೆಲವು MCQs ನಾವು ಸಾಲ್ವ್ ಮಾಡ್ಕೊಂಡು ಹೋಗೋಣ. MCQ based on whole chapter, we'll discuss about the few MCQ questions here. So these are the things we are going to discuss. Now let us see what is the motion under gravity. Motion under gravity. So see here, whenever a ball is thrown, just I will write the heading here. Motion under gravity. Motion under gravity. So ಏನಿದು ಕಾನ್ಸೆಪ್ಟ್ ಆಕ್ಚುಲಿ ಅಂತಂದಿದ್ದಾಗ ಒಂದ್ಸರಿ ನೀಟಾಗಿ ಅನಲೈಸ್ ಮಾಡೋಣ. ಫಾರ್ ಎಕ್ಸಾಂಪಲ್, whenever a body is dropped from ಸರ್ಫೇಸ್ ಆಫ್ ದ ಅರ್ತ್ ಅಟ್ ಸರ್ಟನ್ ಹೈಟ್. ಒಂದು ಸ್ವಲ್ಪ ಹೈಟ್ ಇಂದ ಒಂದು ಬಾಡಿನ ನಾನು ಡ್ರಾಪ್ ಮಾಡಿದ್ದಾಗ ಏನಾಗುತ್ತೆ, ಇಟ್ ಮೂವ್ಸ್ ಇನ್ ಎ ಸ್ಟ್ರೈಟ್ ಲೈನ್ ಅಂತ ಹೇಳ್ತಾರೆ. ಇಸ್ ಇಟ್ ರೈಟ್ ಆರ್ ನಾಟ್? ಸಿಮಿಲರ್ಲಿ, whenever a body is thrown vertically up, ಮೇಲೆ ನಾನು ಎಸ್ದಿದ್ದಾಗೂ ಸಹ ಏನಾಗುತ್ತೆ ಅಂತಂದಾಗ ಬಾಡಿ ವಿಲ್ ಮೂವ್ ಇನ್ ಎ ಸ್ಟ್ರೈಟ್ ಲೈನ್ ಅಂತಾನೆ ಹೇಳ್ತಾರೆ. ಸೊ ಮೋಷನ್ ಅಂಡರ್ ಗ್ರಾವಿಟಿ ವಿಲ್ ಕಮ್ ಅಂಡರ್ ಎ ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್ ಅಂತ ಹೇಳ್ಬೋದು. ಅಂಡರ್ ಗ್ರಾವಿಟಿ ಅಂದ್ರೆ ಏನು ಅಂತಂದಾಗ, ಒನ್ಸ್ ದ ಬಾಡಿ ಇಸ್ ಲೆಫ್ಟ್ ಫ್ರೀ ಫ್ರಮ್ ಅವರ್ ಹ್ಯಾಂಡ್, ಓಕೆ, ನಾನು ಡ್ರಾಪ್ ಮಾಡಬೇಕಾದ್ರೂ ಇಲ್ಲ ಮೇಲೆ ಎಸಿಬೇಕಾದ್ರೂ ನಮ್ಮ ಕೈಯಿಂದ ಒಂದು ಬಾಡಿಯನ್ನು ರಿಲೀಸ್ ಆಗಿದ ತಕ್ಷಣ ಇಟ್ ವಿಲ್ ಬಿ ಮೂವಿಂಗ್ ಅಂಡರ್ ದ ಗ್ರಾವಿಟೇಷನಲ್ ಫೋರ್ಸ್ ಅಂತ ಹೇಳ್ತಾರೆ. ಗ್ರಾವಿಟೇಷನಲ್ ಫೋರ್ಸ್, ಅದಕ್ಕೆ ನಾವು ಅದನ್ನ ಅಂಡರ್ ಗ್ರಾವಿಟಿ ಅಂತ ನಾವು ಹೇಳ್ತಾ ಇದ್ದೀವಿ. ಗೊತ್ತಾಗಿದಲ್ವಾ? ಸೊ ಇದ್ರಲ್ಲಿ ನಾವು ಫಸ್ಟ್ ನಾವು ಓದ್ಬೇಕಾಗಿದ್ದಾಗ ಒಂದ್ಸರಿ ನೀಟ್ ಅನಲೈಸ್ ಮಾಡಿ ನಾನು ಹೇಳ್ತಾ ಇದ್ದೀನಿ. ವೆನೆವರ್ ಎ ಬಾಡಿ ಇಸ್ ಡ್ರಾಪ್ಡ್ ಆರ್ ಪ್ರೊಜೆಕ್ಟೆಡ್ ಅಪ್ವರ್ಡ್ಸ್, ಒನ್ಸ್ ದ ಬಾಡಿ ಇಸ್ ರಿಲೀಸ್ಡ್ ಫ್ರಮ್ ಅವರ್ ಹ್ಯಾಂಡ್, ನಮ್ಮ ಕೈಯಿಂದ ಬಿಟ್ಟಿದ್ದಾಗ ಏನಾಗುತ್ತೆ ನಿಮಗೆ ಅಂತಂದ್ರೆ ಇಟ್ ವಿಲ್ ಬಿ ಮೂವಿಂಗ್ ಅಂಡರ್ ಗ್ರಾವಿಟೇಷನಲ್ ಫೋರ್ಸ್ ಅಂತ ಹೇಳಿದ್ದೇನೆ. ಇಸ್ ಇಟ್ ರೈಟ್ ಅಂಡ್ ನಾಟ್? ಸೊ ಯಾವಾಗಾದ್ರೂ ಒಂದು ಬಾಡಿ ಮೇಲೆ ಫೋರ್ಸ್ ಅನ್ನೋದು ಆಕ್ಟ್ ಮಾಡುತ್ತೋ ಆವಾಗ ನಿಮಗೆ ಅದರ ಮೇಲೆ ಆಕ್ಸಲರೇಷನ್ ಅದು ಬರುತ್ತೆ ಆ ಬಾಡಿಗೆ. ಸೊ ವಾಟ್ ಈಸ್ ದಟ್ ಆಕ್ಸಲರೇಷನ್? ದಟ್ ಆಕ್ಸಲರೇಷನ್ ವಿ ಕಾಲ್ ಇಟ್ ಆಸ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಹೇಳ್ತೀವಿ. ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ನಾವು ಕರಿತೀವಿ. ಗೊತ್ತಾಯ್ತಲ್ವಾ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು? ಸೊ ವಾಟ್ ಈಸ್ ದಿಸ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ? ಡಿನೋಟೆಡ್ ಬೈ ದ ಲೆಟರ್ G ಅಂತ ನಾವು ಹೇಳ್ಬೋದು. ಇಸ್ ಇಟ್ ರೈಟ್ ಮಾ? ಸೊ ನೋಡಿ ಇಲ್ಲಿ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು, ಸೊ ದ ಆಕ್ಸಲರೇಷನ್ ಇಟ್ ಈಸ್ ಡಿಫೈನ್ಡ್ ಆಸ್ ದ ಆಕ್ಸಲರೇಷನ್ possessed by the body, acceleration possessed by the body which is moving under the gravitational force ಅಂತ ಹೇಳ್ತಾರೆ. which is moving under the gravitational force. ಯಾವ ಬಾಡಿ ಆದರೆ ಗ್ರಾವಿಟೇಷನಲ್ ಫೋರ್ಸ್ ಅಲ್ಲಿ ಮೂವ್ ಆಗ್ತಾ ಇರುತ್ತೋ, ಓಕೆ, ಅಂತಹ ಒಂದು ಬಾಡಿಗೆ ಬರತಕ್ಕಂಥ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ನಾವು ಕರಿತೀವಿ. ಈಸ್ ಕಾಲ್ಡ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ನಾವು ಹೇಳ್ತಾ ಇದೀವಿ. ಗೊತ್ತಾಗಿದಲ್ಲಪ್ಪ ಏನು ಹೇಳ್ತಾ ಇದೀವಿ ಅಂತ ಹೇಳ್ಬಿಟ್ಟು? ಇಲ್ಲ ಅಂತಂದಿದ್ದಾಗ ಸಿಂಪಲ್ ಆಗಿ ಹೇಳಬೇಕು ಅಂತಂದಾಗ, ಸಿ ಹಿಯರ್, ಇಟ್ ಈಸ್ ದ ಆಕ್ಸಲರೇಷನ್ ಆಫ್ ಎ ಫ್ರೀಲಿ ಫಾಲಿಂಗ್ ಬಾಡಿ ಅಂತ ಹೇಳ್ತಾರೆ. ಇಟ್ ಇಸ್ ಆಕ್ಸಲರೇಷನ್ ಆಫ್ ಎ ಫ್ರೀಲಿ ಫಾಲಿಂಗ್ ಬಾಡಿ. ಒಂದು ಬಾಡಿ ಅನ್ನೋದು ಫ್ರೀ ಫಾಲ್ ಅಲ್ಲಿ ಇದ್ದಾಗ ಆ ಬಾಡಿಗೆ ಬರೋದಕ್ಕಂತ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ನಾವು ಕರಿತಾ ಇದ್ದೀವಿ. ಇಸ್ ಇಟ್ ರೈಟ್ ಮಾ? ನೋಡಿ ಇಲ್ಲಿ ಇಟ್ ಈಸ್ ಡಿನೋಟೆಡ್ ಬೈ, ಇದನ್ನು ಹೇಗೆ ಡಿನೋಟ್ ಮಾಡ್ತೀವಿ ನಾವು ಅಂತಂದಾಗ,
ಸೊ ಅಬ್ಸರ್ವ್ ಮಾಡಿ, ಇಟ್ ಈಸ್ ಡಿನೋಟೆಡ್ ಬೈ ಸ್ಮಾಲ್ ಲೆಟರ್ ಜಿ ಅಂತ ನಾವು ಹೇಳ್ಬೋದು. ಅಂಡ್ ಇಟ್ ಈಸ್ ಸಿನ್ಸ್ ಇಟ್ ಈಸ್ ಆಕ್ಸಲರೇಷನ್, ಸಿನ್ಸ್ ಇಟ್ ಈಸ್ ಆಕ್ಸಲರೇಷನ್, ಇದರ ಎಸ್ ಐ ಯೂನಿಟ್ ಏನಾಗಿರುತ್ತೆ ನಿಮಗೆ ಅಂತಂದಾಗ, ಎಸ್ ಐ ಯೂನಿಟ್ ಆಫ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ is same as that of normal acceleration, that is meter per second square ಅಂತ ನಾವು ಹೇಳ್ತಾ ಇದೀವಿ. later we have to understand that ಏನ್ ಹೇಳ್ಬೋದು ನಾವಿಲ್ಲಿ ಅಂತಂದಾಗ, ಇಟ್ಸ್ ವ್ಯಾಲ್ಯೂ, ಅದರ ವ್ಯಾಲ್ಯೂ ಏನಿರುತ್ತೆ ಅಂತಂದಾಗ, ಇಟ್ಸ್ ವ್ಯಾಲ್ಯೂ ಆನ್ ದ ಸರ್ಫೇಸ್, ಇಟ್ಸ್ ವ್ಯಾಲ್ಯೂ ಆನ್ ದ ಸರ್ಫೇಸ್ ಆಫ್ ದ ಅರ್ತ್ ಸರ್ಫೇಸ್ ಆಫ್ ದ ಅರ್ತ್ ಸರ್ಫೇಸ್ ಮೇಲೆ ನಾನು ಕನ್ಸಿಡರ್ ಮಾಡಿದ್ದಾಗ ಇಟ್ಸ್ ವ್ಯಾಲ್ಯೂ ಈಸ್ ಈಕ್ವಲ್ಸ್ ಟು 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಹೇಳ್ತಾರೆ. 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಆದರೆ ನಾವು ನ್ಯೂಮರಿಕಲ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಇದರ ವ್ಯಾಲ್ಯೂನ 10 ಅಂತ ನಾವು ಕನ್ಸಿಡರ್ ಮಾಡ್ತೀವಿ, ಎಸ್ಪೆಷಲಿ ಎಂಟ್ರೆನ್ಸ್ ಆದರೆ ಬೋರ್ಡ್ಗೆಲ್ಲ ನಾವು ಮ್ಯಾಕ್ಸಿಮಮ್ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಕನ್ಸಿಡರ್ ಮಾಡಿಕೊಂಡು ನಾವು ಸಾಲ್ವ್ ಮಾಡ್ತೀವಿ. ಇಸ್ ಇಟ್ ರೈಟ್ ಸೊ ವಾಟ್ ಎವರ್ ದ ಈಕ್ವೇಶನ್ಸ್ ಆಫ್ ಮೋಷನ್ ವಿ ಹ್ಯಾವ್ ಸ್ಟಡೀಡ್ ಇನ್ ದಟ್ ಎ ಅನ್ನೋದೊಂದು ಲೆಟರ್ ಬಂದಿರುತ್ತಲ್ವಾ ಆಕ್ಸಲರೇಷನ್, ಆ ಒಂದು ಪ್ಲೇಸ್ನ ನಾನು ಜಿ ಅಂತ ನಾವು ರೀಪ್ಲೇಸ್ ಮಾಡಿ ಅನಲೈಸ್ ಮಾಡಿದಾಗ ಇಟ್ ವಿಲ್ ಕಮ್ ಈಕ್ವೇಶನ್ಸ್ ಆಫ್ ಮೋಷನ್ ಫಾರ್ ಎ ಮೋಷನ್ ಅಂಡರ್ ಗ್ರಾವಿಟಿ ಅಂತ ಹೇಳ್ತಾರೆ. ಗಾಟ್ ಇಟ್ Now let us see here what we have to understand. We have to understand what is the equations of motion equations of motion for a vertically projected body for a vertically projected body. ಇದರ ನಿಮಗೆ ಎರಡು ಕೇಸಸ್ ಬರುತ್ತೆ, ಒಂದು ವರ್ಟಿಕಲಿ ಪ್ರೊಜೆಕ್ಟೆಡ್ ಬಾಡಿ, ಇನ್ನೊಂದು ಫ್ರೀಲಿ ಫಾಲಿಂಗ್ ಬಾಡಿ ಅಂತ ಹೇಳ್ತಾರೆ. ಸೊ ಹೌ ಕ್ಯಾನ್ ವಿ ಅನಲೈಸ್ ಅನ್ನೋದನ್ನ ನೋಡೋಣ. ಈಕ್ವೇಶನ್ಸ್ ಆಫ್ ಮೋಷನ್ ಫಾರ್ ಎ ವರ್ಟಿಕಲಿ ಪ್ರೊಜೆಕ್ಟೆಡ್ ಬಾಡಿ ಸೊ ಹೌ ಕ್ಯಾನ್ ವಿ ಅನಲೈಸ್ ದಿಸ್ ಹೇಗೆ ಅನಲೈಸ್ ಮಾಡಬಹುದು ಅಂತ ಒಂದ್ಸರಿ ನೋಡೋಣ. So let us consider this is a earth surface ಅಂತ ನಾವು ಕನ್ಸಿಡರ್ ಮಾಡೋಣ. So whenever we consider an object on the surface and when it is projected up with some velocity u speed ಅಲ್ಲಿ ನಾನು ಮೇಲೆ ಎಸಿತಾ ಇದ್ದೀನಿ. Is it right As I said, once the body is left free from our hand, it will be moving under gravity. Is it right? Therefore ಏನಾಗ್ತಾ ಇರುತ್ತೆ ನೋಡಿ, ಇಲ್ಲಿ ಸ್ವಲ್ಪ ಹೈಟ್ ಹೋಗ್ತಾ ಇರುತ್ತೆ. ಯಾವಾಗಾದ್ರೆ ಅದು ಗ್ರಾವಿಟೇಷನಲ್ ಫೋರ್ಸ್ ಅನ್ನೋದು ಯಾವಾಗಲೂ ಹೇಗೆ ಆಕ್ಟ್ ಮಾಡ್ತಾ ಇರುತ್ತೆ, ಇಟ್ ವಿಲ್ ಮೂವಿಂಗ್ ಅಂಡರ್ ಡೌನ್ವರ್ಡ್ಸ್, ಇಟ್ ಈಸ್ ಮೂವಿಂಗ್ ಟುವರ್ಡ್ಸ್ ದ ಡೌನ್ವರ್ಡ್ ಡೈರೆಕ್ಷನ್. ಸೊ ಆಕ್ಸಲರೇಷನ್ ಈಸ್ ಈಕ್ವಲ್ಸ್ ಟು ಮೈನಸ್ ಜಿ ಅಂತ ಹೇಳ್ತಾರೆ, g. Is it right Okay, so before going to see this, let us study about the sign conventions ಒಂದು ಸ್ವಲ್ಪ ಬ್ರೀಫ್ ಆಗಿ ನಾವು ಡಿಸ್ಕಸ್ ಮಾಡಿಕೊಂಡು ಆಮೇಲಿಂದ ವಿಲ್ ಕಮ್ ಬ್ಯಾಕ್ ಟು ದಿಸ್ ಪಾಯಿಂಟ್ ಹಿಯರ್. So what are these sign conventions? ನೋಡಿ ಇಲ್ಲಿ ಬರ್ದಿರ್ತೀನಿ ನಾನು. Sign convention. We call this as a Cartesian sign conventions ಅಂತ ಹೇಳ್ತೀವಿ. ವಾಟ್ ಇಸ್ ಮೀನಿಂಗ್ ಕಾರ್ಟೇಶಿಯನ್? ನಿಮ್ಗೆ ಗೊತ್ತಿರುತ್ತೆ, ನೀವು ಆಲ್ರೆಡಿ 8th 9th 10th ಇಂದ ಓದಿರ್ತೀರಾ. ಕಾರ್ಟೇಶಿಯನ್ ಅಂತಂದಾಗ ಜಸ್ಟ್ XY ಆಕ್ಸಿಸ್ ಹಿಯರ್. ಸೊ ಯಾವುದೇ ಒಂದು ಕ್ವಾಂಟಿಟಿ ನಾವು ವೇರಿ ಆಗ್ತಾ ಇರಬೇಕು. ಹೇಗೆ ವೇರಿ ಆಗ್ತಾ ಇರಬೇಕು ಅಂತಂದಾಗ ಟುವರ್ಡ್ಸ್ ಪಾಸಿಟಿವ್ ವೈ ಡೈರೆಕ್ಷನ್ ನೋಡಿ. ಪಾಸಿಟಿವ್ ವೈ ಡೈರೆಕ್ಷನ್ ಅಲ್ಲಿ ಒಂದು ಕ್ವಾಂಟಿಟಿ ಅನ್ನೋದು ವೇರಿ ಆಗ್ತಾ ಇದ್ರೆ ಅವಾಗ ಕ್ವಾಂಟಿಟೀಸ್ನ ಪ್ಲಸ್ ಅಂತ ತಗೋಬೇಕು. ಯಾವ ಕ್ವಾಂಟಿಟೀಸ್ ಆದ್ರೆ ಪಾಸಿಟಿವ್ ಎಕ್ಸ್ ಅಲ್ಲಿ ವೇರಿ ಆಗ್ತಾ ಇರುತ್ತೋ ಅದನ್ನ ಪ್ಲಸ್ ಅಂತ ತಗೋಬೇಕು. ಯಾವ ಕ್ವಾಂಟಿಟಿ ಆದ್ರೆ ಕೆಳಗಡೆಗೆ ವೇರಿ ಆಗ್ತಾ ಇರುತ್ತೋ, ಕೆಳಗಡೆಗೆ ಆಕ್ಟ್ ಮಾಡ್ತಾ ಇರುತ್ತೋ ಅದನ್ನ ಮೈನಸ್ ಅಂತ ತಗೋಬೇಕು. ಅಷ್ಟೇ ಅಲ್ಲ, ಯಾವ ಕ್ವಾಂಟಿಟೀಸ್ ಆದ್ರೆ ನಿಮ್ಗೆ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಅಲ್ಲಿ ಮೂವ್ ಆಗ್ತಾ ಇರುತ್ತೋ ಅದನ್ನ ಸಹ ನಾವು ಮೈನಸ್ ಅಂತ ನಾವು ಕನ್ಸಿಡರ್ ಮಾಡಬೇಕು. ಸರಿನಾ ರೀ? ಸೊ ಸಿ ಹಿಯರ್, sign conventions ಅಂತ ಹೇಳ್ತಾ ಇದೀವಿ. We call it as a Cartesian sign conventions. Got it here? So what is that? As I said, observe this. Let us say this is the XY coordinates XY axis ಅಂತ ಕನ್ಸಿಡರ್ ಮಾಡೋಣ. Any quantity which varies along the positive x direction, those quantities are taken as plus ಅಂತ ಹೇಳ್ತಾರೆ. ಯಾವ ಕ್ವಾಂಟಿಟೀಸ್ ಆದ್ರೆ ನಿಮ್ಗೆ ಪಾಸಿಟಿವ್ ವೈ ಡೈರೆಕ್ಷನ್ ಅಲ್ಲಿ ವೇರಿ ಆಗ್ತಾ ಇರುತ್ತೋ ಆ ಕ್ವಾಂಟಿಟೀಸ್ನ ನಾವು ಪಾಸಿಟಿವ್ ಅಂತ ತಗೋಬೇಕು. ಯಾವ ಕ್ವಾಂಟಿಟೀಸ್ ಆದ್ರೆ ನಿಮಗೆ ಡೌನ್ವರ್ಡ್ ವೇರಿ ಆಗ್ತಾ ಇರುತ್ತೋ ಅದನ್ನ ನಾವು ನೆಗೆಟಿವ್ ಅಂತ ತಗೋಬೇಕು.
ಆ್ಯಂಡ್ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಅಲ್ಲಿ ವೇರಿ ಆಗ್ತಾ ಇದ್ರೆ ಆ ಕ್ವಾಂಟಿಟೀಸ್ನ ಮೈನಸ್ ಅಂತ ನಾವು ಕನ್ಸಿಡರ್ ಮಾಡಬೇಕು. ಸರಿನಾ ರೀ? ಸೊ ಅಕಾರ್ಡಿಂಗ್ ಟು ದಿಸ್ ವಾಟ್ ಕ್ಯಾನ್ ಯು ಸೇ ಅಬೌಟ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ? ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ನೋಡಿ, ಬಾಡಿ ಅನ್ನೋದು ಮೇಲೆ ಮೂವ್ ಆಗ್ತಾ ಇರ್ಬೋದು, ಇಲ್ಲ ಕೆಳಗಡೆಗೆ ಬರ್ತಾ ಇರ್ಬೋದು. ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅನ್ನೋದು ಯಾವಾಗಲೂ ಕೆಳಗಡೆಗೆ ಡೌನ್ವರ್ಡ್ ಆಕ್ಟ್ ಮಾಡ್ತಾ ಇರುತ್ತೆ. ಇಸ್ ಇಟ್ ರೈಟ್? ದೇರ್ ಫೋರ್ ವಿಲ್ ಗೆಟ್ ಆಕ್ಸಲರೇಷನ್ ಆಸ್ ಮೈನಸ್ ಜಿ ಅಂತ ಬರುತ್ತೆ. ಅರ್ಥ ಆಯ್ತಲ್ವಾ ಯಾಕೆ ಮೈನಸ್ ಜಿ ತಗೊಳ್ತಾ ಇದೀವಿ ಅಂತ ಅಂದ್ಬಿಟ್ಟು? ನಾವು ಲೆಟ್ ಅಸ್ ಸಿ ಹಿಯರ್, ಆಸ್ ದ force is acting in downward direction, the body is moving up since its velocity goes on decreasing ಅಂತ ಹೇಳ್ತಾರೆ. ಯಾವಾಗಾದ್ರೆ ವೆಲಾಸಿಟಿ ಅನ್ನೋ ಡಿಕ್ರೀಸ್ ಆಗ್ತಾ ಇರುತ್ತೋ, ಆಫ್ಟರ್ ರೀಚಿಂಗ್ ಸರ್ಟನ್ ಹೈಟ್ ವಿ ಕಾಲ್ ದಿಸ್ ಹೈಟ್ ಆಸ್ ಮ್ಯಾಕ್ಸಿಮಮ್ ಹೈಟ್ ಅಂತ ಹೇಳ್ತಾರೆ. ಒಂದು ಬಾಡಿ ಅನ್ನೋದು ಮ್ಯಾಕ್ಸಿಮಮ್ ಹೈಟ್ ಹೋದ ನಂತರ ಅದರ ಫೈನಲ್ ವೆಲಾಸಿಟಿ ಅನ್ನೋದು ಏನಾಗುತ್ತೆ ಅಂತಂದ್ರೆ ಇಟ್ ಬಿಕಮ್ಸ್ ಈಕ್ವಲ್ ಟು ಝೀರೋ. ಇಟ್ಸ್ ಫೈನಲ್ ವೆಲಾಸಿಟಿ ಬಿಕಮ್ಸ್ ಈಕ್ವಲ್ ಟು ಝೀರೋ ಅಂತ ಹೇಳ್ತಾರೆ. ಹೆಚ್ ಈಸ್ ದ ಮ್ಯಾಕ್ಸಿಮಮ್ ಹೈಟ್. ಐ ಆಮ್ ರೈಟಿಂಗ್ ದಿಸ್. U, what is U called here? U is the initial velocity. U is the initial velocity ಅಂತ ಹೇಳ್ತೀವಿ. V is the final velocity. V is called as a final velocity. And H ನ ನಾವೇಂತ ಕರಿತಾ ಇದೀವಿ? maximum height ಅಂತ ಹೇಳ್ತಾ ಇದೀವಿ. H we call it as a maximum height. And later, what is this G? G is represented as a acceleration due to gravity. Acceleration due to gravity. These are the symbols we have to keep in our mind before going to analyze the equations of motion. Okay na? Now let us study what are the equations of motion. First equation ನಮಗೆ ಗೊತ್ತಿದಲ್ವಾ? What is that? V is equals to U plus AT ಅಂತ ಒಂದು ಈಕ್ವೇಶನ್ ನಮಗೆ ಗೊತ್ತಿದೆ. ಸೊ ಈ ಈಕ್ವೇಶನ್ ಹೇಗೆ ಚೇಂಜ್ ಆಗುತ್ತೆ ಅನ್ನೋದನ್ನ ನೋಡೋಣ. ಹೌ ದಿಸ್ ಈಕ್ವೇಶನ್ ವಿಲ್ ಚೇಂಜ್, ಅಬ್ಸರ್ವ್ ಮಾಡಿ. ಸೊ ವಾಟ್ ಹ್ಯಾಪನ್ಸ್ ಟು ದಿಸ್ ವಿ ವ್ಯಾಲ್ಯೂ ಅಂಡ್ ಬಿಫೋರ್ ದಿಸ್ ಅನಲೈಸ್ ಮಾಡಿ. ಯು ಇನಿಷಿಯಲ್ ವೆಲಾಸಿಟಿ ಯಾವ ಡೈರೆಕ್ಷನ್ ಅಲ್ಲಿ ಇದೆ? ಮೇಲೆ ಇದೆ. ಮೇಲೆ ಆಕ್ಟ್ ಮಾಡ್ತಾ ಇರೋದ್ರಿಂದ ಈ ಇನಿಷಿಯಲ್ ವೆಲಾಸಿಟಿ ನಾನು ಪ್ಲಸ್ ಯು ಅಂತ ನಾನು ಕನ್ಸಿಡರ್ ಮಾಡಬಹುದು. ಓಕೆನಾ? ಅಂಡ್ ವಾಟ್ ಕ್ಯಾನ್ ಯು ಸೇ ಅಬೌಟ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ದಿಸ್ ಆಬ್ಜೆಕ್ಟ್ ಆರ್ ದ ಬಾಡಿ? ಹೇಗೆ ಡಿಸ್ಪ್ಲೇಸ್ ಆಗ್ತಾ ಇದೆ? ಇಟ್ ಈಸ್ ವೇರಿಂಗ್, ಡಿಸ್ಪ್ಲೇಸ್ಮೆಂಟ್ ಈಸ್ ವೇರಿಂಗ್ ಅಲಾಂಗ್ ದ ಪಾಸಿಟಿವ್ ವೈ ಡೈರೆಕ್ಷನ್. ಹಾಗಾಗಿ ನಿಮಗೆ ಇಲ್ಲೂ ಸಹ ಡಿಸ್ಪ್ಲೇಸ್ಮೆಂಟ್ ಅನ್ನೋದು ನಿಮಗೆ ಪ್ಲಸ್ ಹೆಚ್ ಅಂತ ನಾವು ಕನ್ಸಿಡರ್ ಮಾಡಬೇಕು. ಅರ್ಥ ಆಗ್ತದೆ ಸೈನ್ ಕನ್ವೆನ್ಷನ್ಸ್ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು? ಸೊ ಬಾಡಿಯ ವೆಲಾಸಿಟಿ ಅನ್ನೋದು ಇನಿಷಿಯಲಿ ಮೇಲೆ ಪ್ರೊಜೆಕ್ಟ್ ಆಗಿದೆ, ಮೇಲೆ ಆಕ್ಟ್ ಮಾಡ್ತಾ ಇದೆ. ಹಾಗಾಗಿ ಇನಿಷಿಯಲ್ ವೆಲಾಸಿಟಿನ ಪ್ಲಸ್ ಅಂತ ಕನ್ಸಿಡರ್ ಮಾಡ್ತಾ ಇದೀವಿ. ಅದ್ರ ಡಿಸ್ಪ್ಲೇಸ್ಮೆಂಟ್ ಸಹ ನಿಮ್ಗೆ ಏನಾಗ್ತಾ ಇದೆ ನಿಮಗೆ ಅಂತಂದಾಗ ಇಟ್ ಈಸ್ ವೇರಿಂಗ್ ಅಲಾಂಗ್ ದ ಪಾಸಿಟಿವ್ ವೈ ಡೈರೆಕ್ಷನ್. ಸೊ ವೈ ಐ ಆಮ್ ಟೇಕಿಂಗ್ ಎಸ್ ಇಸ್ ಈಕ್ವಲ್ಸ್ ಟು ಪ್ಲಸ್ ಹೆಚ್ ಅಂತ ಹೇಳ್ತಾ ಇದೆ. ಇಸ್ ಇಟ್ ರೈಟ್ ಮಾ? ಅಂಡ್ ಲೇಟರ್ ಆಕ್ಸಲರೇಷನ್ ಏನಾಗಿರುತ್ತೆ ಅಂತಂದ್ರೆ ದ ಬಾಡಿ ಈಸ್ ಮೂವಿಂಗ್ ಅಪ್, ಇಟ್ ಈಸ್ ಮೂವಿಂಗ್ ಅಂಡರ್ ದ ಗ್ರಾವಿಟೇಷನಲ್ ಫೋರ್ಸ್. ಹಾಗಾಗಿ ಆಕ್ಸಲರೇಷನ್ ಈಸ್ ಆಕ್ಟಿಂಗ್ ಡೌನ್ವರ್ಡ್. ಸೊ ವಿಲ್ ಟೇಕ್ ಇಟ್ ಆಸ್ ಅ ಮೈನಸ್ ಜಿ ಅಂತ ನಾವು ಬರೀಬಹುದು. ಓಕೆನಾ? ಸೊ ದೇರ್ ಫೋರ್ ಅಕಾರ್ಡಿಂಗ್ ಟು ದಟ್ ಫೈನಲ್ ವೆಲಾಸಿಟಿ ಬಿಕಮ್ಸ್ ಈಕ್ವಲ್ಸ್ ಟು ವಾಟ್ ಮಾ? ಝೀರೋ ಆಗಿರುತ್ತೆ. ಇನಿಷಿಯಲ್ ವೆಲಾಸಿಟಿ ಇಸ್ ಈಕ್ವಲ್ಸ್ ಟು ಪ್ಲಸ್ ಯು. ಓಕೆ, ಪ್ಲಸ್ ಎ ಅಂತಂದಾಗ ಮೈನಸ್ ಜಿ ಅಂತ ಬರಿತಾ ಇದ್ದೀವಿ. ದಟ್ ಈಸ್ ದ ಟಿ ಅಂತ ಹೇಳ್ತೀವಿ. ಇಸ್ ಇಟ್ ರೈಟ್? ಟಿ, ವಾಟ್ ಈಸ್ ದ ಟಿ ಹಿಯರ್? ಟಿ ಈಸ್ ದ ಟೈಮ್ ಆಫ್ ಟ್ರಾವೆಲ್ ಅಂತ ನಾವು ಬರೀಬಹುದು. ವಾಟ್ ಈಸ್ ದ ಟಿ ಟೇಕನ್ ಹಿಯರ್? ಟಿ ಈಸ್ ದ ಟೈಮ್ ಟೇಕನ್ ಟು ರೀಚ್ ದ ಮ್ಯಾಕ್ಸಿಮಮ್ ಹೈಟ್ ಅಂತ ನಾವು ಹೇಳ್ತಾ ಇದ್ದೀವಿ. ಇಸ್ ಇಟ್ ರೈಟ್ ಮಾ? ನೋಡಿ ಇಲ್ಲಿ ಅನಲೈಸ್ ಮಾಡಿ, ಇಲ್ಲಿ ಏನು ಬರುತ್ತೆ ಅಂತ ಅಂದ್ಬಿಟ್ಟು 0 ಈಸ್ ಈಕ್ವಲ್ಸ್ ಟು ಯು ಮೈನಸ್ ಜಿ ಟಿ ಅಂತ ಬರುತ್ತೆ. therefore t becomes equals to u by g ಅಂತ ನಾವು ಬರೀಬಹುದು. ವಿ ಕಾಲ್ ದಿಸ್ ಆಸ್, ಈ ಟೈಮ್ನ, ಈ ಒಂದು ಪರ್ಟಿಕ್ಯುಲರ್ ಟೈಮ್ನ ಏನಂತ ಹೇಳ್ತಾ ಇದೀವಿ? ಟೈಮ್ ಆಫ್ ಅಸೆಂಟ್ ಅಂತ ನಾವು ಕರಿತಾ ಇದೀವಿ. ವಾಟ್ ಇಸ್ ದ ಟೈಮ್ ಆಫ್ ಅಸೆಂಟ್? ಹೇಳಿ ಬರ್ದಿರ್ತೀನಿ ನೋಡಿ ಇಲ್ಲಿ. ದ ಟೈಮ್ ಟೇಕನ್ by the body to reach the maximum height ಅಂತ ಹೇಳ್ತಾ ಇದೀವಿ. ಟೈಮ್ ಟೇಕನ್ ಬೈ ದ ಬಾಡಿ ಟು ರೀಚ್ ದ ಮ್ಯಾಕ್ಸಿಮಮ್ ಹೈಟ್, ಓಕೆ, ಇಸ್ ಕಾಲ್ಡ್ ಟೈಮ್ ಆಫ್ ಅಸೆಂಟ್ ಅಂದ್ರೆ ಮೇಲೆ ಅಲ್ವಾ? ದೇರ್ಫೋರ್ ಟೈಮ್ ಟೇಕನ್ ಬೈ ಅ ಬಾಡಿ ಟು ರೀಚ್ ದ ಮ್ಯಾಕ್ಸಿಮಮ್ ಹೈಟ್ ಇಸ್ ಕಾಲ್ಡ್ ಆಸ್
ಟೈಮ್ ಆಫ್ ಅಸೆಂಟ್ ಅಂತ ನಾವು ಕರಿತೀವಿ. ಸೊ ಇದನ್ನ ಬೇಕಾದ್ರೆ ನಾವು ಟಿ ಎ ಅಂತಾನು ಬೇಕಾದ್ರೆ ರೆಪ್ರೆಸೆಂಟ್ ಮಾಡಬಹುದು. ವಿ ಕ್ಯಾನ್ ಆಲ್ಸೋ ರೆಪ್ರೆಸೆಂಟ್ ಇಟ್ ಆಸ್ ಟಿ ಸಫಿಕ್ಸ್ ಎ, ಟೈಮ್ ಆಫ್ ಅಸೆಂಟ್. ಗಾಟ್ ಇಟ್ ಮಾ? Any doubt you can comment ma, so that I will explain to you. Now let us see what can you say about what is the second equation ma. Illu nodi illi what is this u value? U is equals to g into t anta barutte. Whenever we know what is the time of ascent illa time taken by a body for its travel in upward motion ನಮಗೆ ಗೊತ್ತಿದೆ ಅಂತಂದ್ರೆ ಐ ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್ what is its initial velocity. Understanding here? So u andrenapa initial velocity, u equal to g into t. If I know what is the time, then I can calculate its initial velocity ಅಂತನ ನಾವು ಹೇಳಬಹುದು. ಓಕೆನಾ? These are all important for the entrance examinations ma. Now let us check it. The second equation ಏನಪ್ಪ ಬರುತ್ತೆ ನಮ್ಗಿಲ್ಲಿ? S is equals to ut plus half at square. Is it right? This is the second equation we have derived and we have studied also ma. ಸೊ ಇಲ್ಲಿ ನೋಡಿ ಏನಾಗುತ್ತೆ ಅಂತ ಅಂದ್ಬಿಟ್ಟು ಎಸ್ ಅನ್ನೋದು ಏನಾಗುತ್ತೆ ನಿಮ್ಗೆ ಇಲ್ಲಿ ಅಂತಂದಾಗ ಹೆಚ್ ಅಂತ ನಾವು ಬರೀಬಹುದಲ್ವಾ, ಪ್ಲಸ್ ಹೆಚ್. ಯು ಈಸ್ ನಥಿಂಗ್ ಬಟ್ ಯು ಓನ್ಲಿ ಇಂಟು ಟಿ ಪ್ಲಸ್ ಹಾಫ್ ಇಂಟು ಎ ವ್ಯಾಲ್ಯೂ ಈಸ್ ಮೈನಸ್ ಜಿ ಇಂಟು ಟಿ ಸ್ಕ್ವಯರ್ ಅಂತ ನಾವು ಬರಿತಾ ಇದ್ದೀವಿ. ಸೊ ಇಫ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ, ಹೆಚ್ ಬಿಕಮ್ಸ್ ಈಕ್ವಲ್ಸ್ ಟು ಯು ಟಿ ಮೈನಸ್ ಹಾಫ್ ಜಿ ಟಿ ಸ್ಕ್ವಯರ್ ಅಂತ ಬರುತ್ತೆ. ದಿಸ್ ಈಸ್ ಹೌ ವಿ ಕ್ಯಾನ್ ಆನ್ಸರ್ ದ question. So if they ask what is the maximum height reached by the body after the time t seconds ಅಂತಂದಿದ್ದಾಗ we can write h is equals to ut minus half ಜಿ ಟಿ ಸ್ಕ್ವೇರ್ ಅಂತ ಹೇಳ್ತಾರೆ. ಇಲ್ಲ ಇದನ್ನ ಇನ್ನೂ ಒಂದು ರೀತಿ ನಾವು ಅರ್ಥ ಮಾಡ್ಕೋಬಹುದು. ಏನಂತಂದಾಗ ಇಸ್ ಅ ಡಿಸ್ಪ್ಲೇಸ್ಮೆಂಟ್ ಆಫ್ ಎ ಬಾಡಿ ಆಫ್ಟರ್ ಟೈಮ್ ಟಿ ಸೆಕೆಂಡ್ಸ್ ಅಂತಾನು ಹೇಳಬಹುದು. ಗಾಟ್ ಇಟ್ ಮಾ? ಲೈಕ್ ದಟ್ ದ ಸೆಕೆಂಡ್ ಈಕ್ವೇಶನ್ ವಿಲ್ ಚೇಂಜ್. ನೋಡಿ ಥರ್ಡ್ ಈಕ್ವೇಶನ್ ಏನಾಗುತ್ತೆ ಅಂತ ಒಂದ್ಸರಿ ನೋಡೋಣ. ಥರ್ಡ್ ಈಕ್ವೇಶನ್ ಮಾ ವಿ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಯು ಸ್ಕ್ವೇರ್ ಪ್ಲಸ್ 2as ಅಂತ ನಾವು ಬರೀಬಹುದು. ವಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಯು ಸ್ಕ್ವೇರ್ ಪ್ಲಸ್ 2as. ಓಕೆ, ವಾಟ್ ಹ್ಯಾಪನ್ಸ್ ಟು ದಿಸ್ ಈಕ್ವೇಶನ್ ಒಂದ್ಸರಿ ಅನಲೈಸ್ ಮಾಡೋಣ. ವಿ ಅಂದ್ರೆ ಎಷ್ಟಪ್ಪ? 0. ಇಸ್ ಇಟ್ ರೈಟ್? ಫೈನಲ್ ವೆಲಾಸಿಟಿ ಇಸ್ ಈಕ್ವಲ್ ಟು 0. 0 ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಅಂತಂದ್ರೆ ಯು ಓನ್ಲಿ ಪ್ಲಸ್ 2 ಇಂಟು ಎ ಅಂತಂದಾಗ ಮೈನಸ್ ಜಿ, ಎಸ್ ಅಂತಂದಾಗ ವಿ ಕ್ಯಾನ್ ರೈಟ್ ಹೆಚ್ ಅಂತ ನಾವು ಬರಿತಾ ಇದ್ದೀವಿ. So 0 is equal to u square minus 2gh ಅಂತ ಬರುತ್ತೆ. 0 is equal to u square minus 2gh ಅಂತ ನಾವು ಬರೀಬಹುದು. So from this we can say that u square is equal to 2gh ಅಂತ ನಾವು ಬರೀಬಹುದು. Is it right ma? ಇಲ್ಲ ಅಂತಂದ್ರೆ u is equals to root of 2gh. ನೋಡಿ, ಈ ಈಕ್ವೇಶನ್ ಯಾವಾಗ ನಾವು ಯೂಸ್ ಮಾಡ್ತೀವಿ ಅಂತಂದ್ರೆ ವೆನೆವರ್ ವಿ ನೋ ದ ಮ್ಯಾಕ್ಸಿಮಮ್ ಹೈಟ್ ಟ್ರಾವೆಲ್ಡ್ ಬೈ ಎ ಬಾಡಿ. ಒಂದು ಬಾಡಿ ಅನ್ನೋದು ಮ್ಯಾಕ್ಸಿಮಮ್ ಹೈಟ್ ಹೋಗಿದೆ, ಆ ಹೈಟ್ ವ್ಯಾಲ್ಯೂ ನಮಗೆ ಗೊತ್ತಿದ್ದಾಗ ಅವಾಗ ಅದರ ಇನಿಷಿಯಲ್ ವೆಲಾಸಿಟಿ ಹೇಗೆ ಫೈಂಡ್ ಔಟ್ ಮಾಡ್ತೀರಾ ಅಂತಂದ್ರೆ ರೂಟ್ ಆಫ್ 2gh ಫಾರ್ಮುಲಾ ಅಪ್ಲೈ ಮಾಡಿದ್ರೆ ವಿಲ್ ಗೆಟ್ ದ ಇನಿಷಿಯಲ್ ವೆಲಾಸಿಟಿ. ಓಕೆ, ಇಲ್ಲ ಈ ಒಂದು ಫಾರ್ಮುಲಾ ಇನ್ನೊಂದು ನಾವು ಕಲಿಬಹುದು. ಏನದು ಅಂತ ಒಂದ್ಸರಿ ನೋಡೋಣ. What is that? Observe ಮಾಡಿ. h becomes equals to u square by 2g. Got it ma? h is equals to u square by 2g. ಈ ಫಾರ್ಮುಲಾ ಯಾಕೆ ಯೂಸ್ ಮಾಡ್ತೀರಾ ಅಂತಂದ್ರೆ ಇಫ್ ವಿ ನೋ ವಾಟ್ ಈಸ್ ದ ಇನಿಷಿಯಲ್ ವೆಲಾಸಿಟಿ ಆಫ್ ಪ್ರೊಜೆಕ್ಷನ್ ಮಾ, ಅಂದ್ರೆ ಈ ಒಂದು ಬಾಡಿ ಅನ್ನೋದು ಎಷ್ಟು ಸ್ಪೀಡಲ್ಲಿ ನಾನು ಮೇಲೆ ಎಸಿತಾ ಇದ್ದೀನಿ ಅಂತ ನನಗೆ ಗೊತ್ತಾದ್ರೆ ಅವಾಗ ನಾನು ಮ್ಯಾಕ್ಸಿಮಮ್ ಹೈಟ್, ಅದು ಎಷ್ಟು ಹೈಟ್ ಹೋಗ್ಬೋದು ಅಂತ ನಾನು ಫೈಂಡ್ ಔಟ್ ಮಾಡ್ಬೋದು ಯೂಸಿಂಗ್ ದ ರಿಲೇಷನ್ ಯು ಸ್ಕ್ವೇರ್ ಬೈ 2g. ಅರ್ಥ ಆಯ್ತಾ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು? ಲೈಕ್ ದಟ್ ವಿ ಕ್ಯಾನ್ ಅನಲೈಸ್ ದ ಕ್ವಶನ್ಸ್. ನೀಟಾಗಿ ಅರ್ಥ ಮಾಡ್ಕೊಳ್ಳಿ. u equal to root of 2g. That will give initial velocity when we know the maximum height. h equal to u square by 2g. ಇದು ಯಾವಾಗ ಬರುತ್ತೆ? When we know what is the initial velocity, we can calculate the maximum height traveled by a body. Got it ma? And ಇನ್ನೊಂದು ನಾಲ್ಕನೇ ಒಂದು fourth equation is there. What is that ಅಂತಂದಾಗ
distance traveled by the body in nth second, that is u plus a by 2 into 2n minus 1 ಅಂತ ಒಂದು ಈಕ್ವೇಶನ್ ನ ಓದಿದ್ದೀವಿ. ಇಸ್ ಇಟ್ ರೈಟ್ ಮಾ? ಸೊ ಫ್ರಮ್ ದಿಸ್ ವಿ ಕ್ಯಾನ್ ಸೇ ದಟ್ ಎನ್ ಅಂದ್ರೆ hn ಅಂತ ನಾವು ಕರೆಯೋಣ, ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಅಂತಂದ್ರೆ ಮೈನಸ್ ಜಿ ಬೈ 2 ಇಂಟು 2n minus 1 ಅಂತ ಬರೀಬಹುದು. ಸೊ ಇಫ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ಮಾ, hn is equals to u minus g by 2 into 2n minus 1 ಅಂತ ನಾವು ಬರಿತಾ ಇದ್ದೀವಿ. This is the height traveled by the body in nth second. I explained to you what is the meaning of nth second in the previous class. Okay, like that we can analyze the equations of motion for a body which is moving vertically upward direction. Okay, now let us analyze what is the motion of a body. Under free fall ಅಂತ ಹೇಳ್ತಾ ಇದ್ದೀನಿ. ಓಕೆನಾ? Equations of motion, is it right ma? Motion of a body under free fall ಅಂತಾನು ಹೇಳ್ಬೋದು. ಇಲ್ಲ ಅಂತಂದಾಗ ಫ್ರೀಲಿ ಫಾಲಿಂಗ್ ಬಾಡಿ ಅಂತ ನಾವು ಡೈರೆಕ್ಟ್ ಆಗಿ ಕನ್ಸಿಡರ್ ಮಾಡಬಹುದು. ಓಕೆನಾ? ಸೊ ಪ್ಲೀಸ್ ಅನಲೈಸ್ ದೀಸ್ ಥಿಂಗ್ಸ್ ಮೈ ಹಿಯರ್. ನೋಡಿ ಇಲ್ಲಿ ಹೇಗೆ ಅನಲೈಸ್ ಮಾಡಬಹುದು ಅಂತ ಒಂದ್ಸರಿ ನೀಟಾಗೆ ಥಿಂಕ್ ಮಾಡಿ. ಲೆಟ್ ಅಸ್ ಕನ್ಸಿಡರ್ ದಿಸ್ ಈಸ್ ಎ ಸರ್ಫೇಸ್ ಆಫ್ ಎ ಬಾಡಿ. ಇದನ್ನ ಸರ್ಫೇಸ್ ಆಫ್ ಎ ಅರ್ತ್ ಅಂತ ನಾವು ಕನ್ಸಿಡರ್ ಮಾಡೋಣ. And let us consider a body is dropped from the height h ಅಂತ ನಾವು ಟ್ರೀಟ್ ಮಾಡೋಣ. h ಅನ್ನೋದೇನು ಅಂತಂದಾಗ the height from which a body is dropped. And please listen, whenever we listen a body is drop ಆಗಿದೆ ಅಂತ ಕೇಳಿಸ್ಕೊಂಡ್ರೆ, not thrown is different and the dropped is different ma. ಓಕೆ, ಡ್ರಾಪ್ಡ್ ಅಂದ್ರೂ ಒಂದೇ, ಇಲ್ಲ ರಿಲೀಸ್ಡ್ ಅಂದ್ರೂ ಒಂದೇ. ಗಾಟ್ ಇಟ್ ಮಾ? ಯಾವಾಗಾದ್ರೆ ಬಾಡಿನ ನಾವು ಡ್ರಾಪ್ ಮಾಡಿದ್ದೀವಿ ಅಂತ ಹೇಳ್ತೀವೋ ಅವಾಗ ಅದರ ಇನಿಷಿಯಲ್ ವೆಲಾಸಿಟಿ ಅನ್ನೋದು 0 ಆಗಿರುತ್ತೆ. ಇನಿಷಿಯಲ್ ವೆಲಾಸಿಟಿ ಆಫ್ ದ freely falling body must and should we have to take it as a 0. Suppose if they have mentioned a body is thrown downward ಅಂತಂದಾಗ ಅವಾಗ ಅದಕ್ಕೆ ಇನಿಷಿಯಲ್ ವೆಲಾಸಿಟಿ ಅನ್ನೋದು ಇರುತ್ತೆ ಅನ್ನೋದು ನಮಗೆ ಗೊತ್ತಾಗಿರಬೇಕು. ಇಸ್ ಇಟ್ ರೈಟ್ ಮಾ? ನಾವು ಅಬ್ಸರ್ವ್ ಮಾಡಿ, since it is moving under the gravitational force, so before reaching the ground it will acquire some velocity v, ಫೈನಲ್ ವೆಲಾಸಿಟಿ v ಅನ್ನೋದು ನಿಮಗೆ ಸಿಗುತ್ತೆ. ನೋಡಿ, ಈ v ಅನ್ನೋದು ಯಾವ ಡೈರೆಕ್ಷನ್ ಆಕ್ಟ್ ಮಾಡ್ತಾ ಇದೆ? ಇಟ್ ಇಸ್ ಆಕ್ಟಿಂಗ್ ಇನ್ ಡೌನ್ವರ್ಡ್ ಡೈರೆಕ್ಷನ್. ಸೊ ಹಾಗಾಗಿ v becomes equals to minus v ಅಂತ ನಾವು ಬರೀಬಹುದು. ಇಸ್ ಇಟ್ ರೈಟ್ ಆರ್ ನಾಟ್ ಮಾ? ಅಂಡ್ ಲೇಟರ್ according to sign convention ma. And what can you say about the displacement here? Displacement s is equal to, displacement s ಏನಾಗಿರುತ್ತೆ? ಕೆಳಗಡೆಗೆ ವೇರಿ ಆಗ್ತಾ ಇರೋದ್ರಿಂದ ಡಿಸ್ಪ್ಲೇಸ್ಮೆಂಟ್ ಅನ್ನೋದು ಅದರ ಡಿಸ್ಪ್ಲೇಸ್ಮೆಂಟ್ ನ ಮೈನಸ್ ಹೆಚ್ ಅಂತ ನಾವು ಕನ್ಸಿಡರ್ ಮಾಡಬಹುದು ಅಕಾರ್ಡಿಂಗ್ ಟು ಸೈನ್ ಕನ್ವೆನ್ಷನ್. ವಾಟ್ ಇಟ್ ಮಾ? ಅಂಡ್ ಲೇಟರ್ ವಾಟ್ ಕ್ಯಾನ್ ಯು ಸೇ ಅಬೌಟ್ ದ ಆಕ್ಸಲರೇಷನ್ ಹಿಯರ್? ನೋಡಿ, ಬಾಡಿ ಅನ್ನೋದು ಮೇಲೆ ಹೋಗ್ಬೇಕಾದ್ರೂ ಇಲ್ಲ ಕೆಳಗೆ ಬಡಬೇಕಾದ್ರೂ ಇಟ್ ಈಸ್ ಮೂವಿಂಗ್ ಅಂಡರ್ ದ ಗ್ರಾವಿಟೇಷನಲ್ ಫೋರ್ಸ್. ಹಾಗಾಗಿ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅನ್ನೋದು ಯಾವತ್ತಿಗೆ ಆಗಲಿ ಡೌನ್ವರ್ಡ್ ಆಕ್ಟ್ ಮಾಡ್ತಾ ಇರುತ್ತೆ. ದೇರ್ಫೋರ್ ಯು ಕ್ಯಾನ್ ಸೇ ಎ ಈಸ್ ಈಕ್ವಲ್ ಟು ಮೈನಸ್ ಜಿ ಅಂತ ನಾವು ಬರೀಬಹುದು. ಎ ಈಸ್ ಈಕ್ವಲ್ ಟು ಮೈನಸ್ ಜಿ. ಅರ್ಥ ಆಗ್ತದಲ್ವಾ? ಸೊ ದೀಸ್ ಆರ್ ದ ಕ್ವಾಂಟಿಟೀಸ್ we have written according to sign convention. Is it right? Now let us see what can you say about equations of motion and how to analyze from these equations. First one, what is the first equation we have studied? First equation we have studied v is equals to u plus at. v is equals to u plus at. Got it ma here? ನೋಡಿ, ಈ ಈಕ್ವೇಶನ್ ಹೇಗೆ ಚೇಂಜ್ ಆಗುತ್ತೆ ಅಂತ ಒಂದ್ಸರಿ ನೀಟ್ ಅನಲೈಸ್ ಮಾಡೋಣ. ವಿ ಅಂದ್ರೇನಪ್ಪ? ಇಲ್ಲಿ ವಿ ಅನ್ನೋದು ನಿಮಗೆ ಮೈನಸ್ ವಿ ಆಗಿರುತ್ತೆ. ವಿ ಅನ್ನೋದೇನಾಗಿರುತ್ತೆ? ಮೈನಸ್ ವಿ ಆಗಿರುತ್ತೆ ಅಕಾರ್ಡಿಂಗ್ ಟು ಸೈನ್ ಕನ್ವೆನ್ಷನ್. ಯು ಇನಿಷಿಯಲ್ ವೆಲಾಸಿಟಿ ವಿಲ್ ಬಿಕಮ್ ಈಕ್ವಲ್ ಟು 0 ಬಿಕಾಸ್ ಇಟ್ ಈಸ್ ಡ್ರಾಪ್ಡ್ ಪ್ಲಸ್ ಎ ಅಂದ್ರೆ ಮೈನಸ್ ಜಿ ಇಂಟು ಟಿ ಅಂತ ನಾವು ಬರೀಬಹುದು. ಇಸ್ ಇಟ್ ರೈಟ್? ದೇರ್ ಫೋರ್
ಮೈನಸ್ ವಿ ಬಿಕಮ್ಸ್ ಈಕ್ವಲ್ಸ್ ಟು ಮೈನಸ್ ಜಿ ಟಿ ಅಂತ ನಾವು ಕರಿತಾ ಇದ್ದೀವಿ. ಇಸ್ ಇಟ್ ರೈಟ್ ಮಾ? ದೇರ್ ಫೋರ್ ಒಂದ್ಸಲ ನೀಟ್ ಅನಲೈಸ್ ಮಾಡಿ, ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿದ್ದಾಗ ದೆನ್ ವಿಲ್ ಗೆಟ್ ಫೈನಲ್ ವೆಲಾಸಿಟಿ ಆಫ್ ದ ಬಾಡಿ ಬಿಫೋರ್ ರೀಚಿಂಗ್ ದ ಗ್ರೌಂಡ್. Final, what is V ma? It is the final velocity of the body before reaching the ground. Ground reach ಆಗಕ್ಕೂ ಮುಂಚೆ ಅದರ ವೆಲಾಸಿಟಿ ಏನಾದ್ರೆ ಇರುತ್ತೋ ಅದನ್ನ V ಅಂತ ನಾವು ರೆಪ್ರೆಸೆಂಟ್ ಮಾಡ್ತಾ ಇದೀವಿ. ದಟ್ ಈಸ್ ಈಕ್ವಲ್ಸ್ ಟು G ಇಂಟು T. What is the T? T is the time taken by the body to reach the ground from the maximum or from certain height h ಅಂತ ಹೇಳ್ತಾರೆ. Therefore we can say, from this we can also write T is equals to V by G ಅಂತ ನಾವು ಬರಿತಾ ಇದೀವಿ. T is equals to V by G. We call this time, ಈ ಟೈಮ್ ನಾವೇಂತ ಕರಿತೀವಿ ಅಂತಂದಾಗ it is represented as a time of descent. Time of descent ಅಂತ ಹೇಳ್ತಾ ಇದೀವಿ. Time of descent. So I can write this as T suffix D ಅಂತ ಬರೀಬಹುದು. Time of descent. Time of descent, that is time taken by the body to reach the ground from the maximum height. Got it ma here? If you want, I will write the definition ma here. Time taken by the body, time taken by the body to reach the ground, to reach the ground from maximum height ma. From maximum height. Maximum height ಇಂದ ಸರ್ಫೇಸ್ ಆಫ್ ದ ಅರ್ತ್ ರೀಚ್ ಆಗೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೋ ಅದನ್ನ ಟೈಮ್ ಆಫ್ ಡಿಸೆಂಟ್ ಅಂತ ನಾವು ಕರಿತೀವಿ. ಗಾಟ್ ಇಟ್ ಮಾ? ಲೈಕ್ ದಟ್ ಯು ಹ್ಯಾವ್ ಟು ಥಿಂಕ್. ಲೆಟ್ ಅಸ್ ಸಿ ದ ಸೆಕೆಂಡ್ ಈಕ್ವೇಶನ್ ಮಾ ಹಿಯರ್. ವಾಟ್ ಕ್ಯಾನ್ ಯೂಸ್ ಔಟ್ ಸೆಕೆಂಡ್ ಈಕ್ವೇಶನ್? S is equals to ut plus half at ಸ್ಕ್ವಯರ್. ಈ ಈಕ್ವೇಶನ್ ಏನಾಗುತ್ತೆ ಅಂತಂದ್ರೆ ನೀಟಾಗಿ ಅನಲೈಸ್ ಮಾಡೋಣ. ಸೊ ಎಸ್ ಅಂತಂದ್ರೆ ಮೈನಸ್ ಹೆಚ್ ಅಂತ ಬರೀಬಹುದಲ್ವಾ? ಎಸ್ ಅಂದ್ರೆ ಏನು ಬರೀಬಹುದು ನಾವಿಲ್ಲಿ? ಮೈನಸ್ ಹೆಚ್ ಅಂತ ನಾವು ಬರೀತಾ ಇದ್ದೀವಿ. ಇಸ್ ಇಟ್ ರೈಟ್? ಮೈನಸ್ ಹೆಚ್ ಈಸ್ ಈಕ್ವಲ್ಸ್ ಟು ಯು ಅನ್ನೋ 0 ಆಗಿರೋದ್ರಿಂದ 0 ಪ್ಲಸ್ ಹಾಫ್ ಇಂಟು ಎ ಅಂತಂದ್ರೆ ಮೈನಸ್ ಜಿ ಇಂಟು ಟಿ ಸ್ಕ್ವಯರ್. ದೇರ್ ಫೋರ್ ವಿ ಕ್ಯಾನ್ ರೈಟ್ ಮೈನಸ್ ಹೆಚ್ ಈಸ್ ಈಕ್ವಲ್ಸ್ ಟು ಮೈನಸ್ ಹಾಫ್ ಜಿ ಟಿ ಸ್ಕ್ವಯರ್ ಅಂತ ಬರೀಬಹುದು. ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿದ್ದಾಗ then I will get h becomes equal to half gt square. Is it right ma? So what is h ma here? This is a, if I know what is the time taken by the body to reach the ground, then I can easily calculate from what height it is dropped ಅಂತ ಹೇಳ್ತಾರೆ. ಅದು ಎಷ್ಟು ಹೈಟ್ ಇಂದ ಡ್ರಾಪ್ ಮಾಡಿದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ ಯೂಸಿಂಗ್ ದಿಸ್ ರಿಲೇಷನ್. ಇಲ್ಲ, ಇಫ್ ಐ ನೋ ವಾಟ್ ಈಸ್ ಕ್ಯಾಪಿಟಲ್ ಹೆಚ್ ಅಂದರೆ ಎಷ್ಟು ಹೈಟಿಂದ ನಾವು ಡ್ರಾಪ್ ಮಾಡಿದ್ದೀವಿ ಅಂತ ನಮಗೇನಾದರೂ ಗೊತ್ತಾದರೆ ದೆನ್ ಐ ಕ್ಯಾನ್ ಕ್ಯಾಲ್ಕುಲೇಟ್ ವಾಟ್ ಇಸ್ ದ ಟೈಮ್ ಟೇಕನ್ ಟು ರೀಚ್ ದ ಗ್ರೌಂಡ್ ಮಾ. ಟು ರೀಚ್ ದ ಗ್ರೌಂಡ್, ದಟ್ ಈಸ್ ರೂಟ್ ಆಫ್ 2h by g ಅಂತ ಬರುತ್ತೆ. ಟೈಮ್ ಟಿ ಇಸ್ ಈಕ್ವಲ್ ಟು ರೂಟ್ ಆಫ್ 2h by g ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ದಿಸ್ ಇಸ್ ಆಲ್ಸೋ ಟೈಮ್ ಆಫ್ ಡಿಸೆಂಟ್ ಓನ್ಲಿ ಇನ್ ಟರ್ಮ್ಸ್ ಆಫ್ ಕ್ಯಾಪಿಟಲ್ ಹೆಚ್, ಇನ್ ಟರ್ಮ್ಸ್ ಆಫ್ height, in terms of height. Good, okay? ನೋಡಿ ಥರ್ಡ್ ಈಕ್ವೇಶನ್ ಸರಿ ನೋಡೋಣ. ವಾಟ್ ಈಸ್ ದಟ್ ಹಿಯರ್? ವಿ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಯು ಸ್ಕ್ವೇರ್ ಪ್ಲಸ್ 2as ಮಾ. ವಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಯು ಸ್ಕ್ವೇರ್ ಪ್ಲಸ್ 2as. ಇಲ್ಲಿ ಏನಾಗುತ್ತೆ ಒಂದ್ಸರಿ ನೋಡೋಣ. ವಿ ಏನಪ್ಪ ಆಗುತ್ತೆ? ಮೈನಸ್ ವಿ. ಇಸ್ ಇಟ್ ರೈಟ್? ಅಕಾರ್ಡಿಂಗ್ ಟು ಸೈನ್ ಕನ್ವೆನ್ಷನ್ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಯು ಈಸ್ 0, ಯು ಈಸ್ 0 ಪ್ಲಸ್ 2 ಇಂಟು ಎ ಅಂದರೆ ಮೈನಸ್ ಜಿ, ಎಸ್ ಅಂತಂದ್ರೆ ಮೈನಸ್ ಹೆಚ್. ಇಸ್ ಇಟ್ ರೈಟ್ ಆರ್ ನಾಟ್ ಮಾ? ದೇರ್ ಫೋರ್ ಹೇಗೆ ಬರಿಬೋದು ನೋಡಿ, ಇಲ್ಲಿ ಒಂದ್ಸರಿ ನೀಟಾಗಿ ಅನಲೈಸ್ ಮಾಡಿ. ವಿ ಕ್ಯಾನ್ ರೈಟ್ ವಿ ಸ್ಕ್ವೈರ್ ಈಸ್ ಈಕ್ವಲ್ಸ್ ಟು ಮೈನಸ್ ಪ್ಲಸ್ ಆಗುತ್ತೆ. ವಿ ಕ್ಯಾನ್ ರೈಟ್ 2gh ಅಂತ ನಾವು ಬರೀಬಹುದು. ವಿ ಕ್ಯಾನ್ ರೈಟ್ 2gh. ಸೊ ಫ್ರಮ್ ದಿಸ್ ವಿ ಕ್ಯಾನ್ ರೈಟ್ ವಿ ಈಸ್ ಈಕ್ವಲ್ಸ್ ಟು ರೂಟ್ ಆಫ್ 2gh. That means if I know the height from which the body is dropped, then I can easily calculate the velocity with which it strikes the ground. ಅದು ಯಾವ ವೆಲಾಸಿಟಿಯಲ್ಲಿ ಗ್ರೌಂಡ್ನ ರೀಚ್ ಆಗುತ್ತೆ ಅಂತ ನಾವು ಫೈಂಡ್ ಔಟ್ ಮಾಡ್ಬೋದು ಯೂಸಿಂಗ್ ವಿ ಈಕ್ವಲ್ ಟು ರೂಟ್ ಆಫ್ 2gh. ಅರ್ಥ ಆಯ್ತಲ್ವ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು? ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಮ್ಯಾಕ್ಸಿಮಮ್ ಹೈಟ್. ಹೆಚ್ ಏನಾಗುತ್ತೆ ಅಂತ ಒಂದ್ಸರಿ ಅಬ್ಸರ್ವ್ ಮಾಡೋಣ. ಹೆಚ್ ಬಿಕಮ್ಸ್ ಈಕ್ವಲ್ಸ್ ಏನ್ರಿ ಆಗುತ್ತೆ ಇಲ್ಲಿ? ವಿ ಸ್ಕ್ವೇರ್ ಡಿವೈಡ್ ಬೈ 2g ಅಂತ ನಾವು ಬರೀಬಹುದು.
v square divided by 2g. If I know what is the velocity with which it strikes the ground, then I can calculate the height from which the body is dropped ಅಂತ ಹೇಳ್ತಾ ಇದ್ದಾರೆ. h is equals to v square by 2g. ಗಾಟ್ ಇಟ್ ಮಾ? ಇಲ್ಲಿ ಅರ್ಥ ಆಗ್ತದಲ್ಲ ಏನು ಹೇಳ್ತಾ ಇದೆ ಅಂತ ಅಂದ್ಬಿಟ್ಟು. ದೇರ್ಫೋರ್ ಒಂದ್ಸರಿ ನೀವು ಅನಲೈಸ್ ಮಾಡಿ ಗೊತ್ತಾಗುತ್ತೆ. And what is the fourth equation here? Distance traveled in nth second, Sn is equals to u plus a by 2 into 2n minus 1. ಓಕೆನಾ? ನೋಡಿ, ಎಸ್ ಎನ್ ಡೌನ್ವರ್ಡ್ ಡಿಸ್ಪ್ಲೇಸ್ಮೆಂಟ್ ಇರೋದ್ರಿಂದ ಏನಂತ ಹೇಳ್ಬೋದು ನಾವಿಲ್ಲಿ? ಅಬ್ಸರ್ವ್ ಮಾಡಿ, ಮೈನಸ್ ಹೆಚ್ ಎನ್ ಈಕ್ವಲ್ ಟು 0. ಸೊ ಇಲ್ಲಿ ಮೈನಸ್ ಜಿ ಬೈ 2 ಇಂಟು 2n minus 1 ಅಂತ ನಾವು ಬರೀಬಹುದು. ಇಸ್ ಇಟ್ ರೈಟ್ ಮಾ? ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿದ್ದಾಗ hn becomes equals to g by 2 into 2n minus 1 ಅಂತ ಹೇಳ್ತಾ ಇದ್ವಿ. 2n minus 1. Got it ma? Like that we can analyze the equations of motion. Is it right ma? ಒಂದ್ಸರಿ ಇವಾಗ ನೀವು ನೀಟಾಗೆ ಥಿಂಕ್ ಮಾಡಿ ಏನು ಡಿಸ್ಕಸ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಒಂದ್ಸರಿ ನೋಡಿ ಇಲ್ಲಿ ನೀಟಾಗೆ. What is the motion? ಒಂದ್ಸರಿ ನೋಡಿ, ವರ್ಟಿಕಲಿ ಪ್ರೊಜೆಕ್ಟೆಡ್ ಬಾಡಿಗೆ ಟೈಮ್ ಆಫ್ ಅಸೆಂಟ್ ಅನ್ನೋದು ಎಷ್ಟು ಬಂತು ನಿಮ್ಗಿಲ್ಲಿ? ಯು ಬೈ ಜಿ ಅಂತ ಬಂದಿದೆ. ಇಸ್ ಇಟ್ ರೈಟ್ ಮಾ? ಅಂಡ್ ಲೇಟರ್ ನೋಡಿ ಇಲ್ಲಿ, ವಾಟ್ ಈಸ್ ದ ವೆಲಾಸಿಟಿ ಆಫ್ ದ ಪ್ರೊಜೆಕ್ಷನ್? ರೂಟ್ ಆಫ್ 2gh ಅಂತ ಪ್ರೂವ್ ಮಾಡಿದ್ದೀವಿ. ಇಸ್ ಇಟ್ ರೈಟ್ ಅಂಡ್ ನಾಟ್? ಇನ್ ದ ಸೇಮ್ ಮ್ಯಾನರ್ ಫಾರ್ ಎ ಫ್ರೀಲಿ ಫಾಲಿಂಗ್ ಬಾಡಿ ವಿ ಅನ್ನೋದು ಏನಾಗ್ತದೆ ನಿಮ್ಗಿಲ್ಲಿ? ರೂಟ್ ಆಫ್ 2gh ಅಂತ ಬರ್ತಾ ಇದೆ. ಸೊ ಫಾರ್ ಎ ಕಂಪ್ಲೀಟ್ ಮೋಷನ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಇಸ್ ಇಟ್ ರೈಟ್ ಮಾ? ಫಾರ್ ಎ ಕಂಪ್ಲೀಟ್ ಮೋಷನ್ ಅಂತಂದ್ರೆ ಒಂದು ನಿಮಿಷ. ಸೊ ಸಿ ಹಿಯರ್ ವಾಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಮಾ ಹಿಯರ್. ಫಾರ್ complete motion. What is the meaning of this complete motion? Ansari ಹೇಳ್ತೀನಿ, ಅನಲೈಸ್ ಮಾಡಿ. So see here, let us consider an object which is thrown up with some velocity u. Got it? Now as it moves up, its velocity goes on decreasing. Finally, after reaching a particular position or particular height, so what happens? Its final velocity becomes equal to 0. Okay na? And again it returns back back from the height, and before reaching the ground again it will acquire some velocity v anta ಹೇಳ್ತಾರೆ. Is it right ma? So let us say the final velocity v dash anta ತಗೋಣ. V is equal to the velocity with which it reaches the ground anta consider ಮಾಡೋಣ. Okay, now observe ಮಾಡಿ, what is the height ma here? H is the maximum height reached by the body ಅಂತ ಹೇಳ್ತಾರೆ. Got it ma? So from this, for a complete journey ಅಂದ್ರೆ ಒಂದು ಬಾಡಿ ಅನ್ನೋದು ಸರ್ಫೇಸ್ ಆಫ್ ದ ಅರ್ತ್ ಇಂದ ಮ್ಯಾಕ್ಸಿಮಮ್ ಹೈಟ್ ಹೋಗಿ ಮ್ಯಾಕ್ಸಿಮಮ್ ಹೈಟ್ ಇಂದ ಮತ್ತು ರೀಚ್ ಆಗಿದ್ರೆ ಅದು ಕಂಪ್ಲೀಟ್ ಜರ್ನಿ ಆಫ್ ದ ಬಾಡಿ ಅಂತ ಹೇಳ್ತಾರೆ. ಸೊ ಇಂಥ ಒಂದು ಇದಕ್ಕೆ ಏನೇನು ಬರೀಬಹುದು ನಾವು ಒಂದ್ಸರಿ ನೀಟಾಗಿ ಅನಲೈಸ್ ಮಾಡಿ. ಟೈಮ್ ಆಫ್ ಅಸೆಂಟ್ ಈಸ್ ಈಕ್ವಲ್ ಟು ಟೈಮ್ ಆಫ್ ಡಿಸೆಂಟ್ ಅಂತ ನಾವು ಹೇಳ್ಬೋದು, ವಿಚ್ ಈಸ್ ಈಕ್ವಲ್ಸ್ ಟು ಯು ಬೈ ಜಿ. ಫಸ್ಟ್ ಪಾಯಿಂಟ್ ಐ ಆಮ್ ಸೇಯಿಂಗ್ ಟು ಯು, ಟೈಮ್ ಆಫ್ ಅಸೆಂಟ್ ಅಂದ್ರೆ ಟೈಮ್ ಅನ್ನೋದು ಟೈಮ್ ಟೇಕನ್ ಬೈ ಅ ಬಾಡಿ ಟು ರೀಚ್ ದ ಮ್ಯಾಕ್ಸಿಮಮ್ ಹೈಟ್ and time taken by a body to reach the ground from the maximum height will remain same, which is equal to u by g anta ಹೇಳ್ತಾರೆ. Later, what is the time of flight? Time of flight ಅಂದ್ರೆ ಕ್ಯಾಪಿಟಲ್ ಟಿ ಅಂತ ಇಂಡಿಕೇಟ್ ಮಾಡ್ಕೊಳ್ತೀವಿ. ಈ ಒಂದು ಕೇಸಲ್ಲಿ ಟೈಮ್ ಆಫ್ ಫ್ಲೈಟ್ ನ ಹೇಗೆ ಡಿಫೈನ್ ಮಾಡ್ತೀವಿ ಅಂತಂದಾಗ, ಇಟ್ ಈಸ್ ದ ಟೈಮ್ ಟೇಕನ್ ಬೈ ಎ ಬಾಡಿ ಅಂತ ಹೇಳ್ತಾರೆ. ಇಟ್ ಈಸ್ ದ ಸಿಂಪಲ್ ಹೇಳ್ತಾ ಇದೆ ನೋಡಿ ಇಲ್ಲಿ, ಇಟ್ ಈಸ್ ದ ಟೈಮ್ ಫಾರ್ ವಿಚ್ ದ ಬಾಡಿ ರಿಮೈನ್ಸ್ ಇನ್ ಏರ್ ಅಂತ ಹೇಳ್ತಾರೆ. ದ ಬಾಡಿ ರಿಮೈನ್ಸ್ ಇನ್ ಏರ್ ಅಲ್ಲಿ ಆ ಬಾಡಿ ಅನ್ನೋದು ಎಷ್ಟು ಹೊತ್ತು ಇರುತ್ತೋ ಅದನ್ನ ಟೈಮ್ ಆಫ್ ಫ್ಲೈಟ್ ಅಂತ ಕೇಳ್ತಾರೆ. ಇಲ್ಲ ನಾವು ಅದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು ಅಂತಂದಿದ್ದಾಗ, ಸಿ ಹಿಯರ್, ಟೈಮ್ ಆಫ್ ಫ್ಲೈಟ್ ಈಸ್ ನಥಿಂಗ್ ಬಟ್ ಟೈಮ್ ಆಫ್ ಅಸೆಂಟ್ ಪ್ಲಸ್ ಟೈಮ್ ಆಫ್ ಡಿಸೆಂಟ್ ಅಂತ ಬರೀತೀರಾ. ಸೊ ದೇರ್ ಫೋರ್ ವಿಲ್ ಗೆಟ್ ಯು ಬೈ ಜಿ
ಪ್ಲಸ್ ಯು ಬೈ ಜಿ ವಿಚ್ ಈಸ್ ಈಕ್ವಲ್ಸ್ ಟು 2u by g ಅಂತ ಕೊಟ್ಟು ಬರುತ್ತೆ. This is a time of flight formula ma, time of flight formula. And one more thing we have to understand that third point, see here, initial velocity of projection will become equals to the velocity with which it reaches the ground, which is equals to root of 2gh ಅಂತ ಬರೀಬಹುದು. u is equal to v equal to root of 2gh ಅಂತಂದ್ರೆ ನಾವು ಎಷ್ಟು ವೆಲಾಸಿಟಿಯಲ್ಲಿ ಒಂದು ಬಾಡಿನ ಮೇಲೆ ಎಸಿತೀವೋ ಅಷ್ಟೇ ವೆಲಾಸಿಟಿಯಿಂದ ಗ್ರೌಂಡ್ಗೆ ಬಂದು ರೀಚ್ ಆಗುತ್ತೆ ಅಂತ ನಮಗೆ ಅರ್ಥ ಆಗ್ತದಲ್ವ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು. ಸೊ ದಿಸ್ ಆರ್ ದ things we have to keep in our mind, given mind under the motion under gravity. I hope you have understood this. ಇದರಲ್ಲಿ ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ನಿಮಗೆ ಬರುತ್ತೆ, ಏನದು ಅಂತಂದಾಗ ವಿ ಕ್ಯಾನ್ ಸೇ ಇಟ್ ಆಸ್ ಗೆಲೀಲಿಯೋಸ್ ಲಾ ಅಂತ ಹೇಳ್ತಾರೆ. ಗೆಲೀಲಿಯೋಸ್ ಲಾ ಆಫ್ ಆಡ್ ನಂಬರ್ಸ್. ಗೆಲೀಲಿಯೋಸ್ ಲಾ ಆಫ್ ಆಡ್ ನಂಬರ್ಸ್. ಫಸ್ಟ್ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ, ಆಮೇಲಿಂದ ನಾನು ನಿಮಗೆ ಸ್ಟೇಟ್ಮೆಂಟ್ ಬೇಕು ಅಂದರೆ ಕೊಡ್ತೀನಿ, ಓಕೆನಾ. ಸೊ ವಾಟ್ ಇಸ್ ದ ಗೆಲೀಲಿಯೋಸ್ ಲಾ ಆಫ್ ಆಡ್ ನಂಬರ್ಸ್ ಅಂತ ಹೇಳ್ತಾರೆ. So what is the Galileo law of odd numbers? Okay, first I will write the statement here. ಏನು ಹೇಳ್ತಾರೆ ಅಂತಂದಾಗ ಅಬ್ಸರ್ವ್ ಮಾಡಿ, the ratio of the distances, ratio of the distances traveled, ratio of the distances traveled or covered, ಹೇಗೆ ಬೇಕಾದರೂ ಬರೀಬೋದು, traveled by a freely falling body, by a freely falling body, by a freely falling body for every second, for every second will be in the ratio, will be in the ratio of odd numbers ಅಂತ ಹೇಳ್ತಾರೆ. will be in the ratio of odd numbers. So what is the meaning of this statement? ನಾನು explain ಮಾಡ್ತೀನಿ, no need to worry about that. So see here, whenever this is earth surface, earth surface, freely falling body ಬಗ್ಗೆ ಮಾತ್ರ ಹೇಳ್ತಾರೆ ಅವರು. So whenever a body is dropped, we know that its initial velocity is equal to 0. ನೋಡಿ ಇಲ್ಲಿ, for every 1 second the body will come to some position ಅಲ್ಲಪ್ಪ, and again 1 second the body will come to some other position. ನೋಡಿ ಇಲ್ಲಿ, for first 1 second it travels a distance s1 ಅಂತ ಹೇಳ್ತಾರೆ. next 1 second that is distance s2 travel ಆಗಿರುತ್ತೆ. next 1 second ಗೆ okay the body has covered a distance s3 ಅಂತ ಹೇಳಿ, ಅಂದ್ರೆ for every 1 second what will be the distance covered by the body. ಆ ಡಿಸ್ಟೆನ್ಸಸ್ ಹೇಗಿರುತ್ತೆ ಅಂತಂದ್ರೆ s1 s2 s3, is it right ma? ಆ ಡಿಸ್ಟೆನ್ಸಸ್ ರೇಷಿಯೋ ಹೇಗಿರುತ್ತೆ ಅಂತಂದ್ರೆ s1 ಇಷ್ಟು s2 ಇಷ್ಟು s3 ಇಷ್ಟು so on, will be equal to 1 ಇಷ್ಟು 3 ಇಷ್ಟು 5 ಇಷ್ಟು so on ಅಂತ ಹೇಳ್ಬೋದು. that will be equal to the ratio of odd numbers ಅಂತ ಹೇಳ್ತಾರೆ, ratio of odd numbers. got it ma? This is called as Galileo's law of odd numbers. Galileo's law of odd numbers. ಸರಿನಾ ರೀ? ಅರ್ಥ ಆಗಿದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲ ಹೇಗೆ ಬರುತ್ತೆ ನಿಮಗೆ ಅಂತಂದಿದ್ದಾಗ ನೋಡಿ, ಇಲ್ಲಿ ನೋಟ್ ಅಂತ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ನೀವೇ ಥಿಂಕ್ ಮಾಡಿ. ಫಾರ್ ಎವ್ರಿ 1 second what is the distance traveled? h is equals to half gt square upon, this is the equation we will use ma. for t equal to 1 second, let us say h1 ಅಂತ ಕರೆಯೋಣ. it is half into g into 1 square ಅಂತಂದ್ರೆ you will get g by 2 ಅಂತ ಬರುತ್ತೆ. now see here, for time t equal to 2 seconds ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ 2 seconds full, ಓಕೆನಾ, 2 seconds ನಾವು ತಗೊಂಡಿದ್ದಾಗ h2 becomes equals to half into g into 2 square ಅಂದ್ರೆ 4 ಬರುತ್ತೆ, you will get 4g by 2 ಬರುತ್ತೆ. therefore what is s1? s1 is nothing but h2 minus h1, h2 minus h1, is it right or not ma? ಅಂದ್ರೆ s1 ಅಲ್ವಾ ನಿಮಗೆ ಹೇಳ್ತಾ ಇರೋದು, s1 ಅಲ್ಲ s2, this is nothing but s1 ಆಗಿರುತ್ತೆ, this is equal to s1 and this will become equal to s2 ಆಗಿರುತ್ತೆ. s2 becomes equals to ಏನಾಗುತ್ತೆ ನೋಡಿ ಇಲ್ಲಿ, 4g by 2 minus g by 2 ಅಂತಂದ್ರೆ you will get
3g/2 ಅಂತ ಬರುತ್ತೆ. Is it right? Therefore, whenever you take the ratio S1, S2, so on, you will get 1:3:5 so on ಅಂತ ನಮಗೆ ಬರುತ್ತೆ. Got it ma? Like that, we have to analyze. We have to analyze the concept ma. Galileo's law of odd numbers. Got it ma? ಅರ್ಥ ಆಗಿದೆ ಅಲ್ವಾ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು. So these are the things we have to understand about a body under gravity, moving under a gravity. Okay. Now, brief again ನಾವು ಇಲ್ಲ ಅನಲೈಸ್ ವಾಟ್ ಈಸ್ ದ ರಿಲೇಟಿವ್ ವೆಲಾಸಿಟಿ ಇನ್ ಒನ್ ಡೈಮೆನ್ಷನ್. ಇಲ್ಲ ಅಂತಂದರೆ ಜಸ್ಟ್ ಅನಲೈಸ್. ಆ್ಯಕ್ಚುಲಿ ನಿಮಗೆ ಈ ವರ್ಷದಲ್ಲಿ ನಿಮಗೆ ಇದು ಸಿಲೆಬಸ್ಸಿಂದ ತೆಗೆದು ಹಾಕಿದ್ದಾರೆ. ಓಕೆ, ಆದರೂ ಸಹ ನಾವು ಒಂದ್ಸರಿ ಬ್ರೀಫಾಗಿ ಅನಲೈಸ್ ಮಾಡೋಣ, ಓನ್ಲಿ ಫಾರ್ ಎಂಟ್ರೆನ್ಸ್ ಪರ್ಪಸ್ ಯಾರಿಗಾದ್ರೂ ನಿಮಗೆ ಓನ್ಲಿ ಬೋರ್ಡ್ ಬೇಕು ಅಂತಂದಾಗ ಈ ನೋಟ್ ಪಾಯಿಂಟ್ಸ್ನ ಓದೋಕ್ಕೆ ಹೋಗಲೇಬೇಡಿ. ಅಂಡರ್ಸ್ಟ್ಯಾಂಡಿಂಗ್ ಹಿಯರ್? ನೋಟ್, ರಿಲೇಟಿವ್ ಮೋಷನ್ ಇನ್ ಒನ್ ಡೈಮೆನ್ಷನ್. Got it here? We are going to understand about relative motion in one dimension. Okay na? So how can you define this relative motion here? Relative motion ಅಂದ್ರೆ ಹೇಗೆ ಡಿಫೈನ್ ಮಾಡ್ತೀರಾ ಬೇಸಿಕ್ ಆಗಿ ಅಂತಂದಿದ್ದಾಗ, ಸೊ ಸಿ ಹಿಯರ್, the motion of one body the motion of one body with respect to another body, okay, is called relative motion. Okay na? ಅರ್ಥ ಆಯ್ತಲ್ವ ಏನು ಹೇಳ್ತಾ ಇದೀನಿ ಅಂತ ಅಂದ್ಬಿಟ್ಟು. ಸೊ ಇದನ್ನ ಬ್ರೀಫ್ ಆಗಿ ಅನಲೈಸ್ ಮಾಡೋಣ. ವಾಟ್ ಈಸ್ ದ ರಿಲೇಟಿವ್ ಡಿಸ್ಪ್ಲೇಸ್ಮೆಂಟ್ ಅಂಡ್ ವಾಟ್ ಈಸ್ ರಿಲೇಟಿವ್ ವೆಲಾಸಿಟಿ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ಕೊಂಡು ಹೋಗೋಣ ಬ್ರೀಫ್ ಆಗಿ. ಓಕೆನಾ? ಸೊ ಸಿ ಹಿಯರ್, ಕನ್ಸಿಡರ್ ಎ ಬಾಡಿ. ನಾನು ಡಯಾಗ್ರಾಮ್ ಹಾಕ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಕನ್ಸಿಡರ್ ಎ ಬಾಡಿ ಅಲ್ಲ, ಕನ್ಸಿಡರ್ ದ ಟೂ ಬಾಡೀಸ್ ಒನ್ ಬಾಡಿ ಈಸ್ ರೆಪ್ರೆಸೆಂಟೆಡ್ ಆಸ್ ಎ ಅಂಡ್ ಸಿ ಹಿಯರ್ ಇಟ್ ಈಸ್ ಮೂವಿಂಗ್ ವಿತ್ ಸಮ್ ವೆಲಾಸಿಟಿ VA ಅಂತ ನಾವು ಬರೆಯೋಣ. And that is another body B, and it is moving with some velocity VB anta ನಾವು consider ಮಾಡೋಣ. ಓಕೆನಾ? Now at time t equal to 0 seconds let us represent XOA is the initial position of the body. XOA ಇಲ್ಲ X0A represent what initial position of a body A and similarly XOB represent initial position of the body B ಅಂತ ನಾವು ಬರೀಬಹುದು. Initial position of the body B. Is it right ma? Now after t seconds what happens? Let the body has change its positions. ಇದನ್ನ ಬಾಡಿ ಎ ಎಲ್ಲಿಗೆ ಹೋಗಿರುತ್ತೆ, ಇದರ ಫೈನಲ್ ಪೊಸಿಷನ್ XA ಅಂತ ಕರೆಯೋಣ. ಬಾಡಿ ಬಿ ಅನ್ನೋದು ಎಲ್ಲಿಗೆ ಬಂದಿರುತ್ತೆ ಅಂತಂದಾಗ ಇಟ್ ವಿಲ್ ಕಮ್ ಅಟ್ ದ ಪೊಸಿಷನ್ XB ಅಂತ ಹೇಳ್ತಾರೆ. ವಾಟ್ ಇಸ್ XA ಅಂಡ್ XB XA ಈಸ್ ದ ಪೊಸಿಷನ್ ಆಫ್ ದ ಬಾಡಿ ಆಫ್ಟರ್ ಟೈಮ್ t seconds. XB ಈಸ್ ದ ಪೊಸಿಷನ್ ಆಫ್ ದ ಬಾಡಿ B ಆಫ್ಟರ್ ಟೈಮ್ t seconds ಅಂತ ನಾವು ಅರ್ಥ ಮಾಡ್ಕೋಬೇಕು. ನಾನಿಲ್ಲಿ ಸೆಂಟೆನ್ಸ್ ಅಲ್ಲಿ ಬರೆಯೋದು ಇಲ್ಲ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ by figure. Is it right? Therefore how can you write XA value ಈ XA ವ್ಯಾಲ್ಯೂನ ಹೇಗೆ ಬರೀಬಹುದು ಅಂತ ಒಂದ್ಸರಿ ನೀಟ್ ಅನಲೈಸ್ ಮಾಡೋಣ. XA becomes equals to XA is always equal to its initial position ಪ್ಲಸ್ ಏನ್ ಬರುತ್ತೆ ನೋಡಿ ಇಲ್ಲಿ VA into T ಅಂತ ನಾವು ಬರೀಬಹುದು. ಸ್ಪೀಡ್ ಇಂಟು ಟೈಮ್ ಇಲ್ಲ ವೆಲಾಸಿಟಿ ಇಂಟು ಟೈಮ್ ವಿಲ್ ಗಿವ್ ಡಿಸ್ಪ್ಲೇಸ್ಮೆಂಟ್ ಅಲ್ವಾ. ಹಾಗಾಗಿ ಫೈನಲ್ ಪೊಸಿಷನ್ ಆಫ್ ಪಾರ್ಟಿಕಲ್ ಎ ಆರ್ ದ ಬಾಡಿ ಎ ವಿಲ್ ಬಿಕಮ್ ಈಕ್ವಲ್ ಟು ಇನಿಷಿಯಲ್ ಪೊಸಿಷನ್ ಆಫ್ ದ ಬಾಡಿ ಎ ಪ್ಲಸ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಬಾಡಿ ಇನ್ ಟೈಮ್ t seconds ಅಂತ ಅರ್ಥ. ಅಂಡ್ ಸಿಮಿಲರ್ಲಿ ವಾಟ್ ಈಸ್ XB ವ್ಯಾಲ್ಯೂ XB ಈಸ್ ನಥಿಂಗ್ ಬಟ್ XOB ಪ್ಲಸ್ VB ಇಂಟು T ಅಂತ ನಾವು ಬರೀಬಹುದು. ಇಸ್ ಇಟ್ ರೈಟ್ therefore we can write what is the therefore or implies we can say what is the relative displacement ಅಂತನ ಕರೆದು ಬಿಡೋಣ. relative displacement of body B with respect to A is given by ನೋಡಿ ಇಲ್ಲಿ XBA ಅಂತ ಬರೀತಾ ಇದೀವಿ, which can be written as
ಎಕ್ಸ್ ಬಿ ಮೈನಸ್ ಎಕ್ಸ್ ಎ ಅಂತ ಬರೀತೀರ. ರಿಲೇಟಿವ್ ಡಿಸ್ಪ್ಲೇಸ್ಮೆಂಟ್ ಆಫ್ ಬಿ ವಿತ್ ರೆಸ್ಪೆಕ್ಟ್ ಟು ಎ. ಅದ್ರ ರಿಲೇಟಿವ್ ಡಿಸ್ಪ್ಲೇಸ್ಮೆಂಟ್ ಆಫ್ ಎ ವಿತ್ ರೆಸ್ಪೆಕ್ಟ್ ಟು ಬಿ ಅಂದಿದ್ರೆ ಎಕ್ಸ್ ಎ ಬಿ ಬರಿತಾ ಇದ್ವಿ. ಸೊ ವಿ ಕ್ಯಾನ್ ರೈಟ್ ಏನು ಬರೀಬೋದು ನೋಡಿ ಇಲ್ಲಿ ನೀಟಾಗೆ, ಎಕ್ಸ್ ಓ ಬಿ ಮೈನಸ್ ವಿ ಬಿ ಸಾರಿ ಎಕ್ಸ್ ಓ ಬಿ ಮೈನಸ್ ವಿ ಬಿ ಇಂಟು ಟಿ ಅಂತ ನಾವು ಬರೀಬಹುದು. ಸಾರಿ ಪ್ಲಸ್ ಮೈನಸ್ ಆಫ್ ಇಲ್ಲೇನು ಬರುತ್ತೆ ನೋಡಿ ಇಲ್ಲಿ ಎಕ್ಸ್ ಓ ಎ ಪ್ಲಸ್ ವಿ ಎ ಇಂಟು ಟಿ ಅಂತ ಬರೀಬಹುದು. ದೇರ್ ಫೋರ್ ಸಿಂಪ್ಲಿಫೈ ಮಾಡಿ ಇಲ್ಲಿ ಏನು ಬರುತ್ತೆ ಅಂತ, ಎಕ್ಸ್ ಬಿ ಎ ಬಿಕಮ್ಸ್ ಈಕ್ವಲ್ ಟು ನೋಡಿ ಇಲ್ಲಿ ಎಕ್ಸ್ ಓ ಬಿ ಮೈನಸ್ ಎಕ್ಸ್ ಓ ಎ ಡೈರೆಕ್ಟಾಗಿ ಬರಿತಾ ಇದ್ದೀನಿ, ಪ್ಲಸ್ ಇಲ್ಲಿ ನೋಡಿ ಇಲ್ಲಿ ವಿ ಬಿ ಮೈನಸ್ ವಿ ಎ ಇಂಟು ಟಿ ಅಂತ ಬರೀಬಹುದು ಆಫ್ಟರ್ ಟೇಕಿಂಗ್ ಕಾಮನ್ ಟೈಮ್. Therefore, you can write XBA becomes equals to XOBA plus VBA into T ಅಂತ ನಾವು ಬರೀಬಹುದು. What is this XOBA here? XOBA ಅನ್ನೋದು ಏನು ಕೊಡುತ್ತೆ ಅಂತಂದ್ರೆ, it is nothing but XOB minus XOA, that is relative position of the body at time t equal to 0 ಅಂದ್ರೆ ಇನಿಷಿಯಲ್ ರಿಲೇಟಿವ್ ಪೊಸಿಷನ್ ಬಿಟ್ವೀನ್ ದ ಬಾಡಿ ಎ ಅಂಡ್ ಬಿ ಅಂತ ನಿಮಗೆ ರೆಪ್ರೆಸೆಂಟ್ ಮಾಡುತ್ತೆ. ವಾಟ್ ಈಸ್ ವಿ ಬಿ ಎ ಹಿಯರ್? ವಿ ಬಿ ಎ ಈಸ್ ನಥಿಂಗ್ ಬಟ್ ವಿ ಬಿ ಮೈನಸ್ ವಿ ಎ ಅಂತ ನಾವು ಬರೀಬಹುದು. ವಾಟ್ ಈಸ್ ವಿ ಬಿ ಎ ಕಾಲ್ಡ್ ಹಿಯರ್? ವಿ ಕಾಲ್ ದಿಸ್ ಆಸ್ ನೋಡಿ ಇಲ್ಲಿ ರಿಲೇಟಿವ್ ವೆಲಾಸಿಟಿ ಆಫ್ ಬಾಡಿ ಬಿ ವಿತ್ ರೆಸ್ಪೆಕ್ಟ್ ಟು ಬಾಡಿ ಎ ಅಂತ ಹೇಳ್ತಾರೆ. ವಿತ್ ರೆಸ್ಪೆಕ್ಟ್ ಟು ಬಾಡಿ ಎ, ವಿ ಬಿ ಎ ಇಸ್ ಈಕ್ವಲ್ಸ್ ಟು ವಿ ಬಿ ಮೈನಸ್ ವಿ ಎ. ಅಂಡರ್ಸ್ಟ್ಯಾಂಡಿಂಗ್ ಮಾ? ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ರಿಲೇಟಿವ್ ವೆಲಾಸಿಟಿ. ಓಕೆನಾ? ಸಿಮಿಲರ್ಲಿ ವಿ ಕ್ಯಾನ್ ರೈಟ್ ರಿಲೇಟಿವ್ ವೆಲಾಸಿಟಿ ಆಫ್ ಎ ವಿತ್ ರೆಸ್ಪೆಕ್ಟ್ ಟು ಬಿ ಬೇಕು ಅಂತಂದ್ರೆ ವಿ ಎ ಮೈನಸ್ ವಿ ಬಿ ಅಂತ ನಾವು ಬರೀಬಹುದು. ವಿ ಎ ಮೈನಸ್ ವಿ ಬಿ. ಗಾಟ್ ಇಟ್ ಮಾ? ನಾವು ಸಿಮಿಲರ್ಲಿ ರಿಲೇಟಿವ್ ಆಕ್ಸಲರೇಷನ್ ವಾಟ್ ಹ್ಯಾಪನ್ಸ್ ಮಾ? ರಿಲೇಟಿವ್ ಆಕ್ಸಲರೇಷನ್. ಓಕೆ ನೋಡಿ ಇಲ್ಲಿ ಎ ಬಿ ಎ ಬೇಕು ಅಂತಂದ್ರೆ ಯು ಕ್ಯಾನ್ ರೈಟ್ ಎ ಬಿ ಮೈನಸ್ ಎ ಎ ಅಂತ ನಮಗೆ ಬರುತ್ತೆ. ವಾಟ್ ಈಸ್ ದಿಸ್ ಎ ಬಿ ಎ ಮಾ? This is the acceleration. Of B. Acceleration of B with respect to A ಅಂತ ನಾವು ಹೇಳ್ತಾ ಇದ್ದೀವಿ. Got it ma? And similarly A B ಬೇಕು ಅಂತಂದಾಗ A minus A B ಅಂತ ಬರುತ್ತೆ. This is nothing but acceleration of A with respect to B. Got it ma? Like that we have to analyze relative position, relative velocity and relative acceleration of the bodies. ನೋಡಿ ಒಂದ್ಸರಿ ನೀಟಾಗಿ ಅನಲೈಸ್ ಮಾಡಿ. ಇಲ್ಲಿ ನಿಮಗೆ ಮೈನಸ್ ಸೈನ್ ಬರ್ತಾ ಇದೆ, ಮಧ್ಯದಲ್ಲಿ ನಿಮಗೆ ನೆಗೆಟಿವ್ ಸೈನ್ ಬರ್ತಾ ಇದೆ. ನೆಗೆಟಿವ್ ಸೈನ್ ಯಾಕೆ ಬರ್ತಾ ಇದೆ ಅಂತಂದಾಗ because we have assumed that both the bodies are moving in a straight line in the same direction. ಅದೇ ನಿಮಗೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇದ್ರೆ ಅವಾಗ ಇಲ್ಲಿ ನಿಮಗೆ ಪ್ಲಸ್ ಬರುತ್ತೆ. ರೈಟ್ ಮಾ? Is it right? ನೆಗೆಟಿವ್ ಸೈನ್ ಬರ್ತಾ ಇರೋದ್ರಿಂದ ಹೇಗೆ ಅನಲೈಸ್ ಮಾಡಿದ್ದೀವಿ? ಬಿಕಾಸ್ ಬೋತ್ ದ ಬಾಡೀಸ್ ಆರ್ ಮೂವಿಂಗ್ ಇನ್ ಎ ಸ್ಟ್ರೈಟ್ ಲೈನ್ ಇನ್ ದ ಸೇಮ್ ಡೈರೆಕ್ಷನ್. ಇಫ್ ಬೋತ್ ದ ಬಾಡೀಸ್ ಆರ್ ಮೂವಿಂಗ್ ಇನ್ ಅಪೋಸಿಟ್ ಡೈರೆಕ್ಷನ್ ದೆನ್ ವಿಲ್ ಗೆಟ್ ಪ್ಲಸ್ ಆಗತ್ತೆ. ಅಂತ. ಸೊ ಪ್ಲೀಸ್ ಅನಲೈಸ್ ದಿಸ್ ಇಸ್ ಅಬೌಟ್ ದ ರಿಲೇಟಿವ್ ಪೊಸಿಷನ್, ರಿಲೇಟಿವ್ ವೆಲಾಸಿಟಿ ಅಂಡ್ ರಿಲೇಟಿವ್ ಆಕ್ಸಲರೇಷನ್. ಅರ್ಥ ಇದ್ದಾರ? Now I hope you have understood all the things. Now let us solve the problem. Let us solve problems on this one-dimensional motion. Let us see the first problem here. First problem ನೋಡಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಆಲ್ರೆಡಿ ಈ ಮಾಡೆಲ್ಸ್ ಮಾಡಿಸಿದ್ದೀನಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಎನಿವೇ ಒಂದ್ಸರಿ ರಿವೈಸ್ ಮಾಡ್ಕೊಳ್ಳೋಣ ಸೊ ದಟ್ ಇಟ್ ಹೆಲ್ಪ್ಸ್ ಯು ಟು faster the calculations. ನೋಡಿ ಇಲ್ಲಿ if a car covers 2/5 of the total distance with v1 speed and 3/5 of the distance with speed v2, then average speed is ಅಂತ ಕೇಳ್ತದೆ. What is average speed? So let us see here.
let us say what is the total distance, we don't know that, let it be s ಅಂತ ನಾವು ಕನ್ಸಿಡರ್ ಮಾಡೋಣ. ಇನಿಷಿಯಲ್ ಪೊಸಿಷನ್ ಈಸ್ a and final position is b ಅಂತ ನಾವು ಟ್ರೀಟ್ ಮಾಡೋಣ. ಟೋಟಲ್ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಎಸ್ ಅಂತ ನಾವು ಕನ್ಸಿಡರ್ ಮಾಡಿದ್ದಾಗ, ಸಿ ಹಿಯರ್ 2/5 ಅಂತಂದ್ರೆ ಸಪೋಸ್ ಫ್ರಮ್ ಹಿಯರ್ ಟು ಹಿಯರ್ that is 2/5 of the total distance, s1 is equals to 2/5 of total distance ಅಂತ ಹೇಳ್ತಾರೆ. ಇದು v1 ಸ್ಪೀಡ್ ಅಲ್ಲಿ ಮೂವ್ ಆಗಿದೆ ಅಂತ ಕನ್ಸಿಡರ್ ಮಾಡೋಣ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಏನಾಗುತ್ತೆ ನೋಡಿ, ಇಲ್ಲಿ ಸಿ ಬಿ ಅಂತ ನಾವು ಕನ್ಸಿಡರ್ ಮಾಡಿದ್ರೆ s2 ವಿಲ್ ಬಿಕಮ್ ಈಕ್ವಲ್ಸ್ ಟು ಏನಾಗುತ್ತೆ ನೋಡಿ, ಇಲ್ಲಿ 3/5 ಇಂಟು ಎಸ್ ಅಂತ ನಾವು ಬರೀಬಹುದು. 3/5 ಇಂಟು ಎಸ್ ಅಂತ ನಾವು ಬರೀಬಹುದು. ಗಾಟ್ ಇಟ್ ಮಾ? ಅಂಡ್ ದಿಸ್ ಡಿಸ್ಟೆನ್ಸ್ ಹ್ಯಾಸ್ ಟ್ರಾವೆಲ್ಡ್ ವಿತ್ ಸ್ಪೀಡ್ v2 ಅಂತ ಕರೆದಿದ್ದೀವಿ. ಹಾಗಿದ್ದಾಗ ವಾಟ್ ಇಸ್ ದ ಆವರೇಜ್ ಸ್ಪೀಡ್ ಫಾರ್ಮುಲಾ ಹಿಯರ್? ಆವರೇಜ್ ಸ್ಪೀಡ್ is equal to total distance divided by total time taken. ಬಟ್ ಈ ಒಂದು ಇದರಲ್ಲಿ ನಮಗೆ ಸ್ಪೀಡ್ ಟೈಮ್ ಅನ್ನು ನಮಗೆ ಗೊತ್ತಿಲ್ಲ. ಹಾಗಾಗಿ ಟೈಮ್ನ ಬೇಕಾದ್ರೆ ನಾವು ಡಿಸ್ಟೆನ್ಸ್ ಮತ್ತು ಸ್ಪೀಡ್ ಫಾರ್ಮಲ್ ಬರೆದು ನಾವು ಸಿಂಪ್ಲಿಫೈ ಮಾಡೋಣ. ನೋಡಿ ಇಲ್ಲಿ 2/5s ಪ್ಲಸ್ 3/5s ಎರಡು ಆ್ಯಡ್ ಮಾಡಿದ್ರೆ ನಮಗೆ ಬರೋದು ಟೋಟಲ್ ಡಿಸ್ಟೆನ್ಸ್ ಆಗಿರುತ್ತೆ. ಟೋಟಲ್ ಡಿಸ್ಟೆನ್ಸ್ ಎಸ್ ಡಿವೈಡ್ ಬೈ ವಾಟ್ ಇಸ್ ಟೈಮ್ t1 ಹಿಯರ್? ಟೈಮ್ t1 ಈಸ್ ಈಕ್ವಲ್ಸ್ ಟು ನೋಡಿ ಇಲ್ಲಿ ಡಿಸ್ಟೆನ್ಸ್ ಬೈ ಸ್ಪೀಡ್ ಓಕೆ, ಪ್ಲಸ್ ಇಲ್ಲಿ t2 ಅನ್ನೋದೇನಂತ ನೋಡಿ, ಇಲ್ಲಿ 3/5 ಎಸ್ ಡಿವೈಡ್ ಬೈ v2 ಅಂತ ನಾವು ಬರೀಬಹುದು. ಅಂಡರ್ಸ್ಟ್ಯಾಂಡಿಂಗ್ ಹಿಯರ್? 2/3 ಅಲ್ಲ, ಸಾರಿ, ಇಲ್ಲಿ 2/5 ಅಂಡರ್ಸ್ಟ್ಯಾಂಡಿಂಗ್ ಸೊ ಇದನ್ನು ಅನಲೈಸ್ ಮಾಡಬೇಕಾಗಿರುತ್ತೆ. ಒಂದ್ಸರಿ ನೀಟಾಗಿ ಥಿಂಕ್ ಮಾಡಿ. ಎಸ್ ಡಿವೈಡ್ ಬೈ ಎಲ್ ಸಿ ಎಮ್ ಬಂದ್ಬಿಟ್ಟು ನಿಮಗೆ 5v1 v2 ಅಂತ ಬರುತ್ತೆ. ಎಲ್ ಸಿ ಎಮ್ ಡಿನಾಮಿನೇಟರ್ ಎಲ್ ಸಿ ಎಮ್ ಬಂದ್ಬಿಟ್ಟು 5v1 v2 ಬರುತ್ತೆ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಇಲ್ಲಿ ಏನು ಬರುತ್ತೆ ಅಂತ ಅಂದ್ಬಿಟ್ಟು ನೋಡಿ, ಇಲ್ಲಿ ಯಾಕೆಂದರೆ 2v2 ಎಸ್ ಕಾಮನ್ ತೆಗೆದ್ರೆ ವಿಲ್ ಗೆಟ್ 2v2 ಪ್ಲಸ್ 3v1 ಅಂತ ಬರುತ್ತೆ. ಗಾಟ್ ಇಟ್ ಮಾ? ಹಿಯರ್ s will get cancel. Therefore average speed becomes equals to 5v1 v2 divided by 2v2 plus 3v1 ಅಂತ ಬರೀಬಹುದು. 2v2 plus 3v1. So what is the option we can get here? 5v1 v2 ಒಂದೇ ಒಂದು ಆಪ್ಷನ್ ಕಾಣಿಸ್ತಾ ಇದೆ. Hence we can go with option D. ಸರಿನಾ ರೀ? ಅರ್ಥ ಆಯ್ತಾ ಹೇಗೆ ಅನಲೈಸ್ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು? ಇಫ್ ಯು ಹ್ಯಾವ್ ಎನಿ ಡೌಟ್ ಯು ಕ್ಯಾನ್ ಆಸ್ಕ್ ಯುವರ್ ಡೌಟ್ಸ್ See the next problem, what they are saying to us here. ನೋಡಿ ಇಲ್ಲಿ, please read this question here. A car accelerated from initial position and then returned to its initial point ಅಂತ ಹೇಳ್ತಾ ಇದ್ದಾರೆ. Then velocity is 0 but speed increases. Speed is 0 but velocity increases. Both speed and velocity decrease ಅಂತ ಕೇಳ್ತಾ ಇದ್ದಾರೆ. ಸೊ ಅನಲೈಸ್ ಮಾಡೋಣ. ಲೆಟ್ ಅಸ್ ಸೇ ದಿಸ್ ದ ಇನಿಷಿಯಲ್ ಪಾಯಿಂಟ್ ಹಿಯರ್. ಸೊ ಸ್ವಲ್ಪ ದೂರ ಹೋಗುತ್ತೆ ನಿಮಗೆ ಆಕ್ಸಲರೇಟ್ ಆಗಿಬಿಟ್ಟು, ಇಸ್ ಇಟ್ ರೈಟ್? ಇಟ್ಸ್ ಸಮ್ ಆಕ್ಸಲರೇಷನ್ ಅಂಡ್ ರಿಟರ್ನ್ಸ್ ಟು ದ ಇನಿಷಿಯಲ್ ಪಾಯಿಂಟ್. ಓಕೆನಾ? ಸೊ ದೇರ್ ಫೋರ್ ವಾಟ್ ಕ್ಯಾನ್ ಯು ಸೇ ಅಬೌಟ್, ಲೆಟ್ ಅಸ್ ಸೇ ನಮಗೆ ಡಿಸ್ಟೆನ್ಸ್ ಎಸ್ ಆಗಿರುತ್ತೆ ಹೋಗೋದು ಮತ್ತು ಬರೋದಕ್ಕೆ. ಟೋಟಲ್ ಡಿಸ್ಟೆನ್ಸ್ ಇಸ್ ಈಕ್ವಲ್ಸ್ ಟು ಯು ಕ್ಯಾನ್ ಸೇ ಟೋಟಲ್ ಡಿಸ್ಟೆನ್ಸ್ ಇಸ್ s1 ಪ್ಲಸ್ s2 ಅಂತ ಬರೀತೀರಾ. ಫಸ್ಟ್ ನಾವು ಡಿಸ್ಪ್ಲೇಸ್ಮೆಂಟ್ ಕ್ಯಾಲ್ಕುಲೇಟ್ ಮಾಡೋಣ. ಡಿಸ್ಪ್ಲೇಸ್ಮೆಂಟ್ ಈಸ್ ಈಕ್ವಲ್ಸ್ ಟು ವಾಟ್ ಇಸ್ ದ ಡಿಸ್ಪ್ಲೇಸ್ಮೆಂಟ್ ವ್ಯಾಲ್ಯೂ ಹಿಯರ್? ಫೈನಲ್ ಪೊಸಿಷನ್ ಮೈನಸ್ ಇನಿಷಿಯಲ್ ಪೊಸಿಷನ್. ಸಿನ್ಸ್ ಫೈನಲ್ ಪಾಯಿಂಟ್ ಮತ್ತು ಇನಿಷಿಯಲ್ ಪಾಯಿಂಟ್ ಎರಡು ಸೇಮ್ ಆಗಿರೋದ್ರಿಂದ displacement becomes equal to 0. Therefore we can say that what is the velocity here? Velocity also becomes equal to 0 ಅಂತ ನಾವು ಹೇಳ್ಬೋದು. And what can I say about the speed here? Speed is nothing but distance by time alva. Distance by time and it not equal to 0 and it will increase ಅಂತ ನಾವು ಹೇಳ್ಬೋದು. So what is the option we can go here? ಯಾವ ಆಪ್ಷನ್ ಸೆಲೆಕ್ಟ್ ಮಾಡ್ಬೋದು? ವೆಲಾಸಿಟಿ 0 ಬರ್ತಾ ಇದೆ, ದೇರ್ ಫೋರ್ ವಿ ಕ್ಯಾನ್ ಗೋ ವಿತ್ ಡೈರೆಕ್ಟ್ ಆಪ್ಷನ್ ಎ. ನಾನು ಸೆಲೆಕ್ಟ್ ಮಾಡಬಹುದು. ಸರಿನಾ ರೀ? ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಲೆಟ್ ಅಸ್ ಸಿ ಅಬೌಟ್ ದ ನೆಕ್ಸ್ಟ್ ಕ್ವಶನ್ ಏನು ಹೇಳ್ತಾ ಇದ್ರಿ ಇವರು ಅಂತ ಒಂದ್ಸರಿ ಥಿಂಕ್ ಮಾಡೋಣ. ಸಿ ಹಿಯರ್,
ಎ ಮ್ಯಾನ್ ವಾಕ್ಸ್ ಆನ್ ಎ ಸ್ಟ್ರೈಟ್ ರೋಡ್. ಎ ಮ್ಯಾನ್ ವಾಕ್ಸ್ ಆನ್ ಎ ಸ್ಟ್ರೈಟ್ ರೋಡ್ from his home to a market. From his home to a market. Let us say this is the home and this is a market ಅಂತ ಕನ್ಸಿಡರ್ ಮಾಡೋಣ. What is the distance here? This is the distance is equals to 2.5 kilometer away. What is the speed? With let us say v1 is equals to 5 kilometer per hour ಅಂತ ಕೊಟ್ಟಿದ್ದಾರೆ. Got it ma? Case 1 this is the case 1 ಅಂತ ನಾವು ಅನಲೈಸ್ ಮಾಡೋಣ. ನೆಕ್ಸ್ಟ್ ನೋಡಿ ಇಲ್ಲಿ ಫೈಂಡಿಂಗ್ ದ ಮಾರ್ಕೆಟ್ ಕ್ಲೋಸ್ಡ್. ಫೈಂಡಿಂಗ್ ದ ಮಾರ್ಕೆಟ್ ಕ್ಲೋಸ್. ಮಾರ್ಕೆಟ್ ಹತ್ರಕ್ಕೆ ಹೋಗಿದ್ದಾರೆ ಪಾಪ ಕಷ್ಟಪಟ್ಕೊಂಡು, ಅಲ್ಲಿ ಮಾರ್ಕೆಟ್ ಕ್ಲೋಸ್ ಅಂತ ಗೊತ್ತಾಗಿದೆ. ಅದಾದ ನಂತರ ಹಿ ಇನ್ಸ್ಟಂಟ್ಲಿ ಟರ್ನ್ಸ್ ಅಂಡ್ ವಾಕ್ಸ್ ಬ್ಯಾಕ್ ಹೋಮ್ ವಿತ್ ಸ್ಪೀಡ್ ಆಫ್ 7.5 ಕಿಲೋಮೀಟರ್ ಪರ್ ಅವರ್ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಕೇಸ್ 2 ನೋಡಿ ಇಲ್ಲಿ ಮಾರ್ಕೆಟ್ ಇಂದ ಮತ್ತೆ ಹೋಮ್ಗೆ ರಿಟರ್ನ್ ಆಗಿದ್ದಾರೆ ವಿತ್ ಸ್ಪೀಡ್ v2 ಈಸ್ ಈಕ್ವಲ್ಸ್ ಟು 7.5 ಕಿಲೋಮೀಟರ್ ಪರ್ ಅವರ್ ಅಂತ ಅಂದ್ಬಿಟ್ಟು 7.5 ಕಿಲೋಮೀಟರ್ ಪರ್ ಅವರ್. ಹಾಗಿದ್ದಾಗ ವಾಟ್ ಈಸ್ ದ ಆವರೇಜ್ ಸ್ಪೀಡ್? ವಾಟ್ ಈಸ್ ಆವರೇಜ್ ಸ್ಪೀಡ್ ಆಫ್ ದ ಮ್ಯಾನ್ ಓವರ್ ದ ಇಂಟರ್ವೆಲ್ ಆಫ್ ಟೈಮ್ 0 to 40 minutes 0 to 40 minutes. ಅರ್ಥ ಇದಾರ? ಸೊ 0 to 40 minutes 40 minutes ಅಲ್ಲಿ ದೇರ್ ಆಸ್ಕಿಂಗ್ ಟೈಮ್ ಇಂಟರ್ವೆಲ್ ಕನ್ಸ್ಟ್ರಿಕ್ಷನ್ ಇದೆ 40 minutes ಅನ್ನ ನೆನ್ಬಿಟ್ಕೊಳ್ಳಿ. ಇಸ್ ಇಟ್ ರೈಟ್ ಮಾ? ಸೊ ದೇರ್ ಫೋರ್ ನೋಡಿ ಟೋಟಲ್ ಡಿಸ್ಪ್ಲೇಸ್ಮೆಂಟ್ 0 ಅಂತ ಅಂದ್ಬಿಟ್ಟು ಡಿಸ್ಟೆನ್ಸ್ ಅಂದರೆ 2.5 ಎರಡು ಆ್ಯಡ್ ಮಾಡಿಬಿಟ್ಟು ಆಡ್ ಮಾಡ್ತಾರೆ, ಅದು ರಾಂಗ್ ಬರುತ್ತೆ ಆನ್ಸರು. ಓಕೆ, ಸೊ ಪ್ಲೀಸ್ ಅನಲೈಸ್ ದಿಸ್. ಸೊ ನೋಡಿ ಇಲ್ಲಿ ಟೈಮ್ ಈಸ್ ರಿಸ್ಟ್ರಿಕ್ಟೆಡ್, ದಟ್ ಈಸ್ 0 to only 40 minutes. So first of all let us calculate what is the time taken by the man, okay, from home to ಮಾರ್ಕೆಟ್ ಇಂದ ಹೋಮ್ ಹೋಗೋದಕ್ಕೆ ಎಷ್ಟು ಟೈಮ್ ತಗೊಂಡಿದೆ ಅಂತ ಥಿಂಕ್ ಮಾಡೋಣ. T1 becomes equals to ಏನಾಗುತ್ತೆ ನೋಡಿ ಇಲ್ಲಿ T1 is nothing but what ma? Distance divided by speed. Is it right? ಡಿಸ್ಟೆನ್ಸ್ ಬಂದ್ಬಿಟ್ಟು ನಿಮಗೆ 2.5 ಡಿವೈಡ್ ಬೈ ಸ್ಪೀಡ್ ಅಂದ್ರೆ ನಿಮಗೆ 5 ಬರುತ್ತೆ, ವಿಚ್ ಈಸ್ ನಥಿಂಗ್ ಬೈ ಹಾಫ್ ಆನ್ ಅವರ್ ಅಂತ ಬರುತ್ತೆ. ಹಾಫ್ ಆನ್ ಅವರ್ ವಿಚ್ ಈಸ್ ಈಕ್ವಲ್ಸ್ ಟು ನಿಮ್ಗೆ ಎಷ್ಟು ಬರುತ್ತೆ? ನಿಮ್ಗೆ ಇಲ್ಲಿ 30 minutes ಅಂತ ಬರುತ್ತೆ, 30 minutes. ಓಕೆನಾ. ಬಟ್ ಟೋಟಲ್ ಟೈಮ್ ಆಫ್ ಜರ್ನಿ ಎಷ್ಟಪ್ಪ ನಿಮ್ಗೆ ಇಲ್ಲಿ? ಟೋಟಲ್ ಟೈಮ್ ಆಫ್ ಜರ್ನಿ ಇಸ್ ಓನ್ಲಿ 40 minutes. Is it right ma? Therefore we can say ಟೈಮ್ ರಿಮೈನಿಂಗ್ ಇಲ್ಲ ರಿಮೈನಿಂಗ್ ಟೈಮ್ ಹೆಂಗಾದ್ರೂ ಬರೀ ನೋ ಪ್ರಾಬ್ಲಮ್. ಟೈಮ್ ರಿಮೈನಿಂಗ್ ಬಿಕಮ್ಸ್ ಈಕ್ವಲ್ಸ್ ಟು T2 ವಿಚ್ ಈಸ್ ಈಕ್ವಲ್ಸ್ ಟು ಟೋಟಲ್ ಟೈಮ್ ಮೈನಸ್ T1 ಅಂತಂದ್ರೆ 40 minus 30 ವಿಚ್ ಈಸ್ ಈಕ್ವಲ್ಸ್ ಟು 10 minutes ಅಂತ ಹೇಳ್ತಾರೆ. 10 minutes. ಓಕೆನಾ. ನೋಡಿ ಆ 10 minutes ನಿಮಗೆ ಏನು ಬಂದರೆ ವಾಪಸ್ ರಿಟರ್ನ್ ಬಂದಿದ್ದಾರೆ. ದೇರ್ಫೋರ್ ವಾಟ್ ಈಸ್ ದ ಡಿಸ್ಟೆನ್ಸ್? What is the distance traveled? What is the distance traveled in 10 minutes ma? In 10 minutes with speed ಎಷ್ಟಪ್ಪ ವಾಪಸ್ ಬರಬೇಕಾದ್ರೆ what is the speed ma? Speed is v2. Okay, therefore it will become equal to s2 is equal to s1, s2 is equal to, we can write v2 into time t2. What is v2 value ma? v2 ವ್ಯಾಲ್ಯೂ ಈಸ್ ಈಕ್ವಲ್ಸ್ ಟು 7.5 ಕಿಲೋಮೀಟರ್ ಪರ್ ಅವರ್ ಅಂತ ನಿಮಗೆ ಕೊಟ್ಟಿದ್ದಾರೆ. 7.5 ಇಂಟು ಟೈಮ್ T2 ಅಂತಂದರೆ ನಿಮಗೆ 10 minutes ಅಂತ ಕೊಟ್ಟಿದ್ದಾರೆ. ಮಿನಿಟ್ಸ್ನ ಹವರ್ಸ್ ಕನ್ವರ್ಟ್ ಮಾಡಬೇಕಾದ್ರೆ ಡಿವೈಡ್ ಬೈ 60 ಮಾಡಬೇಕು. ಸೊ ಇಫ್ ಯು ಡೂ ವಿತ್ 75/60 ಅಂತ ಬರುತ್ತೆ. ಬಟ್ ಆಪ್ಷನ್ಸಲ್ಲಿ ನಿಮಗೆ ಕಿಲೋಮೀಟರ್ ಪರ್ ಅವರ್ ಅಲ್ಲೇ ಇದೆ. ಇಸ್ ಇಟ್ ರೈಟ್ ಆರ್ ನಾಟ್ ಮಾ? What is the average speed? Average speed ಅಂತಂದಾಗ we'll go with what is the distance traveled. Think ಮಾಡಿ 70/60 ಅಂತ ಬರುತ್ತೆ. Therefore we can say what is the total time? ಹಾಗೆ ಇರಲಿ, ಆಮೇಲೆ ನೋಡೋಣ. ಟೋಟಲ್ ಟೈಮ್ ಅನ್ನೋದಕ್ಕಿಂತ ಆವರೇಜ್ ಸ್ಪೀಡ್ ಏನಾಗುತ್ತೆ ಒಂದ್ಸರಿ ನೋಡೋಣ. S1 plus S2 ಡಿವೈಡ್ ಬೈ what is the T1 plus T2 ಅಂತ ಹೇಳ್ಬೋದು. What is S1 value here? S1 value is 2.5 ಕಿಲೋಮೀಟರ್ ಅಂತ ಹೇಳ್ತಾರೆ. 2.5 ಕಿಲೋಮೀಟರ್ ಪ್ಲಸ್ ಡಿಸ್ಟೆನ್ಸ್ ಇಲ್ಲಿ ಎಷ್ಟು ಬಂದು ನಿಮ್ಗೆ ಇಲ್ಲಿ 75/60 ಡಿವೈಡ್ ಬೈ ಟೋಟಲ್ ಮಿನಿಟ್ಸ್ ಅಂತಂದರೆ 40 minutes ಡಿವೈಡ್ ಬೈ 60 ಮಾಡಿದ್ರೆ ಅದು ಅವರ್ ಕನ್ವರ್ಟ್ ಆಗುತ್ತೆ. ಸೊ ಇಫ್ ಯು ಡೂ ಸಿಂಪ್ಲಿಫಿಕೇಶನ್ ಯು ವಿಲ್ ಗೆಟ್ ದ ಆನ್ಸರ್ ಹಿಯರ್. ಎಷ್ಟು ಬರಬಹುದು ಅಂತ ಒಂದ್ಸರಿ ನೀಟಾಗಿ ಅನಲೈಸ್ ಮಾಡಿ, ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ನೋಡಿ 2.5 ಪ್ಲಸ್
75/60 ನೀವು ಮಾಡಿದಾಗ ವಿಲ್ ಗೆಟ್ ನಿಯರ್ಲಿ 1.25 ಸಮಥಿಂಗ್ ಬರುತ್ತೆ. ಡಿವೈಡ್ ಬೈ 40 ಡಿವೈಡ್ ಬೈ 60 ಅಂತ ಹೇಳ್ಬೋದು. ಸೊ ಇಫ್ ಯು ಡೂ ಸಿಂಪ್ಲಿಫಿಕೇಶನ್ ಯು ಶುಡ್ ಗೆಟ್ 2.5 ಪ್ಲಸ್ 1.25 ಅಂತಂದಾಗ ವಿಲ್ ಗೆಟ್ 3.75 ಅಂತ ಬರುತ್ತೆ. 3.75 ಥಿಂಕ್ ಮಾಡಿ. 3.75 ಇಂಟು 60 ಡಿವೈಡೆಡ್ ಬೈ 40 0 ಕ್ಯಾನ್ಸಲ್ ಆಗಿದ್ದಾಗ you can say 2 3 2 2. Is it right? So you will get the answer. Now 3.75 into 3 divided by, if you do this you will get nearly 45/8 something. You should get it here. Try you will get the answer here. 45/8 kilometer per hour. ಡೈರೆಕ್ಟ್ ಆಗಿ ಆನ್ಸರ್ ಹಾಕ್ತಾ ಇದ್ದೀನಿ ನಾನು ನಿಮಗೆ. 45/8 ಕಿಲೋಮೀಟರ್ ಪರ್ ಅವರ್. ದಟ್ ಈಸ್ ಆಪ್ಷನ್ ಡಿ. ಆಪ್ಷನ್ ಡಿ. ಅರ್ಥ ಆಯ್ತಾ ಇಲ್ಲಿ ಕಾನ್ಸೆಪ್ಟ್ ಏನು ಅಂತ ಅಂದ್ಬಿಟ್ಟು? ಹ್ಯಾವ್ ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್. ಹೌ ಕ್ಯಾನ್ ಯು ಅಪ್ಲೈ ದಿಸ್ ಹಿಯರ್? ಸೊ ಐ ಹೋಪ್ ಅವ್ರು ಏನು ಇಂಟರ್ವೆಲ್ ಆಫ್ ಟೈಮ್ ಕೊಟ್ಟಿರ್ತಾರೋ ಅಷ್ಟೇ ಇಂಟರ್ವೆಲ್ ಆಫ್ ಟೈಮ್ಗೆ ನಾವು ಆವ್ರೇಜ್ ಸ್ಪೀಡ್ನ ಫೈಂಡ್ ಔಟ್ ಮಾಡಬೇಕು. ಓಕೆನಾ ರೀ? ಸೊ ಲೆಟ್ ಅಸ್ ಥಿಂಕ್ ಅಬೌಟ್ ದ ನೆಕ್ಸ್ಟ್ ಕ್ವಶನ್ ಹಿಯರ್. ಏನು ಹೇಳ್ತಾ ಇದ್ದಾರೆ ಅಂತ ನೋಡೋಣ. The motion of a particle is described by the equation. What is the equation here? X is equals to a plus bt square. Where what is the a value A value is equals to 15 centimeter and b is equals to 3 centimeter anta kottidare. Okay na? They are asking what is the instantaneous velocity at time t equal to 3 seconds. 3 seconds hatra ಆ ಬಾಡಿಗೆ ಎಷ್ಟು ವೆಲಾಸಿಟಿ ಇದೆ ಫೈಂಡ್ ಔಟ್ ಮಾಡಿ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಹೌ ಕ್ಯಾನ್ ವಿ ಫೈಂಡ್ ಔಟ್ ದಿಸ್? ಇನ್ಸ್ಟಾಂಟೇನಿಯಸ್ ವೆಲಾಸಿಟಿ ಇಸ್ ಡಿಫೈನ್ಡ್ ಆಸ್ ದ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಅಂತ ಬರೀಬಹುದು ಮ್ಯಾಥಮೆಟಿಕಲಿ. dx/dt. ಸೊ ವಿ ಕ್ಯಾನ್ ರೈಟ್ d/dt ಆಫ್ x ಅಂದ್ರೆ ಎಷ್ಟಪ್ಪ ಇಲ್ಲಿ ನಮಗೆ? a ಪ್ಲಸ್ bt square. A plus bt square. Is it right? So v becomes equals to differentiation of a constant 0 agate plus 2b into t anta barutte, which is equals to, what is the b value here? It is 3 into time t is equals to 3. Is it right? 9 2s are 18 alva. Therefore we can write 18 centimeter per second anta navu barutte. Therefore we can go with option B. Option B. ಸರಿ ಸರಿ, ಅರ್ಥ ಆಗ್ತದಲ್ವಾ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು? ಪ್ಲೀಸ್ ಅನಲೈಸ್ ದ ಕ್ವಶನ್ಸ್ ಪ್ರಾಪರ್ಲಿ. ನೆಕ್ಸ್ಟ್ ಕ್ವಶನ್ ನೋಡೋಣ ಏನು ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಐ ಥಿಂಕ್ ಯು ಕ್ಯಾನ್ ಡೂ ದಿಸ್ ಓಕೆ, ಟೇಕ್ ಇಟ್ ಆಸ್ ಎ ಹೋಮ್ವರ್ಕ್ ನೀವು ಕನ್ಸಿಡರ್ ಮಾಡಿ. ಪ್ಲೀಸ್ ಟೇಕ್ ಇಟ್ ಅಂಡ್ ಕಮೆಂಟ್ ದ ಆನ್ಸರ್. ನಿಮಗೆ ಆನ್ಸರ್ ಸಹ ನಿಮಗೆ ನಿಮಗೆ ಕೊಟ್ಟಿರ್ತೀನಿ, ನಿಮಗೆ ಎಷ್ಟು ಬರಬೇಕು ಅಂತ ಅಂದ್ಬಿಟ್ಟು ನಾನು ನಿಮಗೆ ಹೇಳಿರ್ತೀನಿ. ಸೊ ವಾಟ್ ಇಸ್ ಆನ್ಸರ್ ಅಂತಂದಾಗ ಯು ಕ್ಯಾನ್ ಗೋ ವಿತ್ 36 ಕಿಲೋಮೀಟರ್ ಪರ್ ಅವರ್ ಬರಬೇಕಪ್ಪ. 36 ಕಿಲೋಮೀಟರ್ ಪರ್ ಅವರ್ ನಿಮಗೆ ಬರಬೇಕು. ನೀವು ಒಂದ್ಸರಿ ಟ್ರೈ ಮಾಡಿ ಎಷ್ಟು ಬರುತ್ತೆ ಅಂತ ಒಂದ್ಸರಿ ಕಮೆಂಟ್ ಮಾಡಿ. ಓಕೆನಾ? ಲೆಟ್ ಅಸ್ ಚೆಕ್ ದ ನೆಕ್ಸ್ಟ್ ಕ್ವಶನ್ ಹಿಯರ್. ವಾಟ್ ದೇ ಆರ್ ಸೇಯಿಂಗ್ ಟು ಅಸ್ಮಾ? ದ ಪೊಸಿಷನ್ ಎಕ್ಸ್ ಆಫ್ ಎ ಪಾರ್ಟಿಕಲ್. ಏನು ಹೇಳ್ತಾರೆ ನೀಟಾಗಿ ಅನಲೈಸ್ ಮಾಡಿ. varies with the time t as ಏನು ಕೊಟ್ಟಿದ್ದಾರೆ ಇಲ್ಲಿ? ಟೈಮ್. ನೋಡಿ, ಪೊಸಿಷನ್ ಆಫ್ ದ ಪಾರ್ಟಿಕಲ್ ಅನ್ನೋದು ವಿತ್ ರೆಸ್ಪೆಕ್ಟ್ ಟು ಟೈಮ್ ಚೇಂಜ್ ಆಗ್ತಾ ಇದೆ. ಇಟ್ ಇಸ್ ಅ ವೇರಿಯಬಲ್ ಅಂತ ಅರ್ಥ. ದ ಆಕ್ಸಲರೇಷನ್ ಆಫ್ ದ ಪಾರ್ಟಿಕಲ್ ವಿಲ್ ಬಿ ಝೀರೋ. ಅಟ್ ಟೈಮ್ ಟಿ ಈಕ್ವಲ್ ಟು ಟಿ ಸೆಕೆಂಡ್ಸ್ ಆದ ನಂತರ ಓಕೆ, ಆಕ್ಸಲರೇಷನ್ ಆಫ್ ದ ಪಾರ್ಟಿಕಲ್ 0 ಆಗಿರುತ್ತೆ. ಹಾಗಿದ್ದಾಗ ಆ ಟೈಮ್ ಎಷ್ಟು ಕ್ಯಾಲ್ಕುಲೇಟ್ ಮಾಡಿ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ಹೌ ಕ್ಯಾನ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ? ಆನ್ಸರ್ ನೋಡಿ ಇಲ್ಲಿ. ಎಕ್ಸ್ ಈಸ್ ಈಕ್ವಲ್ಸ್ ಟು ಎ ಟಿ ಸ್ಕ್ವಯರ್ ಮೈನಸ್ ಬಿ ಟಿ ಕ್ಯೂ. Is it right? ಆಕ್ಸಲರೇಷನ್ ಆಫ್ ದ ಪಾರ್ಟಿಕಲ್ ವಿಲ್ ಬಿ 0 ಅಂತ ಕೊಟ್ಟಿದ್ದಾರೆ. ಆಕ್ಸಲರೇಷನ್ 0 ಬೇಕು ಅಂತಂದ್ರೆ ಫಸ್ಟ್ ನಾವು ವೆಲಾಸಿಟಿ ಫೈಂಡ್ ಔಟ್ ಮಾಡಬೇಕು. ದಟ್ ಈಸ್ v is equals to dx/dt. ಸೊ ಡಿಫರೆನ್ಶಿಯೇಟ್ ಮಾಡೋಣ. d/dt ಆಫ್ x ಅಂತಂದ್ರೆ at square minus bt cube. Is it right? If I differentiate this value, 2at minus 3bt square anta barutte. And later we will get what is the acceleration here. Acceleration is nothing but dv/dt. That is d/dt of v antandre 2at
minus 3bt square ಅಂತ ಬರುತ್ತೆ. So if you simplify this value, you'll get 2a minus 6b into t ಅಂತ ಬರುತ್ತೆ. Got it, ma? And what they have given here, acceleration is equal to 0. Given acceleration is equal to 0. Understanding, ma? Acceleration 0 ಅಂತ ಹೇಳಿದ್ದಾಗ ಏನು ಬರೀಬೋದು ನೋಡಿ ಇಲ್ಲಿ. Acceleration ನೋಡಿ, acceleration 2a minus 6bt ಅಲ್ವಾ. 2a minus 6bt is equal to 0. So simplify ಮಾಡಿ ಇಲ್ಲಿ. 6bt is equals to 2a. Our time t is equals to a by 3b ಅಂತ ಬರುತ್ತೆ. Time t is equals to a by 3b. That means after this time t seconds, acceleration of the particle becomes equal to 0 ಅಂತ ಅರ್ಥ ಮಾಡ್ಕೋಬೇಕು. ಓಕೆನಾ? Therefore we can go with a by 3b. a by 3b. Hence we can choose option C. Option C. ಗೊತ್ತಾಯ್ತಲ್ಲಪ್ಪ ಹೇಗೆ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು. Now similarly let us choose the next problem here. What they are saying to us. ಏನು ಹೇಳ್ತಾ ಇದ್ದಾರೆ ಅಂತ ಒಂದ್ಸರಿ ನೀಟಾಗಿ ಅನಲೈಸ್ ಮಾಡೋಣ. A body starts from the origin. A body starts from the origin and moves along the x-axis ಅಂತ ಹೇಳ್ತಾ ಇದ್ದಾರೆ. Such that its velocity at any instant is given by, its velocity at any instant is given by 4t cube minus 2t. 4t cube minus 2t. Where t is in second and velocity is in meter per second. Unit ಕೊಟ್ಟಿದ್ದಾರೆ ನಿಮಗೆ. No need to worry about that. What is the acceleration of the particle when it is 2 meter from the origin? ಇಲ್ಲಿ ಕ್ವಶನ್ ನೀಟಾಗಿ ಅನಲೈಸ್ ಮಾಡ್ಕೊಳ್ಳಿ. We have to find out the acceleration when its position is at 2 meter. ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನಿಮ್ಮ ಕ್ವಶನ್. ನಿಮ್ಗೆ ಅರ್ಥ ಇದೆ ಹೇಳ್ತಾ ಅಂತ. ಪೊಸಿಷನ್ 2 ಮೀಟರ್ ಅಲ್ಲಿ ಇದ್ದಾಗ ಆಕ್ಸಲರೇಷನ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಇಸ್ ಇಟ್ ರೈಟ್, ಮಾ? ನಾವು ಆಲ್ರೆಡಿ ಟೈಮ್ ಇದ್ರೆ ಈ ವೆಲಾಸಿಟಿನ ಇನ್ನೊಂದ್ಸಲ ಡಿಫರೆನ್ಶಿಯೇಟ್ ಮಾಡಿಬಿಟ್ಟು ಟೈಮ್ನ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ನಮಗೆ ಆಕ್ಸಲರೇಷನ್ ಸಿಕ್ಕಿಬಿಡುತ್ತೆ. ಆದರೆ ಇಲ್ಲಿ ಪೊಸಿಷನ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಲೆಟ್ ಅಸ್ ಸಿ ದಟ್. ಫಸ್ಟ್ ಆಫ್ ಆಲ್ ಆಕ್ಸಲರೇಷನ್ ಏನಾಗುತ್ತೆ ಚೆಕ್ ಮಾಡೋಣ. ದೇರ್ ಫೋರ್ acceleration is equals to dv by dt. So d by dt of what is v value here? 4t cube minus 2t ಅಂತ ಬರೀತೀರಾ. So acceleration a is equals to, you can say 3 4s 12 ಅಲ್ವಾ. 12t square minus 2 ಅಂತ ಬರುತ್ತೆ. Is it right or not, ma? Any confusion you can ask me here. For 12t square minus 2 ಅಂತ ನಮ್ಗೆ ಬರುತ್ತೆ. Let it be equation 1. ನೋಡಿ, ಇವಾಗ ನಿಮಗೆ ಆಕ್ಸಲರೇಷನ್ ಬೇಕು ಅಂತಂದರೆ ನಮಗೆ ಇಲ್ಲಿ ಟೈಮ್ ಗೊತ್ತಿರಬೇಕು. ಈ ಟೈಮ್ನ ನಾವು ಹೇಗೆ ಗೊತ್ತಾಗುತ್ತೆ, ನಮಗೆ ಹೇಗೆ ನಾವು ಪಡ್ಕೋಬೇಕು ಅಂತಂದಿದ್ದಾಗ ವಿ ಹ್ಯಾವ್ ಟು ಯೂಸ್ ದಟ್ ಹಿಂಟ್ ಎಕ್ಸ್ ಈಕ್ವಲ್ ಟು 2 ಮೀಟರ್. ಸೊ ಅನಲೈಸ್ ಮಾಡಿ ಇಲ್ಲಿ ಏನು ಬರುತ್ತೆ ಅಂತ ಅಂದ್ಬಿಟ್ಟು ನಮಗೆ ಗೊತ್ತಿದೆ. ವಿ ನೋ ದ್ಯಾಟ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಇಂಟಗ್ರೇಷನ್ ಆಫ್ ವಿ ಡಿ ಟಿ. ಇಂಟಿಗ್ರೇಷನ್ ಆಫ್ ವಿ ಡಿ ಟಿ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ವಿ ವ್ಯಾಲ್ಯೂ, ಮಾ? 4t ಕ್ಯೂಬ್ ಮೈನಸ್ 2t ಅಲ್ವಾ. 4t ಕ್ಯೂಬ್ ಮೈನಸ್ 2t ಇಂಟು ಡಿ ಟಿ ಅಂತ ನಾವು ಬರೀಬಹುದು. ಇಸ್ ಇಟ್ ರೈಟ್? ಎಕ್ಸ್ ವ್ಯಾಲ್ಯೂ ಎಷ್ಟು ಕೊಡಿದ್ರೆ ನಿಮಗೆ 2 ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಸಿಂಪ್ಲಿಫೈ ಮಾಡಿ ಇಲ್ಲಿ 4 ಇಂಟು ಟಿ ಪವರ್ 4 ಬೈ 4 ಮೈನಸ್ 2 ಇಂಟು ಟಿ ಸ್ಕ್ವೇರ್ ಬೈ 2 ಅಂತ ಬರುತ್ತೆ. 2 2 4 4 ಎಲ್ಲ ಕ್ಯಾನ್ಸಲ್ ಆಗಿದ್ದಾಗ 2 ಬಿಕಮ್ಸ್ ಈಕ್ವಲ್ಸ್ ಟು ಟಿ ಪವರ್ 4 ಮೈನಸ್ ಟಿ ಸ್ಕ್ವೇರ್ ಅಂತ ಬರೀಬಹುದು. ಗಾಟ್ ಇಟ್, ಮಾ? Therefore we can write 2 is equals to t power 4 ಅಂತಂದ್ರೆ ಏನು ಬರೀತೀರಪ್ಪ? t square whole square minus t square ಅಂತ ಬರೀಬಹುದಾ? ಸೊ ಸಿಂಪ್ಲಿಫೈ ಮಾಡೋಣ. ಇಲ್ಲಿ ನೋಡಿ, ಇಲ್ಲಿ t square whole square minus t square, ಈ 2 ಆ ಕಡೆ ಹೋಗಿದ್ದಾಗ ಮೈನಸ್ 2 ಬಿಕಮ್ಸ್ ಈಕ್ವಲ್ ಟು 0. ಓಕೆ, ಸೊ ಸಿಂಪ್ಲಿಫೈ ಮಾಡೋಣ. ಇಲ್ಲಿ ಏನು ಬರುತ್ತೆ ಅಂತ ಅಂದ್ಬಿಟ್ಟು ರೇಷನಲೈಸ್ ಗೊತ್ತಲ್ವ ನಿಮ್ಗೆ. ಇಲ್ಲಿ ರೇಷನಲೈಸ್ ಅಲ್ಲಿ ನಿಮಗೆ ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡೋದು ಗೊತ್ತಲ್ವಾ. ಟಿ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಮೈನಸ್ ಇಲ್ಲಿ 2 ಇದೆ ಅಂತಂದಾಗ ಮೈನಸ್ 2t ಸ್ಕ್ವಯರ್ ಪ್ಲಸ್ ಟಿ ಸ್ಕ್ವಯರ್ ಮೈನಸ್ 2 ಬಿಕಮ್ಸ್ ಈಕ್ವಲ್ ಟು 0 ಅಂತ ನಾವು ಬರೀಬಹುದು. ಸೊ ಇಫ್ ಯು ಸಾಲ್ವ್ ದಿಸ್ ಏನು ಬರುತ್ತೆ ನೋಡಿ ಇಲ್ಲಿ. ಇಫ್ ಐ ಟೇಕ್ ಟಿ ಸ್ಕ್ವೇರ್ ಕಾಮನ್, ದೆನ್ ಇಲ್ಲಿಗೆ ಟಿ ಸ್ಕ್ವೇರ್ ಮೈನಸ್ 2 ಬರುತ್ತೆ. ಇಲ್ಲಿ ಪ್ಲಸ್ 1 ಇಂಟು ಟಿ ಸ್ಕ್ವೇರ್ ಮೈನಸ್ 2 ಇರುತ್ತೆ. ಇಟ್ ಬಿಕಮ್ಸ್ ಈಕ್ವಲ್ ಟು 0. ಸೊ ಇಫ್ ಯು ಸಾಲ್ವ್ ದಿಸ್, ಯು ವಿಲ್ ಗೆಟ್ ಟಿ ಸ್ಕ್ವೇರ್ ಈಸ್ ಈಕ್ವಲ್ ಟು 2 and t square equal to minus 1 ಬರುತ್ತೆ. ಇಟ್ ಈಸ್ ನಾಟ್ ಪಾಸಿಬಲ್ ಆಗಿರುತ್ತೆ. therefore t becomes equals to root 2 seconds ಅಂತ ಬರುತ್ತೆ. therefore equation 1 implies acceleration becomes equal to
12t square minus 2 ಅಲ್ವಾ 12t square minus 2 12 into t square root 2 whole square minus 2. So A becomes equals to acceleration becomes equal to ಏನು ಬರುತ್ತೆ ನೋಡಿ 12 into 2 minus 2 which is nothing but 24 minus 2 ಅಂತಂದ್ರೆ ಇಲ್ಲಿಗೆ 22 meter per second square ಅಂತ ನಾವು ಆನ್ಸರ್ ಮಾಡಬಹುದು ಓಕೆನಾ. So what is the answer we can say here 22 meter per second square, hence that is option B. Option B. ಅರ್ಥ ಆಯ್ತಲ್ವಾ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು. Like that we have to analyze the numerical problems. Okay, I hope you are following this. Let us check the next problem here. Next question ನೋಡಿ ಏನು ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. A body of mass 10 kg. A body of mass 10 kg. Okay, is moving with a constant velocity of 10 meter per second. 10 meter per second. Got it ma here? When a constant force acts for 4 seconds, when a constant force acts for 4 seconds on it, it moves with velocity 2 meter per second ಅಂತ ಕೊಟ್ಟಿದ್ದಾರೆ in the opposite direction. Okay, the acceleration produced in it is ಅಂತ ಕೇಳ್ತಾರೆ. What is the acceleration produced in it? We have to find out the acceleration produced. So how can you simplify this value? Let us say that there is a body of mass m is equals to 10 kg. Let us say it is moving with initial velocity vi which is equals to 10 meter per second. Okay, and whenever a force, that is opposite force, acts on the body, then it starts moving like this. This is the final velocity which is equals to 2 meter per second ಅಂತ ಕೊಟ್ಟಿದೆ. ಹಾಗಿದ್ದಾಗ what is the acceleration? Acceleration formula ಏನು ಹೇಳಿದೆ ನಾನು ನಿಮಗೆ v final minus v initial divided by time taken. Is it right? v final ಹೇಗಿದೆ ನಿಮಗೆ ನೆಗೆಟಿವ್ x ಡೈರೆಕ್ಷನ್ ಅಲ್ಲಿ ಇದೆ, ಹಾಗಾಗಿ ಸೈನ್ ಕನ್ವೆನ್ಷನ್ ಪ್ರಕಾರ -2 ಅಂತ ತಗೊಳ್ತೀರಾ. ಮೈನಸ್ ವಿ ಇನಿಷಿಯಲ್ ಅನ್ನೋದು ಪಾಸಿಟಿವ್ ಡೈರೆಕ್ಷನ್ ಅಲ್ಲಿ ಇದೆ, ಹಾಗಾಗಿ ಮೈನಸ್ ವಿ ಐ ಅಂದ್ರೆ 10 ಬರುತ್ತೆ, ವಿಚ್ ಇಸ್ ಈಕ್ವಲ್ ಟು ಟೈಮ್ ಎಷ್ಟು ಬರುತ್ತೆ ನಿಮಗೆ ಇಲ್ಲಿ ಟೈಮ್ ಇಸ್ ಈಕ್ವಲ್ಸ್ ಟು 4 ಸೆಕೆಂಡ್ ಅಲ್ವಾ. therefore it is -12 divided by 4 ಅಂತಂದ್ರೆ we'll get -3 meter per second square ಅಂತ ಬರುತ್ತೆ. we'll get the answer as option B. option B. ಫಾಲೋ ಮಾಡ್ತಾ ಇದ್ರಲ್ವಾ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು ಆನ್ಸರ್ ನಿಮಗೆ. ಸೊ ಪ್ಲೀಸ್ ಥಿಂಕ್ ಅಬೌಟ್ ದ ನೆಕ್ಸ್ಟ್ ಕ್ವಶನ್ ವಾಟ್ ದೇ ಆರ್ ಸೇಯಿಂಗ್ ಟು ಅಸ್. ನೋಡಿ ಇಲ್ಲಿ ವಿಚ್ ಆರ್ ದ ಫಾಲೋಯಿಂಗ್ ಗ್ರಾಫ್ ರೆಪ್ರೆಸೆಂಟ್ ಯೂನಿಫಾರ್ಮ್ ಮೋಷನ್ ಅಂತ ಹೇಳ್ತಾ ಇದ್ದಾರೆ. ವಿಚ್ ಆರ್ ದ ಫಾಲೋಯಿಂಗ್ ಗ್ರಾಫ್ ವಿಲ್ ರೆಪ್ರೆಸೆಂಟ್ ಇನ್ ಯೂನಿಫಾರ್ಮ್ ಮೋಷನ್. ಒಂದ್ಸರಿ ನೀಟಾಗಿ ಅನಲೈಸ್ ಮಾಡಿ. ಯೂನಿಫಾರ್ಮ್ ಮೋಷನ್ ಅಂದ್ರೆ ಮೀನಿಂಗ್ ಏನು ಅಂತಂದರೆ ವಿ ಕ್ಯಾನ್ ಸೇ ದಟ್ ಆಕ್ಸಲರೇಷನ್ ಶುಡ್ ರಿಮೈನ್ ಕಾನ್ಸ್ಟೆಂಟ್. ಓಕೆನಾ. ಸೊ ಪ್ಲೀಸ್ ಥಿಂಕ್ ಅಬೌಟ್ ದಿಸ್ ಮಾ ಹಿಯರ್. ನೋಡಿ ಇಲ್ಲಿ ಫಸ್ಟ್ ಗ್ರಾಫ್ ಅಲ್ಲಿ ಏನಂತ ಹೇಳಿದಾರೆ ನಿಮ್ಗೆ ಇಲ್ಲಿ ಇಟ್ ಈಸ್ ಎ ಸ್ಟ್ರೈಟ್ ಲೈನ್ ಅಂತ ಹೇಳ್ತಾರೆ. ಇಟ್ ಇಸ್ ಎ ಸ್ಟ್ರೈಟ್ ಲೈನ್. ನೋಡಿ ಒನ್ ಮೋರ್ ಥಿಂಗ್, ಇಲ್ಲಿ ನಿಮಗೆ ಆಕ್ಸಲರೇಷನ್ ಈಸ್ ಡಿಸ್ಪ್ಲೇಸ್ಮೆಂಟ್ ಇಲ್ಲಿ ಕಾನ್ಸ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲೂ ನಿಮ್ಗೆ ಏನಾಗ್ತಾ ಇದೆ ಒಂದ್ಸರಿ ನೋಡಿ, ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಜಾಸ್ತಿ ಆಗ್ತಾ ಇದೆ ಮತ್ತು ನಿಮ್ಗೆ ಇಲ್ಲಿ ಕಮ್ಮಿ ಆಗ್ತಾ ಇದೆ. ಇಸ್ ಇಟ್ ರೈಟ್? ಸೊ ಹಿಯರ್ ಆಲ್ಸೋ ಇಟ್ ಇಸ್ ಇನ್ಕ್ರೀಸಿಂಗ್ ಅಂಡ್ ಅಗೇನ್ ಇಟ್ ಈಸ್ ಡಿಕ್ರೀಸಿಂಗ್ ಅಂತ ನಾವು ಹೇಳ್ಬೋದು. ಸೊ ಒಂದ್ಸರಿ ನೀಟಾಗಿ ಅನಲೈಸ್ ಮಾಡಿ. ಯೂನಿಫಾರ್ಮ್ ಮೋಷನ್ ಅಂತಂದರೆ ಆಕ್ಸಲರೇಷನ್ ಅನ್ನೋದು ವೆಲಾಸಿಟಿ ಶುಡ್ ರಿಮೈನ್ ಕಾನ್ಸ್ಟೆಂಟ್ ಅಂತ ಹೇಳ್ತಾರೆ. ಇಲ್ಲ ಸ್ಪೀಡ್ ರಿಮೈನ್ಸ್ ಕಾನ್ಸ್ಟೆಂಟ್. ಯಾವಾಗಾದ್ರೆ ಒಂದು ಪಾರ್ಟಿಕಲ್ ಸ್ಪೀಡ್ ಅನ್ನೋದು ಕಾನ್ಸ್ಟೆಂಟ್ ಆಗಿರುತ್ತೋ ಅವಾಗ ಆ ಪಾರ್ಟಿಕಲ್ ಅನ್ನೋದು ಯೂನಿಫಾರ್ಮ್ ಮೋಷನ್ ಇದೆ ಅಂತ ನಾವು ಹೇಳಬಹುದು. ದೇರ್ ಫೋರ್ ವಿ ಕ್ಯಾನ್ ಸೇ ದಟ್. ಒಂದ್ಸಲ ನೋಡಿ ಇಲ್ಲಿ ಎಲ್ಲ ಗ್ರಾಫ್ಸ್ ಅನ್ನು ಚೆಕ್ ಮಾಡ್ಕೊಳ್ಳೋಣ. ಸ್ಲೋಪ್ ಆಫ್ ಪೊಸಿಷನ್ ಟೈಮ್ ಗ್ರಾಫ್ ವಿಲ್ ಗಿವ್ ಯು ವಾಟ್ ಈಸ್ ಅ ಸ್ಪೀಡ್ ಅಂತ ಹೇಳ್ತಾರೆ. ಇಸ್ ಇಟ್ ರೈಟ್ ಆರ್ ನಾಟ್ ಮಾರ್ ವೆಲಾಸಿಟಿ ಅಂತ ಹೇಳ್ಬೋದು. ಸೊ ಒಂದ್ಸರಿ ನೀಟಾಗಿ ಅನಲೈಸ್ ಮಾಡಿದ್ದಾಗ ಫಸ್ಟ್ ಗ್ರಾಫ್ ಅಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ ಸ್ಲೋಪ್ ಈಸ್ ಈಕ್ವಲ್ಸ್ ಟು ಟ್ಯಾನ್ ಟೀಟಾ ವಿಚ್ ಈಸ್ ನಥಿಂಗ್ ಬಟ್ ಕಾನ್ಸ್ಟೆಂಟ್ ಅಂತ ನಾವು ಹೇಳ್ಬೋದು. ಇಸ್ ಇಟ್ ರೈಟ್? ಅದೇ ಆಪ್ಷನ್ ಬಿ ಗ್ರಾಫ್ ಅಲ್ಲಿ ನಾವು ನೋಡಿದಾಗ ನೋಡಿ, ಇಲ್ಲಿ ಇನಿಷಿಯಲಿ ಸ್ಲೋಪ್ ಅನ್ನೋದು ವೇರಿ ಆಗ್ತಾ ಇದೆ ಅಂತಂದಾಗ ಇಟ್ ಈಸ್ ಮೂವಿಂಗ್ ಅಂಡರ್ ರಿಟಾರ್ಡೇಷನ್ ಅಂತ ಅರ್ಥ. ಮತ್ತೆ ನಿಮಗೆ ಮತ್ತೆ ವೇರಿ ಆಗ್ತಾ ಇದೆ, ದಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ಈಸ್ ಬಿಕಮಿಂಗ್ 0 ಅಂತ ಹೇಳ್ತಾ ಇದ್ದಾರೆ. ಸೊ ಈ ಎಲ್ಲ ಆಪ್ಷನ್ ಬಿ ಸಿ ಡಿ ಅಲ್ಲಿ ನಿಮಗೆ ಈ ವೆಲಾಸಿಟಿ ಅನ್ನೋದು ಕಾನ್ಸ್ಟೆಂಟ್ ಆಗಿಲ್ಲ. ಯಾಕೆ ಅಂತಂದಾಗ ಸ್ಲೋಪ್ ಡು ನಾಟ್ ರಿಮೈನ್ ಕಾನ್ಸ್ಟೆಂಟ್. ದೇರ್ ಫೋರ್ ವಿ ಕ್ಯಾನ್ ಸೇ ದಟ್ ಆಪ್ಷನ್ ಎ ಈಸ್ ಅವರ ಆನ್ಸರ್ ಅಂತ ಹೇಳ್ಬೋದು. ಆಪ್ಷನ್ ಎ ದಟ್ ಈಸ್ ಫಸ್ಟ್ ಗ್ರಾಫ್ ವಿಲ್ ರೆಪ್ರೆಸೆಂಟ್ ಫಾರ್ ದಟ್ ಈಸ್ ಯೂನಿಫಾರ್ಮ್ ಮೋಷನ್ ಫಾರ್ ಎ ಪಾರ್ಟಿಕಲ್ ಅಂತ ಹೇಳ್ಬೋದು. ಲೆಟ್ ಅಸ್ ಸೇ ನೆಕ್ಸ್ಟ್ ಕ್ವಶನ್ ನೋಡೋಣ ಏನು ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ದ ಡಯಾಗ್ರಾಮ್ ಶೋಸ್ ದ ಡಿಸ್ಪ್ಲೇಸ್ಮೆಂಟ್ ಟೈಮ್ ಗ್ರಾಫ್ ಅಂತ ಹೇಳ್ತಾ ಇದ್ದಾರೆ. ನೋಡಿ ಡಯಾಗ್ರಾಮ್ ನೀಟಾಗಿ ಅನಲೈಸ್ ಮಾಡ್ಕೊಳ್ಳಿ. ಡಿಸ್ಪ್ಲೇಸ್ಮೆಂಟ್ ಟೈಮ್ ಗ್ರಾಫ್ ನಿಮಗೆ ತೋರಿಸ್ತಾ ಇದ್ದಾರೆ ಫಾರ್ ಎ ಪಾರ್ಟಿಕಲ್ ಮೂವಿಂಗ್ ಇನ್ ಎ ಸ್ಟ್ರೈಟ್ ಲೈನ್. ದ ಅವರೇಜ್ ವೆಲಾಸಿಟಿ ಫಾರ್ ದ ಇಂಟರ್ವೆಲ್ ಟೈಮ್ ಟಿ ಈಕ್ವಲ್ ಟು 0, ಟೈಮ್ ಟಿ ಈಕ್ವಲ್ ಟು 5 seconds ಅಂತ ಹೇಳ್ತಾರೆ. ವಿ ಹ್ಯಾವ್ ಟು ಫೈಂಡ್ ಔಟ್ ವಾಟ್ ಈಸ್ ದ ಅವರೇಜ್ ವೆಲಾಸಿಟಿ. ಅವರೇಜ್ ವೆಲಾಸಿಟಿ ಅನ್ನೋದು ಏನಾಗುತ್ತೆ ನಿಮಗೆ ಅಂತಂದಾಗ
ಡಿಸ್ಪ್ಲೇಸ್ಮೆಂಟ್ ಅಂದರೆ ಫೈನಲ್ ಪೊಸಿಷನ್ ಮೈನಸ್ ಇನಿಷಿಯಲ್ ಪೊಸಿಷನ್ ಡಿವೈಡ್ ಬೈ ಟೈಮ್ ಟೇಕನ್ ಅಂತ ಹೇಳ್ಬೋದು. ಇಸ್ ಇಟ್ ರೈಟ್ ಮಾ? ವಾಟ್ ಇಸ್ ದ ಫೈನಲ್ ಪೊಸಿಷನ್? ನೋಡಿ ಇಲ್ಲಿ 5 seconds ಹತ್ರ ವೆನೆವರ್ ವಿ ಟೇಕ್ ದ ಫೈನಲ್ ದ ಲಾಸ್ಟ್ ಇಂಟರ್ವಲ್ ಆಫ್ ಟೈಮ್ 5 seconds ಅಂತಂದ್ರೆ ದ ಪಾರ್ಟಿಕಲ್ ಈಸ್ ಅಟ್ ದಿಸ್ ಪಾಯಿಂಟ್ ಹಿಯರ್ ಪಾಯಿಂಟ್ ಎ ಹತ್ರ ಇದೆ ಅಂತ ಹೇಳೋಣ. ಸೊ ವಾಟ್ ಇಸ್ ದ ಫೈನಲ್ ಪೊಸಿಷನ್ ಹಿಯರ್? ಎಕ್ಸ್ ಇಸ್ ಈಕ್ವಲ್ಸ್ ಟು -10 ಮೀಟರ್ ಅಂತ ಕೊಟ್ಟಿದ್ದಾರೆ. ಗಾಟ್ ಇಟ್? ಮೈನಸ್ ವಾಟ್ ಇಸ್ ಇನಿಷಿಯಲ್ ಪೊಸಿಷನ್ ಹಿಯರ್? ಇನಿಷಿಯಲ್ ಇಟ್ ಈಸ್ ಅಟ್ 0. ಇನಿಷಿಯಲ್ ಎಲ್ಲಿದೆ ನಿಮಗೆ? 0 ಹತ್ರ ಇದೆ. ಡಿವೈಡ್ ಬೈ ಟೈಮ್ ಇಸ್ ಈಕ್ವಲ್ಸ್ ಟು 5 ಅಂತ ಹೇಳಿದ್ದಾಗ ವಿಲ್ ಗೆಟ್ -10 divided by 5 is equal to 2 minus 2 meter per second ಅಂತ ಕರೀಬಹುದು. ಗಾಟ್ ಇಟ್ ಮಾ? ಹೆನ್ಸ್ ವಿ ಕ್ಯಾನ್ ಚೂಸ್ ಆಪ್ಷನ್ ಸಿ. ಆಪ್ಷನ್ ಸಿ ಫಾಲೋ ಮಾಡ್ತಾ ಇದ್ದೀರಲ್ಲಪ್ಪ, ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಅಂದ್ಬಿಟ್ಟು. ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್. ವಾಟ್ ದೇ ಸೇಯಿಂಗ್ ಟು ಅಸ್? ಫಿಗರ್ ಶೋಸ್ ದ ಡಿಸ್ಪ್ಲೇಸ್ಮೆಂಟ್ ಟೈಮ್ ಗ್ರಾಫ್ ಅಂತ ಹೇಳಿದ್ದಾರೆ. ನೋಡಿ ಇಲ್ಲಿ ವೈ ಟಿ ಗ್ರಾಫ್ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಟೈಮ್ ಗ್ರಾಫ್ ನಿಮಗೆ ಕೊಟ್ಟಿದ್ದಾರೆ ಆಫ್ ಎ ಬಾಡಿ. ವಾಟ್ ಇಸ್ ದ ರೇಷಿಯೋ ಆಫ್ ದ ಸ್ಪೀಡ್? ವಾಟ್ ಇಸ್ ದ ರೇಷಿಯೋ ಆಫ್ ಸ್ಪೀಡ್ ಇನ್ ದ ಫಸ್ಟ್ ಸೆಕೆಂಡ್ ಅಂಡ್ ದಟ್ ಇನ್ ದ ನೆಕ್ಸ್ಟ್ 2 seconds ಅಂತ ಹೇಳ್ತಾರೆ. ನೋಡಿ ಇಲ್ಲಿ 0 ಇಂದ 1 ಇದೆಲ್ಲ, ದಿಸ್ ಇಸ್ ದ ಫಸ್ಟ್ ಸೆಕೆಂಡ್ ಅಂತ ನಾವು ಹೇಳ್ಬೋದು. ರಿಮೈನಿಂಗ್ 2 ಅಂತಂದಾಗ ದೀಸ್ ಆರ್ ದ ರಿಮೈನಿಂಗ್ 2 seconds ಅಂತ ನಾವು ಕರೀಬಹುದು. ಓಕೆ, ವಾಟ್ ಈಸ್ ದ ರೇಷಿಯೋ ಆಫ್ ಸ್ಪೀಡ್? ವಾಟ್ ಇಸ್ ದ ರೇಷಿಯೋ ಆಫ್ ಸ್ಪೀಡ್ ಅಂತ ಹೇಳ್ತಾರೆ. ಸೊ ಸಿ ಹಿಯರ್ ವಿ ನೋ ದಟ್ ಓಕೆ ಫ್ರಮ್ 0 to 1 second. But ಇಲ್ಲಿ ಸ್ಪೀಡ್, ಆವರೇಜ್ ಸ್ಪೀಡ್ v1 is always equal to slope of xt ಗ್ರಾಫ್ ಅಂತ ಹೇಳ್ಬೋದು. ಇಸ್ ಇಟ್ ರೈಟ್ ಮಾ? ನೋಡಿ ಇಲ್ಲಿ v1 becomes equals to what is the final position here? ಅಬ್ಸರ್ವ್ ಮಾಡಿ, x final minus x initial divided by time taken. what is the x final ಮಾ? ನೋಡಿ 0 to 1 second ಅಲ್ಲಿ ಫೈನಲ್ ಆಗಿ ಎಲ್ಲಿದೆ ನಿಮಗೆ? 30 ಹತ್ರ ಇದೆ. ಮೈನಸ್ ಎಕ್ಸ್ ಇನಿಷಿಯಲ್ ಅಂದರೆ 0 ಡಿವೈಡ್ ಬೈ ಟೈಮ್ ಈಸ್ 1. therefore v1 is equals to 30 meter per second ಅಂತ ನಾವು ಬರೀಬಹುದು. ಅಂಡರ್ಸ್ಟ್ಯಾಂಡಿಂಗ್ ಮಾ? ನೆಕ್ಸ್ಟ್ ಫ್ರಮ್ ಎಲ್ಲಿಂದ ಎಲ್ಲಿವರೆಗೂ? ಫ್ರಮ್ 1 second to 3 seconds, ದಟ್ ಈಸ್ ರಿಮೈನಿಂಗ್ 2 seconds ಆಗತ್ತಲ್ವಾ? therefore v2 ಅನ್ನೋದು ಏನಾಗುತ್ತೆ ನೋಡಿ ಇಲ್ಲಿ? v2 becomes equals to same x final minus x initial divided by, we can say that what is the time taken? x final ನೋಡಿ ಆಫ್ಟರ್ 3 seconds ಆದಮೇಲೆ ಪಾರ್ಟಿಕಲ್ ಅನ್ನೋದು ಮತ್ತು 0 ಬಂದ್ಬಿಡ್ತಾರೆ. ಸೊ ಫೈನಲ್ ಪೊಸಿಷನ್ ಈಸ್ 0 ಅಂತ ಹೇಳ್ತಾರೆ. ಇನಿಷಿಯಲ್ ಇಟ್ ಈಸ್ 30 ಅಂತ ನಾವು ಕರೀಬಹುದು. therefore we can write 0 minus 30 divided by 2 which is nothing but minus 15 ಅಂತ ಬರುತ್ತೆ. therefore we can say that v1 divided by v2, that is speed ratio ಮಾತ್ರ ಕೇಳ್ತಾ ಇದ್ದಾರೆ. what is v1 value ಮಾ? v1 is 30, v2 is 15 which is equals to 2 ಅಂತ ನಾವು ಬರೀಬಹುದು. ಗೊತ್ತಾಯ್ತಲ್ವಾ? ಸೊ ದಿಸ್ ಆನ್ಸರ್ ಮಾ ಹಿಯರ್ 2 ಅಂತ ನಾವು ಹೇಳ್ತಾ ಇದೀವಿ. ಸೊ ವಾಟ್ ಇಸ್ ದ ಆಪ್ಷನ್? ವಿ ಕ್ಯಾನ್ ಸೇ ಇಟ್ ಇಸ್ 2:1, ದಟ್ ಈಸ್ ಆಪ್ಷನ್ ಡಿ. ಆಪ್ಷನ್ ಡಿ. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಅರ್ಥ ಆಗ್ತದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಸಿಮಿಲರ್ಲಿ ಲೆಟ್ ಅಸ್ ಸಾಲ್ವ್ ಅಬೌಟ್ ದ ನೆಕ್ಸ್ಟ್ ಕ್ವಶನ್ ಹಿಯರ್. ಏನು ಹೇಳ್ತಾ ಇದ್ದಾರೆ ಒಂದ್ಸರಿ ನೀಟಾಗಿ ಅನಲೈಸ್ ಮಾಡೋಣ. ನೋಡಿ, ಎ ಬಾಲ್ ಈಸ್ ಥ್ರೋನ್ ವರ್ಟಿಕಲಿ ಅಪ್ವರ್ಡ್ಸ್ ಅಂತ ಹೇಳ್ತಾರೆ. ಹೇಗೆ ತೋರಿದೆ? ಬಾಲ್ ಈಸ್ ಥ್ರೋನ್ ವರ್ಟಿಕಲಿ ಅಪ್ವರ್ಡ್ಸ್ ಅಂತ ಹೇಳಿದ್ದಾರೆ. ವಿಚ್ ಆರ್ ದ ಫಾಲೋಯಿಂಗ್ ಪ್ಲಾಟ್ಸ್ represent the speed time graph of the ball during its flight if the air resistance is not ignored ಅಂತ ಹೇಳ್ತಾರೆ. if the air resistance is not ignored, air resistance ನಾವು ಇಗ್ನೋರ್ ಮಾಡಿಲ್ಲ ಅಂತಂದಿದ್ದಾಗ ವಾಟ್ ಕ್ಯಾನ್ ಯು ಸೇ ಅಬೌಟ್ ದ ಥಿಂಗ್ ಮಾ ಹಿಯರ್? ಸೊ ಒಂದ್ಸರಿ ನೀಟಾಗಿ ಅನಲೈಸ್ ಮಾಡೋಣ, ಏನು ಹೇಳ್ತಾರೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ನೋಡಿ, ಇದನ್ನು ಹೇಗೆ ಸಾಲ್ವ್ ಮಾಡ್ಬೋದು, ಹೇಗೆ ಅನಲೈಸ್ ಮಾಡ್ಬೋದು ಅಂತ ಒಂದ್ಸರಿ ನೀಟಾಗಿ ಅನಲೈಸ್ ಮಾಡೋಣ. ಫಾರ್ ಎ ವರ್ಟಿಕಲಿ ಪ್ರೊಜೆಕ್ಟೆಡ್ ಬಾಡಿ ಒಂದು ಬಾಡಿ ಅನ್ನೋದು ವರ್ಟಿಕಲಿ ಪ್ರೊಜೆಕ್ಟೆಡ್ ನಾವು ಕನ್ಸಿಡರ್ ಮಾಡಿದ್ದಾಗ ವಿ ಕ್ಯಾನ್ ಸೇ ವಿ ಇಸ್ ಈಕ್ವಲ್ಸ್ ಟು ಯು ಮೈನಸ್ ಜಿ ಟಿ ಆಗಿರುತ್ತಲ್ವಾ. ಸೊ ವೆನ್ ಎವರ್ ವಿ ಕನ್ಸಿಡರ್ ದ ಸ್ಲೋಪ್ ಆಫ್ ವಿ ಟಿ ಗ್ರಾಫ್ಸ್ ಎಲ್ಲ ಕೊಟ್ಟಿರೋದು ನಿಮ್ಗೆ ಆಪ್ಷನ್ 1, 2, 3, 4 ಅಲ್ಲಿ ನಿಮಗೆ. therefore ಸ್ಲೋಪ್ ಅನ್ನೋದು ಯಾವತ್ತೇ ನಿಮ್ಗೆ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತಂದರೆ ಇಟ್ ರೆಪ್ರೆಸೆಂಟ್ ಆಕ್ಸಲರೇಷನ್ ವಿಚ್ ಈಸ್ ಈಕ್ವಲ್ಸ್ ಟು ಡಿ ವಿ ಬೈ ಡಿ ಟಿ ಅಂತ ಹೇಳ್ತಾರೆ. ಸೊ ಇದನ್ನು ಡಿಫರೆನ್ಶಿಯೇಟ್ ಮಾಡಿದ್ದಾಗ ವಿಲ್ ಗೆಟ್ ಮೈನಸ್ ಜಿ ಅಂತ ಬರುತ್ತೆ. ಇಸ್ ಇಟ್ ರೈಟ್? ಮೈನಸ್ ಜಿ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಮೈನಸ್ ಜಿ ಅಂತಂದರೆ 9.8 meter per second square ಅಂತ ಹೇಳ್ತೀವಿ. ಇಸ್ ಇಟ್ ರೈಟ್? therefore we can say that it remains slope of the VT graph should remain constant ಅಂತ ಹೇಳ್ತೀವಿ. ಸೊ ಹಾಗಾಗಿ ನಿಮಗೆ ಆಪ್ಷನ್ ಸಿ ಅನ್ನೋದು ನಿಮಗೆ ಕರೆಕ್ಟ್ ಆಗಿರುತ್ತೆ.
ಆದರೆ ಇಲ್ಲೊಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ಏನಪ್ಪ ಇಲ್ಲಿ ಅಂತಂದಾಗ ಏರ್ ರೆಸಿಸ್ಟೆನ್ಸ್ ಇಸ್ ನಾಟ್ ಇಗ್ನೋರ್ಡ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಯಾವಾಗ ಬರುತ್ತೆ, ಇದೆಲ್ಲ ನೀವು ಅನಾಲಿಸಿಸ್ ಈಕ್ವೇಷನ್ಸ್ ಆಫ್ ಮೋಷನ್ ಅಲ್ಲಿ ಯಾವಾಗ ಬರುತ್ತೆ ನಿಮಗೆ ಅಂತಂದಾಗ, ವೆನೆವರ್ ವಿ ಕನ್ಸಿಡರ್ ದ ಏರ್ ರೆಸಿಸ್ಟೆನ್ಸ್ ದಟ್ ಈಸ್ ದ ಎಫೆಕ್ಟ್ ಆಫ್ ಏರ್ ಈಸ್ ನೆಗ್ಲಿಜಿಬಲ್ ಅಂತ ನಾವು ಕನ್ಸಿಡರ್ ಮಾಡಿದಾಗ ಯು ವಿಲ್ ಗೆಟ್ ದೀಸ್ ಈಕ್ವೇಷನ್ಸ್. ಬಟ್ ವೆನೆವರ್ ವಿ ಕನ್ಸಿಡರ್ ದ ಏರ್ ರೆಸಿಸ್ಟೆನ್ಸ್ ಇನ್ ಟು ಕನ್ಸಿಡರೇಷನ್ then the graph will be little bit curve, hence we can go with option D ಅಂತ ನಾವು ಹೇಳ್ತಾ ಇದ್ದೀವಿ. ಅರ್ಥ ಇದಲ್ವಾ ಏನು ಹೇಳ್ತಾ ಇದೆ ಅಂತ ಅಂದ್ಬಿಟ್ಟು. So please analyze this question. Let us see the next problem what they are saying to us. The graph of displacement time graph ಅಂತ ಹೊಟ್ಟಿದ್ದಾರೆ. Its corresponding velocity time graph will be corresponding velocity time graph will be ಅಂತ ಹೇಳ್ತಾ ಇದ್ದಾರೆ. So how can we analyze this ಒಂದ್ಸರಿ ಗ್ರಾಫ್ ಕೊಟ್ಟಿದ್ದಾರೆ ನಿಮಗೆ, ಡಿಸ್ಪ್ಲೇಸ್ಮೆಂಟ್ ಟೈಮ್ ಗ್ರಾಫ್ ನಿಮಗೆ ಕೊಟ್ಟಿದ್ದಾರೆ. ಸೊ ನೀಟಾಗಿ ಅನಲೈಸ್ ಮಾಡಿ. ಡಿಸ್ಪ್ಲೇಸ್ಮೆಂಟ್ ಟೈಮ್ ಗ್ರಾಫ್ ಈಸ್ ಗಿವೆನ್ ಟು ಯು. ಸೊ ನೋಡಿ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಟೈಮ್ ಅನ್ನೋದು ನಿಮ್ಗೆ ಏನಾಗ್ತಾ ಇದೆ ನೋಡಿ, ಇಲ್ಲಿ ವೇರಿ ಆಗ್ತಾ ಇದೆ. ಇಟ್ ಇಸ್ ಕರ್ವ್ಡ್ ಅಂತಂದಾಗ ಹೀಗಿದ್ದಾಗ ಏನಂತ ಹೇಳಿದ್ವಿ ನಾವು ನಿಮಗೆ, ಇಟ್ ರೆಪ್ರೆಸೆಂಟ್ ರಿಟಾರ್ಡಿಂಗ್ ಅಂತ ಅರ್ಥ. ದ ಬಾಡಿ ಈಸ್ ರಿಟಾರ್ಡಿಂಗ್, ಇಸ್ ಇಟ್ ರೈಟ್ ದೇರ್ ಫೋರ್ ಹೆನ್ಸ್ ವಿ ಕ್ಯಾನ್ ಗೋ ವಿತ್ ಏನು ಹೇಳ್ಬೋದು ನಾವು ಇಲ್ಲಿ, ಕರಸ್ಪಾಂಡಿಂಗ್ ವೆಲಾಸಿಟಿ ಟೈಮ್ ಗ್ರಾಫ್ ನಿಮಗೆ ಬೇಕು ಅಂತಂದಿದ್ದಾಗ, whenever a body is accelerating, we can say that ನೋಡಿ ಇಲ್ಲಿ ಫ್ರಮ್ ಫಾರ್ ಎಕ್ಸಾಂಪಲ್ ಫ್ರಮ್ 0 to a ಇದನ್ನ ಬಿ ಅಂತ ನಾವು ಕನ್ಸಿಡರ್ ಮಾಡೋಣ. 0 ಇಂದ ಎ ತಗೊಂಡಿದ್ದಾಗ ಆಕ್ಸಲರೇಷನ್ ನಿಮ್ಗೆ ಏನಾಗ್ತದೆ, ರಿಟಾರ್ಡ್ ಆಗ್ತಾ ಇರುತ್ತೆ. ಇಸ್ ಇಟ್ ರೈಟ್? ಡಿಕ್ರೀಸಿಂಗ್ ಅಂತಂದಿದ್ದಾಗ ವಿಚ್ ಇಂಪ್ಲೈಸ್ ವೆಲಾಸಿಟಿ ಗೋಸ್ ಆನ್ ಡಿಕ್ರೀಸಿಂಗ್ ಅಂತ ಹೇಳ್ತಾರೆ. ಆಕ್ಸಲರೇಷನ್ ಡಿಕ್ರೀಸಿಂಗ್ ಅಂತ ಹೇಳಬಾರ್ದು, ವಿ ಕ್ಯಾನ್ ಸೇ ಇಟ್ ಈಸ್ ರಿಟಾರ್ಡೇಷನ್ ಅಂತ ಹೇಳ್ಬೋದು. ವಿ ಕ್ಯಾನ್ ಸೇ ಇಟ್ ಈಸ್ ರಿಟಾರ್ಡೇಷನ್ ಅಂತಂದ್ರೆ ಇಟ್ ಈಸ್ ಡಿಕ್ರೀಸಿಂಗ್ ವೆಲಾಸಿಟಿ ಬಟ್ ಇಟ್ ರಿಮೈನ್ಸ್ ಕಾನ್ಸ್ಟೆಂಟ್ ಅಂತಾನೆ ಹೇಳ್ಬೋದು. ಡಿಕ್ರೀಸಿಂಗ್ ವೆಲಾಸಿಟಿ ನಮ್ಗೆ ಒಂದೇ ಒಂದು ಆಪ್ಷನ್ ಕಾಣಿಸ್ತಾ ಇದೆ, ಹೆನ್ಸ್ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಎ. ಓಕೆನಾ? ಯಾಕೆ ನೋಡಿ ಇಲ್ಲಿ ಎ ಇಂದ ಬಿಗೆ ಇದೇನಾಗ್ತದೆ, ಡಿಸ್ಪ್ಲೇಸ್ಮೆಂಟ್ ಈಸ್ ಬಿಕಮಿಂಗ್ ಈಕ್ವಲ್ ಟು 0 ಅಂತ ಹೇಳ್ತಾರೆ. ದಟ್ ಈಸ್ ದ ಬಾಡಿ ಈಸ್ ಕಮಿಂಗ್ ಬ್ಯಾಕ್ ಅಂತ ಹೇಳ್ತಾರೆ. ಕಮಿಂಗ್ ಬ್ಯಾಕ್ ದಟ್ ಈಸ್ ಟು ದ ಸರ್ಫೇಸ್ಗೆ ಬರಬೇಕಾದ್ರೆ ಬಾಡಿ ವೆಲಾಸಿಟಿ ಇನ್ಕ್ರೀಸ್ ಆಗುತ್ತೆ, ಬಟ್ ಇನ್ ನೆಗೆಟಿವ್ ಡೈರೆಕ್ಷನ್. ಹಾಗಾಗಿ ಗ್ರಾಫ್ ಅನ್ನೋದು ಹೀಗೆ ಎಕ್ಸ್ಟೆಂಡ್ ಆಗಿರುತ್ತೆ. ಗಾಟ್ ಇಟ್ ಹೆನ್ಸ್ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಎ. ಓಕೆ, let us see this question here. What they are saying to us, the velocity time graph of a body moving in a straight line is shown in the figure. The displacement and distance traveled by the body in 6 seconds are ಅಂತ ಹೇಳ್ತಾ ಇದ್ದಾರೆ. ಡಿಸ್ಪ್ಲೇಸ್ಮೆಂಟ್ and what is the distance ಅಂತ ಹೇಳ್ತಾ ಇದ್ದಾರೆ. So see here, displacement, the displacement of a body is always equals to area under velocity time graph ಅಂತ ಹೇಳಿ, velocity time graph. ಓಕೆನಾ? ಸೊ ಬಟ್ ವೆನೆವರ್ ವಿ ಗೋ ವಿತ್ ದ ಡಿಸ್ಪ್ಲೇಸ್ಮೆಂಟ್ ವಿ ಹ್ಯಾವ್ ಟು ಕನ್ಸಿಡರ್ ಡೈರೆಕ್ಷನ್ ಆಲ್ಸೋ. ಅಂದರೆ ಪಾಸಿಟಿವ್ ನೆಗೆಟಿವ್ ಎಲ್ಲ ನಾವು ಕನ್ಸಿಡರ್ ಮಾಡಬೇಕು. ಒಂದ್ಸರಿ ನೀಟಾಗಿ ಅನಲೈಸ್ ಮಾಡಿ ಇಲ್ಲಿ ಏನು ಬರುತ್ತೆ ಅಂತ. ಸೊ ಏರಿಯಾ ಅಲ್ವಾ ಹೇಳ್ತಾ ಇರೋದು ಇಲ್ಲಿ, ವೆಲಾಸಿಟಿ ಟೈಮ್ ಗ್ರಾಫಲ್ಲಿ ನಿಮಗೆ ಏರಿಯಾ, ಇಫ್ ಐ ಕ್ಯಾಲ್ಕುಲೇಟ್ ಏರಿಯಾ ಅಂಡರ್ ವೆಲಾಸಿಟಿ ಟೈಮ್ ಗ್ರಾಫ್ ಇಟ್ ವಿಲ್ ಗಿವ್ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಒಂದ್ಸರಿ ನೋಡಿ ಇಲ್ಲಿ 4 into 2 ಅಂದರೆ ಇಲ್ಲಿ 8 ಬರುತ್ತೆ. ಇಲ್ಲಿ ಏನು ಬರುತ್ತೆ ನೋಡಿ, ಇಲ್ಲಿ 2 into 2 ಅಂದರೆ 4. ಇಲ್ಲೂ ಅಷ್ಟೇ ನಿಮಗೆ 4 ಬರುತ್ತೆ. ಇಸ್ ಇಟ್ ರೈಟ್? therefore displacement becomes equals to 8. ಪಾಸಿಟಿವ್ ಕ್ವಾಡ್ರೆಂಟ್ ಅಲ್ಲಿ ಇದೆ, ಹಾಗಾಗಿ 8 ತಗೊಳ್ತೀವಿ. ಈ 4 ಅನ್ನೋದು ಮೈನಸ್ ಆಗಿರುತ್ತೆ, ಮತ್ತೆ ಇಲ್ಲಿ 4 ಪ್ಲಸ್ ಆಗಿರುತ್ತೆ. ಸೊ ಇಟ್ ಬಿಕಮ್ಸ್ ಕ್ಯಾನ್ಸಲ್, ಇಟ್ ಬಿಕಮ್ಸ್ ಈಕ್ವಲ್ಸ್ ಟು 8 ಮೀಟರ್ ಅಂತ ಬರುತ್ತೆ. therefore what can you say about the distance here? Distance becomes equals to, see here 8, we have to consider only magnitude, it becomes equals to 16 meter anta helbodu. Hence we can say 8 meter, 16 meter, that is option A. Artha idalva hege analyze ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು. Let us see the next question. What they have given to you, which are the following velocity time graph is not possible ಅಂತ ಹೇಳ್ತಾ, is not possible. Okay, ನಾಟ್ ಪಾಸಿಬಲ್ ಅಂದರೆ ಯಾವಾಗ ಹೇಳ್ತೀವಿ ನಾವು ಅಂತಂದರೆ, ಒಂದು ಪರ್ಟಿಕ್ಯುಲರ್ ಇನ್ಸ್ಟೆಂಟ್ ಆಫ್ ಟೈಮಲ್ಲಿ ಪಾರ್ಟಿಕಲ್ಗೆ ಶುಡ್ ನಾಟ್ ಹ್ಯಾವ್ 2 ವೆಲಾಸಿಟೀಸ್ ಆರ್ 2 ಡಿಸ್ಪ್ಲೇಸ್ಮೆಂಟ್ಸ್ ಅಂತ ಹೇಳ್ತಾರೆ. ಹೇಗೆ ಗೊತ್ತಾಗುತ್ತೆ ಅಂತಂದಾಗ ಒಂದ್ಸರಿ ನೀಟಾಗಿ ಅನಲೈಸ್ ಮಾಡಿ. ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಇನ್ಸ್ಟೆಂಟ್ ಆಫ್ ಟೈಮ್ನ ತಗೊಳ್ಳೋಣ, ಅನಲೈಸ್ ಮಾಡಿ. ಈ ಒಂದು ಗ್ರಾಫ್ನ ನೋಡೋಣ ಹೇಗಿರುತ್ತೆ ಅಂತಂದ್ಬಿಟ್ಟು. ಅಟ್ ದಿಸ್ ಇಂಟರ್ವೆಲ್ ಆಫ್ ಟೈಮ್ ಇಫ್ ಐ ಡ್ರಾ ಎ ಲೈನ್ ಪ್ಯಾರಲಲ್ ಟು ವೆಲಾಸಿಟಿ ಆಕ್ಸಿಸ್, ಏನಾಗುತ್ತೆ, it will meet the graph at 2 different points. Okay na? This will give the velocity v1, this will give the velocity v2, which is impossible. Okay na? Therefore we can go with option D. That means the particle cannot have 2
velocities, at a given interval of time, at a given time anta ಹೇಳ್ತಾರೆ. So based on that we can give the answer as option D. Option D. ಸರಿನಾ ರೀ? ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಏನು ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು, ಎ ಕಾರ್ ಮೂವಿಂಗ್ ವಿತ್ ಸ್ಪೀಡ್ ಆಫ್ 50 ಕಿಲೋಮೀಟರ್ ಪರ್ ಅವರ್ ಕ್ಯಾನ್ ಬಿ ಸ್ಟಾಪ್ಡ್ ಬೈ ಬ್ರೇಕ್ಸ್ ಕ್ಯಾನ್ ಬಿ ಸ್ಟಾಪ್ಡ್ ಅಂತಂದಿದ ತಕ್ಷಣ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಫೈನಲ್ ವೆಲಾಸಿಟಿ ಮಸ್ಟ್ ಬಿಕಮ್ ಈಕ್ವಲ್ ಟು 0. ಓಕೆನಾ ರೀ? ಆಫ್ಟರ್ ಅಟ್ ಲೀಸ್ಟ್ 6 ಮೀಟರ್ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಬಾಡಿ ಅನ್ನೋದು ಹೋಗ್ತಾ ಇದೆ, ನಿಮಗೆ ಎ ಅನ್ನೋ ಒಂದು ಬಾಡಿ ಹೋಗ್ತಾ ಇದೆ. ಲೆಟ್ ಅಸ್ ಸೇ S1 ಡಿಸ್ಟೆನ್ಸ್, S1 is equals to 6 ಮೀಟರ್. ಇಸ್ ಇಟ್ ರೈಟ್ ಮಾ? ಇಟ್ ಈಸ್ ಮೂವಿಂಗ್ ವಿತ್ ಇನಿಷಿಯಲ್ ವೆಲಾಸಿಟಿ, ಲೆಟ್ ಇಟ್ ಬಿ U1 ಅಂತ ಕನ್ಸಿಡರ್ ಮಾಡೋಣ. ಸೊ ಇಟ್ ಈಸ್ ಫೈನಲಿ ಇಟ್ ಈಸ್ ಕಮಿಂಗ್ ಟು ರೆಸ್ಟ್. ಇಸ್ ಇಟ್ ರೈಟ್ ಮಾ? ನೆಕ್ಸ್ಟ್ ನೋಡಿ, if the same car is moving with velocity u2, what is the speed ma? u2 is equals to 100 ಅಂತ ಕೊಟ್ಟಿದ್ದಾರೆ ನಿಮಗೆ. u1 is equals to 50 kilometer per hour, u2 is equals to 100 kilometer per hour, which is nothing but 2 times u1 ಅಂತ ಬರೀಬಹುದಲ್ವಾ? 2 times u1, and they are asking after how much distance it will come to rest ಅಂತ ಕೇಳ್ತಾ ಇದ್ದಾರೆ. ಓಕೆನಾ? ಸೊ ನೋಡಿ ಇಲ್ಲಿ ಹೇಗೆ ಅನಲೈಸ್ ಮಾಡಬಹುದು ಅಂತಂದಿದ್ದಾಗ, ಹೌ ಕ್ಯಾನ್ ವಿ ಅನಲೈಸ್ ದಿಸ್ ಕ್ವಶನ್ ಹಿಯರ್? ಪ್ಲೀಸ್ ಥಿಂಕ್ ಅಬೌಟ್ ದಿಸ್. ಸೊ ಫ್ರಮ್ ದ ಈಕ್ವೇಶನ್ v square is equals to u square plus 2as ಫಾರ್ಮುಲಾ ಪ್ರಕಾರ ನೋಡಿ ಇಲ್ಲಿ ಒಂದ್ಸರಿ ನೀಟಾಗಿ ಅನಲೈಸ್ ಮಾಡಿ. u square is directly proportional to displacement ಅಂತ ಬರುತ್ತೆ. ಗಾಟ್ ಇಟ್ ಮಾ? therefore we can write ನೋಡಿ ಇಲ್ಲಿ s1 divided by s2 becomes equals to u1 by u2 ಹೋಲ್ ಸ್ಕ್ವೇರ್ ಅಂತ ನಾವು ಬರೀಬಹುದು. ಓಕೆನಾ? therefore ಥಿಂಕ್ ಮಾಡಿ, ನಮ್ಗೆ ಬೇಕಾದ್ರೆ s2 ಅಲ್ವಾ ಬೇಕಾಗಿರೋದು ನಮ್ಗೆ ಇಲ್ಲಿ. therefore s2 divided by 6 is equals to u2 ಅಂದ್ರೆ 2u1 divided by u1 ಹೋಲ್ ಸ್ಕ್ವೇರ್ ಅಂತ ಬರುತ್ತೆ. u1 will get cancel. So s2 becomes equals to 4 into 6 ಅಂತಂದ್ರೆ you will get 24 meter ಅಂತ ಬರುತ್ತೆ. got it ma? therefore what is the option we can say ma here? option D. ಅರ್ಥ ಆಗ್ತದಲ್ವಾ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು? ನೋಡಿ from this equation ನೋಡಿ ಇಲ್ಲಿ u square is equals to minus 2as ಅಂತ ಬರೀಬಹುದು. therefore s is proportional to u square. ರಿಟಾರ್ಡೇಷನ್ ಆಗಿರೋದ್ರಿಂದ ನಿಮಗೆ ಪ್ಲಸ್ ಆಗೋಗುತ್ತೆ ಇಲ್ಲಿ. got it ma? like that we can analyze, that is we call this s as stopping distance ಅಂತ ಹೇಳ್ತಾರೆ. stopping distance is always directly proportional to initial velocity square ಅಂತ ನಾವು ಹೇಳಬಹುದು. got it ma? let us see the next problem. what can you answer? how can you answer this ma here? ನೋಡಿ ಇಲ್ಲಿ a body A starts from rest with an acceleration a1 after 2 seconds another body B starts from rest anta ಹೇಳ್ತದೆ. that means initial velocity of the body A, initial velocity of the body B both will become equal to 0. okay na? body A ಗೆ acceleration a1 ಇದೆ, body B ಗೆ acceleration a2 ಇದೆ. if they travel equal distances in fifth second, not after 5 seconds ma, equal distances in fifth second after the start of A ಸ್ಟಾರ್ಟ್ ಆದ ನಂತರ 5 seconds ಅಂತ ಅರ್ಥ ಮಾಡ್ಕೊಂಡು ನೀಟಾಗೆ. ಬಾಡಿ A ಸ್ಟಾರ್ಟ್ ಆದ ನಂತರ ಓಕೆ 5 seconds ಆದ್ಮೇಲೆ ಅಂದ್ರೆ ಬಾಡಿ B ಎಷ್ಟು ಸೆಕೆಂಡ್ ಅಲ್ಲಿ ಇರುತ್ತೆ ಇವಾಗ? ಆಲ್ಮೋಸ್ಟ್ 3/3 ಸೆಕೆಂಡ್ ಅಂತ ನಾವು ಅರ್ಥ ಮಾಡ್ಕೋಬೇಕು. ಓಕೆನಾ? ದೆನ್ ದ ರೇಷಿಯೋ ಆಫ್ a1 is to a2 is ಅಂತ ಕೇಳ್ತಾ ಇದ್ದಾರೆ. ಸೊ ಹೌ ಕ್ಯಾನ್ ವಿ ಅನಲೈಸ್ ದಿಸ್ ಮಾ ಹಿಯರ್? ಸೊ ಪ್ಲೀಸ್ ಥಿಂಕ್ ಅಬೌಟ್ ದಿಸ್. ಏನ್ ಹೇಳ್ಬೋದು ನಾವಿಲ್ಲಿ ಅಂತಂದಿದ್ದಾಗ we can say that distance traveled by the body A must become equal to distance traveled by the body B in fifth second after the travel of A ಅಂತ ಕೊಟ್ಟಿದ್ದಾರೆ. is it right ma? so what is the distance traveled in nth second ma here? we know that u plus a by 2 into 2n minus 1 ಅಂತ ನಾವು ಬರೀಬಹುದು. therefore we can say what is the value ma here? ua plus a1 by 2 into 2 into 5 minus 1 ಅಂತ ಬರೀಬಹುದಲ್ವಾ? which is equal to ub plus a2 by 2 into ಇಲ್ಲೇನಾಗಿರುತ್ತೆ? 2 seconds ಆಫ್ಟರ್ ಅಲ್ವಾ? ಬಾಡಿ ಎ ಸ್ಟಾರ್ಟ್ ಆಗಿ 2 seconds ಆದ್ಮೇಲೆ ಬಾಡಿ ಬಿ ಸ್ಟಾರ್ಟ್ ಆಗೋದು. ಹಾಗಾಗಿ 5 seconds ಅಲ್ಲಿ ಬಾಡಿ ಎ ಇದ್ರೆ ಬಾಡಿ ಬಿ ಅನ್ನೋದು 3rd second ಅಲ್ಲಿ ಇರುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಮೈ ವರ್ಡ್ಸ್ ಮಾ? ಅರ್ಥ ಆಯ್ತಲ್ಲ ಏನ್ ಹೇಳ್ತಾ ಇದೀವಿ ಅಂತ?
ಸೊ UA is 0, UB is also 0. ನೋಡಿ by 2 ಎರಡು ಕ್ಯಾನ್ಸಲ್ ಆಗುತ್ತೆ. We can write A1 by A2 is equals to 2 to the 6 minus 1 ಅಂತಂದಾಗ 5 ಬರುತ್ತೆ, ಡಿವೈಡ್ ಬೈ ಇಲ್ಲಿ ನಿಮಗೆ 5 to 9 ಬರುತ್ತೆ, 5:9 ಅಂತ ಹೇಳ್ಬೋದು. ಹೆನ್ಸ್ ವಿ ಕ್ಯಾನ್ ಚೂಸ್ ಆಪ್ಷನ್ ಎ. ಆಪ್ಷನ್ ಎ 5:9. ಅರ್ಥ ಆಯ್ತಲ್ವಾ ಹೇಗೆ ಅನಲೈಸ್ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಲೆಟ್ ಅಸ್ ಚೆಕ್ ದ ನೆಕ್ಸ್ಟ್ ಪ್ರಾಬ್ಲಮ್ ವಾಟ್ ದೇ ಆರ್ ಸೇಯಿಂಗ್ ಇನ್ ಟು ಅಸ್. ಓಕೆನಾ, ನೋಡಿ ಎ ಮ್ಯಾನ್ ಡ್ರಾಪ್ಸ್ ಎ ಬಾಲ್, ಎ ಮ್ಯಾನ್ ಡ್ರಾಪ್ಸ್ ಎ ಬಾಲ್ ಡೌನ್ ಸೈಡ್ ಫ್ರಮ್ ದ ರೂಫ್ ಆಫ್ ಎ ಟವರ್ ಅಂತ ಹೇಳ್ತಾ ಇದ್ದಾರೆ, ಆಫ್ ಹೈಟ್ 400 meter. At the same time, another ball is thrown upside with a velocity 50 meter per second from the surface of the tower. From the surface of the tower. Okay, na? Then they will meet at what height from the surface of the tower anta ಹೇಳ್ತಾ ಇದ್ದಾರೆ. They will meet at what time they are asking us to calculate here. From the roof ಮತ್ತು from the surface. Surface ಅಂತಂದ್ರೆ ground ಅಂತ ಅರ್ಥ ಮಾಡ್ಕೋಬೇಕು. ಸೊ ಅನಲೈಸ್ ಮಾಡಿ ಏನು ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು, let us say this is the tower, this is the tower. Let us think about this. What is the height they have given ma? Capital H is equals to 400 meter ಅಂತ ಕೊಟ್ಟಿದ್ದಾರೆ. Let us say ball 1 is dropped ma. So initial velocity is 0. Okay, and ball 2 is projected up alva. What is the velocity of the projection they have given? It is equals to 50 meter per second. They are asking, see here, from then they will meet at which height, ಯಾವ ಹೈಟ್ ಅಲ್ಲಿ ಬಾಡಿ ಅನ್ನೋದು ಎರಡು ಬಾಡೀಸ್ ನಿಮಗೆ ಮೀಟ್ ಆಗುತ್ತೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಇಸ್ ಇಟ್ ರೈಟ್ ಮಾ? ಸೊ ಮೀಟ್ ಆಗಬೇಕು ಅಂತಂದ್ರೆ ಎರಡು ಬಾಡೀಸ್ ಸ್ವಲ್ಪ ಟೈಮ್ ಅನ್ನೋದು ಡೆಫಿನೆಟ್ ಆಗಿ ತಗೊಳುತ್ತೆ. ಇಸ್ ಇಟ್ ರೈಟ್ ಮಾ? ಸೊ ಲೆಟ್ ಟಿ ಈಸ್ ದ ಟೈಮ್ ಟೇಕನ್ ಫಾರ್ ಮೀಟಿಂಗ್ ಅಂತ ನಾವು ಕನ್ಸಿಡರ್ ಮಾಡೋಣ. ಇಸ್ ಇಟ್ ರೈಟ್ ಮಾ? ಲೆಟ್ ಟಿ ಈಸ್ ದ ಟೈಮ್, ಟಿ ಈಸ್ ದ ಟೈಮ್ taken for meeting, for a meeting. Is it right ma? Nodi illi, let us say first ball has traveled a distance equal to h1 and second ball has traveled a distance equal to h2 anta consider madona. So see here, for ball 1 h1 will become equals to ut plus half gt square formula prakara u ಅನ್ನೋದು 0 ಅಲ್ವಾ. So half gt square ಅಂತ ಬರುತ್ತೆ. Let it be equation 1. Let it be equation 1. And for ball 2 ಏನಾಗುತ್ತೆ? h2 become equals to ut minus half gt square ಆಗಿರುತ್ತೆ. For a vertically projected body you will get minus half gt square. ನಾವು ಪ್ರೂವ್ ಮಾಡಿದೀವಿ, ಒಂದ್ಸಲ ಚೆಕ್ ಮಾಡಿಕೊಳ್ಳಿ. So h2 becomes equals to, what is u2? u is 50 into t minus half gt square. Let it be equation 2. Therefore ನೋಡಿ ಇಲ್ಲಿ add 1 and 2 1 and 2. Therefore you can write h1 plus h2 becomes equals to only 50 into t ಅಂತ ಮಾತ್ರ ಬರುತ್ತೆ. What is h1 plus h2 which is nothing but total height ತಾನೆ ಇಲ್ಲಿ. ನೋಡಿ ಇಲ್ಲಿ h1 plus h2 will give you what is the total height of the tower, which is nothing but 400, which is equals to 50 into t. Therefore t is equals to 400 divided by 5 ಅಂತಂದ್ರೆ you get 80 seconds anta barutte. They are asking what is the height at they will meet from the surface. ಕೆಳಗಡೆಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ಟೈಮ್ t equal to 80 seconds ನ ಸಬ್ಸ್ಟಿಟ್ಯೂಟ್ ಇನ್ ಈಕ್ವೇಷನ್ 2. ಈಕ್ವೇಷನ್ 2 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. Then we will get h2 becomes equals to 50 into 80. ಕರೆಕ್ಟ್ ಮಾ? ಇಲ್ಲಿ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು 80 seconds ಕರೆಕ್ಟ್ ಆಗಿದೆ ಇಲ್ವಾ ನಿಮ್ಗೆ? ಇಲ್ಲಿ 80 u ಅಂತಂದಿದ್ದಾಗ ಯು ಕ್ಯಾನ್ ಸೇ 50 ಅಲ್ವಾ? ಸಾರಿ, ನಿಮ್ಗೆ ಇಲ್ಲಿ 0 ಬರುತ್ತೆ, 8 seconds ಬರುತ್ತಮ್ಮ. ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ. ವಿಲ್ ಗೆಟ್ 50 into 8, 50 into 8 minus half into g ಅಂದರೆ 10 into 8 square ಅಂತಂದರೆ 64. ಸೊ ಪ್ಲೀಸ್ ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ಮಾ ಹಿಯರ್. ವಾಟ್ ಯು ವಿಲ್ ಗೆಟ್ ಮಾ? 50 into 8, 8 5 40, 400 something you will get it. No ba? h1 ಅಂತಂದರೆ from the surface of the tower. No, they are asking us to calculate. We can write nearly h2 is equals to, you can say 400 minus 320, which is equals to 80 meter anta barutte. 80 meter from the surface of the tower. Therefore we can say option C. Option C. ಗೊತ್ತಾಗಿದಲ್ಲಪ್ಪ? ಅದೇ ಫ್ರಮ್ ದ ಟಾಪ್ ಆಫ್ ದ ಟವರ್ ಅಂತ ಕೇಳಿದ್ರೆ, ಫ್ರಮ್ ದ ಟಾಪ್ ಆಫ್ ದ ಟವರ್ ಅಂತ ಕೇಳಿದ್ರೆ h1 ನಾವು ಫೈಂಡ್ ಔಟ್ ಮಾಡಬೇಕಾಗಿತ್ತು, ವಿಚ್ ಇಸ್ ಈಕ್ವಲ್ಸ್ ಟು 320 ಮೀಟರ್ ನಮಗೆ ಬರ್ತಾ ಇತ್ತು. ಇಸ್ ಇಟ್ ರೈಟ್ ಮಾ?
Like that we have to analyze the problem. Let us check the next question here. Next problem ನೋಡೋಣ ಏನು ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು, by which velocity a ball be projected, vertically downward so that the distance covered by it in fifth second is twice the distance covered in its sixth second ಅಂತ ಹೇಳ್ತಾ ಇದ್ದಾರೆ. Is it right ma? Twice the distance they are asking us to calculate. What they are saying here, by which velocity a ball be projected vertically downwards, so that the distance traveled in fifth second is equal to, twice the distance traveled in sixth second anta ಹೇಳ್ತಾರೆ, sixth second. Okay, how can we analyze this question here? How can we analyze this question here? Please think and analyze here. ಏನು ಹೇಳ್ತಾ ಇದ್ದಾರೆ ಸರಿ ನೀಟಾಗಿ ಅನಲೈಸ್ ಮಾಡೋಣ. So what they are saying, please think here. Distance, a ball, a vertically projected alva, projected antandhaga, we can say that initial velocity is not equal to 0, therefore we can say that not only u plus g by 2 into 2 into 5 minus 1, 2 into 5 minus 1 is equals to 2 into u plus g by 2 into 2 into 6 minus 1 ಅಂತ ನಾವು ಬರೀಬಹುದು. ಅಂಡರ್ಸ್ಟ್ಯಾಂಡಿಂಗ್ ಮೈ ವರ್ಡ್ಸ್ ಮಾ? ದೇರ್ಫೋರ್ ಥಿಂಕ್ ಮಾಡಿ ಇಲ್ಲಿ ಏನು ಬರುತ್ತೆ ಅಂತ ಅಂದ್ಬಿಟ್ಟು ನೀಟಾಗಿ ಅನಲೈಸ್ ಮಾಡ್ತೀರಾ ನೀವೇ. ಪ್ಲೀಸ್ ಕ್ಯಾನ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ಹಿಯರ್? ಸೊ ಟೇಕ್ ಇಟ್ ಆಸ್ ಎ ಹೋಮ್ವರ್ಕ್. ಯು ಶುಡ್ ಗೆಟ್ ದ ಯು ವ್ಯಾಲ್ಯೂ ಆಸ್ ಆಲ್ಮೋಸ್ಟ್ ನಿಮ್ಗೆ ಹಿಂಟ್ ಕೊಟ್ಟಿರ್ತೀನಿ, ನಾನು ನಿಮಗೆ ಆಪ್ಷನ್ ಕೊಟ್ಟಿರ್ತೀನಿ. ಯು ಶುಡ್ ಗೆಟ್ ದ ಆನ್ಸರ್ 65 ಮೀಟರ್ ಪರ್ ಸೆಕೆಂಡ್ ಅಂತ ನಮಗೆ ಬರಬೇಕು. ಪ್ಲೀಸ್ ಅನಲೈಸ್ ದಿಸ್, ಟೇಕ್ ಇಟ್ ಆಸ್ ಎ ಹೋಮ್ವರ್ಕ್. ಹೋಮ್ವರ್ಕ್ ಮಾಡಿ ಈ ಪ್ರಾಬ್ಲಮ್ ಕರೆಕ್ಟ್ ಆಗಿದಾ ಇಲ್ವಾ, ನಿಮ್ಗೆ ಆನ್ಸರ್ ಬಂದಿದಾ ಇಲ್ವಾ ಅಂತನೂ ಸಹ ನೀವು ಕಮೆಂಟ್ ಮಾಡಬೇಕು. ಅಂಡರ್ಸ್ಟ್ಯಾಂಡಿಂಗ್ ಮಾ? ಐ ಹೋಪ್ ಯು ಕ್ಯಾನ್ ಡೂ ದಿಸ್ ಪ್ರಾಬ್ಲಮ್ ಹಿಯರ್. ನೌ ಲೆಟ್ us see the next question what they have given to you. Okay, so these are the questions I have taken in the motion in straight line, so that it helps you. ಇದನ್ನ ಬೇಸ್ ಮಾಡಿಕೊಂಡು ನೀವು ಇನ್ನೂ ಕೆಲವು ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಒಂದು ರೆಫರೆನ್ಸ್ ಬುಕ್ನ ಇಟ್ಕೊಂಡು ಕಂಪ್ಲೀಟಾಗಿ ಸಾಲ್ವ್ ಮಾಡಿ. ಡೆಫಿನೆಟ್ ಆಗಿ ನಿಮ್ಗೆ ಇದೆಲ್ಲ ಈಸಿ ಆಗುತ್ತೆ. ಓಕೆನಾ? ಏನಾದರೂ ಡೌಟ್ ಇದೆ ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಐ ವಿಲ್ ರಿಪ್ಲೈ ಟು ಯು. ಓಕೆ, ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ಸೆಷನ್. ಅಂಟಿಲ್ ದೆನ್ ಪ್ಲೀಸ್ ಕೀಪ್ ಪ್ರಿಪೇರಿಂಗ್. ಥ್ಯಾಂಕ್ ಯು ವೆರಿ ಮಚ್.